ಎಲ್ಲ ಹೆಣ್ಮಕ್ಳು ಬಾಡಿ ಕೌಂಟ್ಗೆ ಏನು ಹೋಗಲ್ಲ, ದಿನಕ್ಕೆ 4 ಸತಿ ಸೆಕ್ಸ್ ಮಾಡು ಅಂತಾನೆ. ನನ್ನ ಕೈಯಲ್ಲಿ ಆಗಲ್ಲ. ನನ್ನ ಗಂಡನೇ ಇರ್ಬೋದು, ಕರಿಮಣಿ ಮಾಲೀಕ ನಾನಲ್ಲ. ಏನೋ ನನಗೊಂದು ಅಫೇರ್ ಇದ್ರೆ ಕರಿಮಣಿ ಮಾಲೀಕ ಯಾರು? ಕೊಲೆ ಮಾಡುವಂತ ಮಟ್ಟಕ್ಕೆ ಹೆಣ್ಣು ಯೋಚನೆ ಮಾಡ್ತಾಳೆ, ಪ್ಲಾನ್ ಮಾಡ್ತಾಳೆ ಅಂತ ಅಂದ್ರೆ ನನ್ನ ದಾರಿಗೆ ಯಾರ್ಯಾರು ಅಡ್ಡ ಬರ್ತಾರೋ ಅವ್ರನ್ನೆಲ್ಲ ನಾನು ಎಲಿಮಿನೇಟ್ ಮಾಡ್ಕೊಂಡು ಹೋಗ್ತೀನಿ. ಇದು ಅಕ್ಷಮ್ಯ ಅಪರಾಧ. ಎಷ್ಟು ಹೆದರಿಸ್ತಾರೆ ಅಂದರೆ ಚಾಕು ತಗೊಂಡು ನಾನು ಇವಾಗ ಚುಚ್ಕೊಂಡ್ಬಿಡ್ತೀನಿ ಅನ್ನೋದು, ಈ ರೀತಿ ಎಲ್ಲ ಈಗಲೂ ಮಾತಾಡ್ತಾರ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಆ ಹೆಣ್ಮಕ್ಳು ಅಳವರ. ಆಮೇಲೆ ಮದುವೆ ಆಗಬೇಕು ಅಂದ್ರೆ ಏನಕ್ಕೆ ಮದುವೆ ಆಗಿಲ್ಲ ಅನ್ನೋದು ಒಂದು ಸಮಸ್ಯೆ, ಮದುವೆ ಆದ್ರೆ ಸಾವಿರಾರು ಸಮಸ್ಯೆ ಅನ್ನೋರೇ ಜಾಸ್ತಿ. ಸಾರರಹಿತ ಸಂಸಾರದಲ್ಲಿ ಪರಸಾರವಿದೆಂದು ಸಂಸಾರಿ ನೀವೆಲ್ಲ ನಾರಾಯಣ ಎನ್ನಿರೋ. ಬೆಳಗ್ಗೆ ಲವ್ ಆದ್ರೆ ಮಧ್ಯಾಹ್ನ ಡೇಟಿಂಗು, ಸಂಜೆ ಅಷ್ಟೊತ್ತಿಗೆ ಬ್ರೇಕಪ್ ಅನ್ನೋ ಲೆವೆಲಿಗೆ ಆಗಿದೆ. ಇಲ್ಲಾಂದ್ರೆ 25 ವರ್ಷ ಆದ್ರೂ ಇದೇ ಗಂಡನ ಪಕ್ಕ ಇದೇ ಹೇಳ್ಬೇಕಂತ ಅನ್ಕೊಂಡ್ರೆ, ಬೋರು ಅನ್ಸ್ಬಿಟ್ರೆ. ಹಂಗಲ್ಲ, ಆ ಮಗು ಅಳ್ತಾ ಇದೆ, ಬಿದ್ದಿದೆ, ಅದ್ರ ಮೇಲೆ ಬಿದ್ದು ಕಚ್ಚಿ ಮೈಯೆಲ್ಲ ಪರ್ಚಾಕ್ಬಿಟ್ಟಿದೆ, ಹೊಡಿತಾನೆ ಇದೆ ಬ್ಯಾಕ್ ಟು ಬ್ಯಾಕ್ ಅಂತ ಅಂದ್ರೆ ಆ ಸಣ್ಣ ಮಗುವಿನ ಮನಸ್ಥಿತಿ ಯಾಕೆ ಹಂಗೆ ಅಂತ. ಆ ಮಗುಗೆ ಈ ದವಡೆ ಏನಾಗುತ್ತೆ, ಟಿಕ್ಸ್ ತರ. ಹೀಗೆ ತಂದೆ ಎಷ್ಟೇ ದೌರ್ಜನ್ಯ ಮಾಡಿದ್ರು ಇವಳೇನು ಪೊಲೀಸ್ ಕಂಟ್ರೋಲ್ ರೂಮ್ ಕರ್ಕೊಂಡು ಹೋಗಿ ನಿಲ್ಸಲ್ವಲ್ಲ ತಂದೆನ. ಹೊಡೆಯೋ ಗಂಡಂದ್ರೆ ಎಷ್ಟು ಜನ ಇದ್ದಾರೆ, ಮಕ್ಕಳು ಸುಮ್ಮನೆ ಇರ್ತಾರಲ್ಲ. ಅದೇನದು ಭಿಕ್ಷೆ ಹಾಕಿದಂಗೆ 5,000 ಕೊಡಕ್ಕೆ ಹೇಳಿ, ಇಲ್ಲ ನೀವೇ ಡಿಸೈಡ್ ಮಾಡ್ಬಿಟ್ಟು ಒಂದು 5 ದಿವಸ ಹಾಕಕ್ಕೆ ಹೇಳಿದ್ದೀನಿ ಅಂದರೆ ದಟ್ ಆಟಿಟ್ಯೂಡ್ ಐ ವಿಲ್ ನಾಟ್ ಟಾಲರೇಟ್. ನಾನು ಹೋಗಲ್ಲ ಸರ್ ಬೇಕಾದ್ರೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪದ್ಮ. ವೀಕ್ಷಕರೇ, ಎಲ್ಲರೂ ಈಗ ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ. AI ಜಮಾನ, ಕಲಿಯುಗ ಅನ್ನೋದು ಹೋಯ್ತು, ಇದೊಂಥರ AI ಯುಗ ಅನ್ನೋ ಥರ ಆಗ್ಬಿಟ್ಟಿದೆ. ಮನುಷ್ಯ ಎಲ್ಲವನ್ನೂ ಕಂಡುಹಿಡ್ಕೊಂಡಿದ್ದಾನೆ, ಕೆಲಸವನ್ನ ಈಸಿ ಮಾಡ್ಕೊಳ್ಳೋದಕ್ಕೆ ಏನೇನೋ ಯಂತ್ರಗಳನ್ನ ಕಂಡುಹಿಡ್ದಿದ್ದಾನೆ. ಹೌದು, ಆದರೆ ಒಂದು ಕಂಡುಹಿಡಿಯೋದಕ್ಕಾಗಿಲ್ಲ, ಆಗೋದು ಇಲ್ಲ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಬೇರೆಯವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂತಹ ಮಷಿನ್ ಬರೋದಕ್ಕೆ ಚಾನ್ಸು ಇಲ್ಲ ಅಂತ ಹೇಳ್ಬೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇತ್ತೀಚಿನ ವಿದ್ಯಮಾನಗಳನ್ನು ನೋಡಿದರೆ, ಈಗ ಹೆಣ್ಣು ಅನ್ನೋ ವಿಷಯಕ್ಕೆ ಬರೋದಾದರೆ ಕ್ಷಮೆಯ ಧರಿತ್ರಿ, ಶಾಂತಿಯ ಸ್ವರೂಪ, ತಾಳ್ಮೆಯ ಪ್ರತಿರೂಪ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಇದೆಲ್ಲವೂ ಕೂಡ ಸುಳ್ಳಾಗ್ತಾ ಇದೆಯಾ ಅಂತ ಅನಿಸುತ್ತೆ. ಯಾಕೆಂದರೆ ಈಗಂತೂ ಹೆಣ್ಣು ಎಷ್ಟು ಕ್ರೂರಿ ಆಗ್ತಾ ಇದ್ದಾಳೆ ಅಂತ ಅಂದರೆ, ಎಲ್ಲರ ಬಗ್ಗೆನೂ ಮಾತಾಡ್ತಾ ಇಲ್ಲ ನಾನು, ಕೆಲವ್ರ ಬಗ್ಗೆ ಮಾತಾಡ್ತಾ ಇರೋದು. ಇತ್ತೀಚೆಗೆ ನಡೆದಂಥ ಘಟನೆಗಳನ್ನ ನೀವು ಕೂಡ ಗಮನಿಸಬಹುದು. ತಂದೆ ತಾಯಿಯನ್ನ ನಿರ್ದಯವಾಗಿ ಕೊಲೆ ಮಾಡ್ತಾಳೆ ಅಂತಂದ್ರೆ, ಒಡ ಹುಟ್ಟಿದ ಅಕ್ಕ ತಂಗಿಯರಾಗಿರ್ಬೋದು, ಅಣ್ಣ ತಮ್ಮದಿರಾಗಿರ್ಬೋದು, ಅವರೆಲ್ಲರನ್ನೂ ಕೂಡ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾಳೆ ಅಂದ್ರೆ, ಮದುವೆ ಆಗೋ ಹುಡುಗನ ಪ್ಲಾನ್ ಮಾಡಿ ಕೊಲೆ ಮಾಡೋದಕ್ಕೆ ನಿರ್ಧಾರ ಮಾಡ್ತಾಳೆ ಅಂತಂದ್ರೆ, ಇಂಥ ಮನಸ್ಥಿತಿಗೆ ಏನು ಕಾರಣ? ಹೌದು, ಅಫ್ಕೋರ್ಸ್ ನಾವು ಮುಂದೆ ಸಾಗ್ತಾ ಇದ್ದೀವಿ, ಮೇಲೆ ಬೆಳೀತಾ ಇದ್ದೀವಿ, ಹೌದು. ಆದರೆ ಯಾವ ಮಾರ್ಗದಲ್ಲಿ ಅಂತ ಯೋಚನೆ ಮಾಡಬೇಕಾಗುತ್ತಲ್ವಾ? ಇಲ್ಲಿ ಮಾನಸಿಕ ಸಮಸ್ಯೆ ಅನ್ನೋ ಕಾರಣನ, ವ್ಯಕ್ತಿತ್ವ ದೋಷ ಅನ್ನೋ ಕಾರಣನ, ಅಥವಾ ಸಮಾಜದಿಂದ ನಾವು ಏನು ತಗೋತಾ ಇದ್ದೀವಿ ಅನ್ನೋದು ಕಾರಣ ಆಗ್ತಾ ಇದೆಯಾ? ಸಮಾಜ ಎಲ್ಲಿ ಹೋಗ್ತಾ ಇದೆ? ಇದೆಲ್ಲದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಹೆಣ್ಣಿನ ಇತ್ತೀಚಿನ ಮನಸ್ಥಿತಿ ಆಗಿರ್ಬೋದು, ಸಮಾಜದ ಪರಿಸ್ಥಿತಿಗಳು ಕೂಡ ಕಾರಣ ಆಗ್ಬೋದು. ಅದರ ಜೊತೆಗೆ ಮಕ್ಕಳಾಗಿರ್ಬೋದು, ಯುವಕ ಯುವತಿಯರಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ತಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗದ ಪರಿಸ್ಥಿತಿಗೆ ರೀಚ್ ಆಗ್ತಾ ಇದ್ದಾರೆ ಅಂದರೆ, ಇದಕ್ಕೆಲ್ಲ ಏನು ಕಾರಣ, ಯಾರ ಕಾರಣ, ಎಂತಹ ಪರಿಸ್ಥಿತಿ, ಇದೆಲ್ಲದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಈ ಒಂದು ವಿಚಾರದಲ್ಲಿ ಕೆಲವೊಂದು ಮಾಹಿತಿಗಳು, ಜೊತೆಗೆ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಗಮನದಲ್ಲಿ ಇಟ್ಕೊಂಡೆ ಯಾವ ರೀತಿಯಾಗಿ ಹೇಳ್ಬೋದು, ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇರೋದು ಖ್ಯಾತ ಸೈಕಾಲಜಿಸ್ಟ್ ಆಗಿರುವಂತಹ ಶುಭಾ ಮಧುಸೂದನ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಅವರನ್ನ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪ್ರತಿಮಾ ಅವರೇ. ನಾನು ಒಂದಷ್ಟು ಉದಾಹರಣೆ ಅಂತ ಮೊದಲೇ ಹೇಳಿದೆ ನಿಮಗೆ, ಈಗಿನ ಮನಸ್ಥಿತಿಗಳು ಯಾವ ಥರ ಅಂತ. ಏಕೆಂದರೆ ಏನೇನೋ ಕಂಡಿಡ್ದಿರ್ಬೋದು ಮನುಷ್ಯ, ಆದರೆ ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರ್ಬೋದು, ನೀವು ಸೈಕಾಲಜಿಸ್ಟ್ ಆಗಿನೂ ಕೂಡ ಎದುರುಗಡೆ ಇರೋರ ಮನಸ್ಸಲ್ಲಿ ಏನಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಧ್ಯಯನ ಮಾಡಿದ್ರು ಕೂಡ. ಇಂತಹ ಸ್ಥಿತಿಗೆ ಏನಂತ ಹೇಳ್ಬೋದು, ಈಗಿನ ಜನ್ರೇಷನ್ನ ಮಾನಸಿಕ ಸ್ಥಿತಿ ಎತ್ತ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ನೀವು AI ಬಗ್ಗೆ ಮಾತಾಡಿದ್ರಿ, ತುಂಬ ಚೆನ್ನಾಗಿ ಅದನ್ನ ವಿಚಾರನ ಎತ್ಕೊಂಡ್ರಿ. AI ಕೂಡ ಮನುಷ್ಯ ಫೀಡ್ ಮಾಡಿರೋ ಡೇಟಾನೇ, ಹಾಗಾಗಿ ಅದು ಕಂಪ್ಲೀಟಾಗಿ ನಮಗೆ ಅದರಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಹೌದು. ಈಗ ಮನಸ್ಸು ವಿಚಾರ ಬಂದಾಗ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಮೈಂಡ್ ಹ್ಯಾಸ್ ನೋ ಸ್ಟೆಥೋಸ್ಕೋಪ್, ಥಾಟ್ಸ್ ಹ್ಯಾವ್ ನೋ ಸ್ಕ್ಯಾನಿಂಗ್ ಮಷೀನ್ ಅಂತ. ಈಗ ನಾವು ಒಂದು ಶರೀರದ ಅಂಗಾಂಗ ಪರೀಕ್ಷೆ ಅಂದರೆ ನಾವೇನು ಮಾಡ್ತೀವಿ, ಒಂದು MRI ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ, ಅಬ್ಡಾಮಿನಲ್ ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ, ಹೀಗೆ ನಾವು ರೇಡಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಡ್ತೀವಿ, ಶರೀರದಲ್ಲಿ ಏನಾಗ್ತಾ ಇದೆ ಅಂತ. ಆದರೆ ಮನಸ್ಸಿನಲ್ಲಿ ನಾಗಾಲೋಟದಲ್ಲಿ ಓಡ್ತಾ ಇರುವಂಥ ಆಲೋಚನೆಗಳನ್ನು ಮನುಷ್ಯ, ಒಬ್ಬ ವ್ಯಕ್ತಿ ಅವನೇ ಅದನ್ನು ಅವಲೋಕನ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ.
ಮತ್ತು ಸ್ಟೆಥೋಸ್ಕೋಪ್ ಇಲ್ಲ, ಹೃದಯಕ್ಕೆ ನಾವು ಸ್ಟೆತ್ ಹಾಕಿ ನೋಡ್ತೀವಿ ಏನಾಗ್ತಾ ಇದೆ ಅಂತ. ಹಾಗೆ ಮನಸ್ಸಿಗೆ ಸ್ಟೆಥೋಸ್ಕೋಪ್ ಇಲ್ಲ ಅಥವಾ ಯಾವ ಸ್ಕ್ಯಾನಿಂಗ್ ಮಷೀನು ಇಲ್ಲ. ಇಲ್ಲಿ ಒಂದು ಸೈಕಾಲಜಿಸ್ಟ್ನ ಹ್ಯೂಮನ್ ಮೆಡಿಸಿನ್ ಅಂತ ಕರೀತಾರೆ. ಯಾಕೆಂದರೆ ಯಾರೋ ನನ್ನ ಜೊತೆ ಮಾತಾಡೋಕ್ಕೆ ಬರ್ತಾ ಇದ್ದಾರೆ ಅಂದರೆ ನಾನು ಅವ್ರ ಮನಸ್ಸಿನಲ್ಲಿರೋ ಆಲೋಚನೆಗಳನ್ನೆಲ್ಲ ತಿಳ್ಕೊಂಬಿಡ್ಬೇಕು ಅಂತಲ್ಲ, ತಿಳ್ಕೊಳಕ್ಕೆ ಸಾಧ್ಯನೂ ಇಲ್ಲ. ಒಂದು ಅಧ್ಯಯನದ ಪ್ರಕಾರ ಒಂದು ದಿನದಲ್ಲಿ ಒಬ್ಬ ಮನುಷ್ಯನಿಗೆ 20,000 ಥರದ ಆಲೋಚನೆಗಳು ಬಂದು ಹೋಗ್ಬೋದು, ಅಥವಾ ಒಂದೇ ಆಲೋಚನೆ 20,000 ಬಾರಿ ಬರ್ಬೋದು. ಸೊ ಒಂದು ದಿನದಲ್ಲಿ ನಾವಷ್ಟು ಆಲೋಚನೆ ಮಾಡ್ತೀವಿ ಅಂದರೆ ನಾವು ಇನ್ನೊಬ್ಬರ ಆಲೋಚನೆಗಳನ್ನು ತಿಳ್ಕೊತೀವಿ ಅನ್ನೋದೇ ತಪ್ಪು. ಸೈಕಾಲಜಿ ಈಸ್ ನಾಟ್ ಥಾಟ್ ರೀಡಿಂಗ್. ಈಗ ನನಗೆ ವರ್ತನಾ ಸಮಸ್ಯೆ ಇರ್ಬೋದು, ಅಥವಾ ಆ್ಯಂಗ್ಸೈಟಿಯಿಂದ ಕೆಲವು ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಬರ್ಬೋದು. ನಂಗೆ ತುಂಬ ಹಾಡು ಹೇಳೋಕ್ಕೆ ಇಷ್ಟ, ಆದರೆ ಮೈಕ್ ನೋಡಿದ ತಕ್ಷಣ ಭಯ ಆಗುತ್ತೆ. ಸ್ಟೇಜಲ್ಲಿ ಪ್ರತಿಮಾ ಥರ ಆ್ಯಂಕರಿಂಗ್ ಮಾಡಬೇಕು, ಆದರೆ ನನಗೆ ಕಾಮಾಗಿ ಕುತ್ಕೊಳ್ಳೋಕ್ಕೆ ಆಗಲ್ಲ, ತುಂಬ ಹೆದರ್ಕೊಂಡ್ಬಿಡ್ತೀನಿ, ಮಾತು ತಡಬಡಾಯಿಸುತ್ತೆ, ಉಗ್ಗತ್ತೆ. ಇದೆಲ್ಲನೂ ನಾವು ಆಲೋಚನೆ ಮಾಡ್ಕೊಂಡು ಬಂದಾಗ ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಇದು. ಕೆಲವರಿಗೆ ಮಾರಲ್ ಆ್ಯಂಗ್ಸೈಟಿ ಇರುತ್ತೆ, ಯಾರೋ ಚೀಟ್ ಮಾಡಿಬಿಟ್ರು ಅಂದರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಇನ್ನು ಕೆಲವರಿಗೆ ಈ ಆ್ಯಂಗ್ಸೈಟಿನಲ್ಲೇ ಎಷ್ಟೊಂದು ವಿಧ ಇರುತ್ತಲ್ಲ, ಅದನ್ನು ನಾವು ವರ್ತನೆಯಲ್ಲಿ ನೋಡ್ತಾ ಇರ್ತೀವಿ. ವರ್ತನಾ ಸಮಸ್ಯೆಗಳು, ವ್ಯಕ್ತಿತ್ವ ದೋಷಗಳು, ಮತ್ತು ಈ ಆ್ಯಂಗ್ಸೈಟಿಯಿಂದ ಉತ್ಪಾದನೆ ಆಗುವಂಥ ನಮಗೆ ಪರ್ಫಾರ್ಮ್ ಮಾಡೋಕ್ಕಾಗದೇ ಇರೋವಂಥ ಸನ್ನಿವೇಶಗಳು, ನಿರ್ಧಾರ ತಗೊಳಕ್ಕಾಗಲ್ಲ. ಅಂದರೆ ಈ ಮನೆ ಅಪಾರ್ಟ್ಮೆಂಟ್ ತಗೊಂಡ್ಲಾ ಅಥವಾ ಇಂಡಿಪೆಂಡೆಂಟ್ ಹೌಸ್ ತಗೊಳ್ಳ, 7 ವರ್ಷ ಆಲೋಚನೆ ಮಾಡಿರ್ತಾರೆ. ಎಷ್ಟು ಅವ್ರ ಮನಸ್ಸಲ್ಲಿ ಗೊಂದಲ ಇರ್ಬೋದು, ನೀವೇ ಲೆಕ್ಕ ಹಾಕಿ. ಅದರಿಂದ ಒಬ್ಬ ವ್ಯಕ್ತಿಯ ಆಲೋಚನೆ ಹೀಗೇ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ನಾವು ಇದನ್ನು ಒಂದು ಕ್ಲಾಸಿಫೈ ಮಾಡ್ಕೊಳ್ತಾ ಬರೋ ಹಾಗಿದ್ರೆ, ಒಂದು ಮಗು ಒಂದು ಅಲ್ಪತೃಪ್ತಿಯಿಂದ ಜೀವನ, ಒಂದು ದಾರ ಕೊಟ್ಟರು ಆಟ ಆಡ್ಕೊಳ್ತಾ ಇರುತ್ತೆ, ಹೌದು, ಅಲ್ಪತೃಪ್ತಿ. ಅದು ಅತೃಪ್ತಿ ಶುರುವಾಗೋದು ತಾಯಿ ಅದನ್ನೆಲ್ಲೋ ಬಿಟ್ಟು ಹೊಟ್ಟೋದ್ಲು, ಅಭದ್ರತೆಯಿಂದ ಅದಕ್ಕೆ ಅಲ್ಪತೃಪ್ತಿಯಿಂದ ಅತೃಪ್ತಿಗೆ ಹೋಗುತ್ತೆ, ಅಮ್ಮ ಸದಾ ಇರಲಿ ಅಂತ. ಹಾಗೆ ತನ್ನ ಒಂದು ಶಾಲೆ ಒಂದು ಚಟುವಟಿಕೆ ಎಲ್ಲ ಬಂದಾಗ ಅದಕ್ಕೆ ತೃಪ್ತಿ ಸಿಕ್ಕುತ್ತೆ, ಎಲ್ಲರೂ ಅಲ್ಲಿ ಗುಡ್ ಅಂತಾರೆ, ಗುಡ್ ಬಿಹೇವಿಯರ್, ಬ್ಯಾಡ್ ಬಿಹೇವಿಯರ್. ಸೊ ಅದಕ್ಕೆ ನಾನು ಸರಿ ತಪ್ಪು ಎಲ್ಲ ಗೊತ್ತಾದಾಗ ಒಂದು ತೃಪ್ತಿ ಬರುತ್ತೆ. ಸಂತೃಪ್ತಿ ಮತ್ತು ಸಾಕ್ಷಾತ್ಕಾರ ಇವೆರಡನ್ನ ಒಂದು ಸ್ಕೇಲ್ ಇಟ್ಕೊಂಡು ನೋಡಿದಾಗ ಯಾತ್ರಲ್ಲಿ ನನಗೆ ಸಂತೃಪ್ತಿ ಸಿಗುತ್ತೆ. ಒಂದು ರೈತನಿಗೆ ಸಂತೃಪ್ತಿ ಬರ್ಬೋದು, ಟೊಮೆಟೊ ಒಂದು ಕಾಯಿ ಕಚ್ಚಿಬಿಟ್ಟಿದೆ, ಅದಿನ್ನೂ ಕೆಂಪಾಗಿಲ್ಲ, ಹಸಿರಾಗಿರುವಾಗಲೇ ಅವನಿಗೆ ಸಂತೃಪ್ತಿ ಬಂದ್ಬಿಟ್ಟಿರುತ್ತೆ. ಸಾಕ್ಷಾತ್ಕಾರ ಅನ್ನೋದು ಒಬ್ಬ ವ್ಯಕ್ತಿ ತಾನೇನೇ ಗಳಿಸಿದ್ರು ಎಲ್ಲ ದಾನ ಮಾಡಿಬಿಡ್ತಾನೆ. ಪುರಂದರದಾಸರು ನವಕೋಟಿ ನಾರಾಯಣ ಆಗಿರ್ತಾರೆ. ಅವರು ವೈರಾಗ್ಯದಲ್ಲಿ ಎಲ್ಲ ನನಗೆ ಇದು ಬೇಡ ಅಂತ ನಾವು ಯಾವಾಗ ಹೇಳ್ತೀವಿ ಅದೇ ಸಾಕ್ಷಾತ್ಕಾರ. ಮನಸ್ಸು ಅಲ್ಪತೃಪ್ತಿ, ಅತೃಪ್ತಿ, ತೃಪ್ತಿ, ಸಂತೃಪ್ತಿ, ಸಾಕ್ಷಾತ್ಕಾರ ಯಾವ್ಯಾವಾಗ ಇದನ್ನು ಮುಟ್ತಾ ಇರುತ್ತೆ, ಯಾರು ಅದನ್ನು ಮುಟ್ಟುತ್ತಾರೆ, ಈ ಗೊಂದಲಗಳು ಭಾರಿ ಇರ್ತವೆ. ಅಲ್ಲ, ಈಗಂತೂ ಸಂತೃಪ್ತಿ ಅನ್ನೋದು ಯಾರಲ್ಲೂ ಕಾಣಿಸ್ತಾನೆ ಇಲ್ಲ ಅಲ್ವಾ? ಇನ್ನು ಸಾಕ್ಷಾತ್ಕಾರ ಅನ್ನೋ ಮಾತು ಬರೋದೇ ಇಲ್ಲ. ಅತೃಪ್ತಿ ಕಾಡ್ತಾ ಇರುತ್ತೆ, ಅದಕ್ಕೆ ಅತೃಪ್ತಿ ಆತ್ಮಗಳು, ಅತೃಪ್ತ ಆತ್ಮಗಳು ಅಂತ ತುಂಬಾ ಸಲ ಕೆಲವ್ರನ್ನ ಹೇಳಿದ್ದಿದೆ. ಹೌದು. ಬಟ್ ಏನಂತ ಅಂದ್ರೆ, ಈಗ ನಾನು ಒಂದಷ್ಟು ಘಟನೆಗಳನ್ನ ಉಲ್ಲೇಖ ಮಾಡೋದಾದ್ರೆ ನೀವು ಕೂಡ ನೋಡಿರ್ತೀರಾ. ಹೌದು. ಹುಡುಗ ಬೇಡ ಅಂದಿದ್ರೆ ಆಯ್ತು ಮನೇಲಿ ಹೇಳಿ ಇದು ಮಾಡ್ಕೊ. ಇವಾಗಿನ ಕಾಲದಲ್ಲಿ ನಾವು ನೋಡಿರ್ತೀವಿ, ಬೆಳಗ್ಗೆ ಲವ್ ಆದರೆ ಮಧ್ಯಾಹ್ನ ಡೇಟಿಂಗು, ಸಂಜೆ ಅಷ್ಟೊತ್ತಿಗೆ ಬ್ರೇಕಪ್ ಅನ್ನೋ ಲೆವೆಲಿಗಾಗಿದೆ. ಅಂತ ಒಂದು ಆಪ್ಷನ್ಸ್ ಕೂಡ ಇರಬೇಕಾದ್ರೆ ಕೊಲೆ ಮಾಡೋ ಅಂಥ ಮಟ್ಟಕ್ಕೆ ಹೆಣ್ಣು ಯೋಚನೆ ಮಾಡ್ತಾಳೆ, ಪ್ಲ್ಯಾನ್ ಮಾಡ್ತಾಳೆ ಅಂತ ಅಂದರೆ ಏನು, ಯಾವ ಥರದ ಆಲೋಚನೆಗಳು ಅದೆಲ್ಲ? ನೋಡಿ, ಯಾವುದೇ ಸಮಸ್ಯೆನ ನಾವು ಅವಲೋಕಿಸಬೇಕಾದ್ರೆ ಸಾಮಾಜಿಕ ಕಾರಣಗಳು ಮತ್ತು ಸೈಕಾಲಜಿಕಲ್ ವ್ಯಕ್ತಿಗತ ಕಾರಣಗಳನ್ನು ನೋಡಬೇಕಾಗುತ್ತೆ. ಸಾಮಾಜಿಕ ಅಂತ ಬಂದಾಗ ಕುಟುಂಬ ಬರುತ್ತೆ. ಕುಟುಂಬ ವ್ಯಕ್ತಿಯನ್ನು ಒಂದು ಪ್ಯುಬರ್ಟಿವರೆಗೂ ಶೇಪ್ ಮಾಡ್ಬೋದು. ಒಂದು ಪ್ರೌಢಾವಸ್ಥೆಗೆ ಮಗು ಬರೋ ಥರ ತನಕ ನಾವು ಹೇಳಿದ್ದೆಲ್ಲ ಅದು ಕೇಳ್ತಾ ಇರುತ್ತೆ. ಯಾವಾಗ ಸೆಕ್ಷುವಲ್ ಡೆವಲಪ್ಮೆಂಟ್ ಶುರುವಾಗುತ್ತೆ, ಮಗುವಿನ ದೇಹ ಒಂದು ಪಕ್ವತೆಗೆ ಬಂದ್ರೂ ಮನಸ್ಸು ಪಕ್ವತೆಗೆ ಹಿಡಿತಕ್ಕೆ ಸಿಕ್ಕಿರಲ್ಲ, ಅಲ್ಲಿ ಹಾರ್ಮೋನುಗಳ ಸ್ರವಿಕೆ ಆಗುತ್ತೆ. ಅದರಿಂದ ಒಬ್ಬ ಮನುಷ್ಯನನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಬರೀ ಸೈಕಾಲಜಿ ಸಾಲಲ್ಲ, ಅಲ್ಲಿ ಜೆನೆಟಿಕ್ಸ್ ಇರ್ಬೋದು, ಬಯಾಲಜಿ ಇರ್ಬೋದು, ಮತ್ತು ಸಾಮಾಜಿಕ ನೆಲೆಗಟ್ಟಲ್ಲಿ ಬೆಳೆದು ಬಂದ ವಾತಾವರಣ ಎಲ್ಲನೂ ಸೇರಿಸ್ಬಿಟ್ಟು ಒಂದು ವ್ಯಕ್ತಿ ಆಗಿರ್ತಾನೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಒಂದು ಕೆಲವು ಕುಟುಂಬಗಳಲ್ಲಿ ನಾವು ತಗೊಂಡಾಗ ತಂದೆನೇ ಒಂದು ತಾಯಿಗೆ ಮರ್ಯಾದೆ ಕೊಡ್ತಾ ಇರಲ್ಲ.
ಆ ಒಂದು ಕೋಪದಲ್ಲಿ ಹೆಣ್ಮಕ್ಳು ಬೆಳೀತಾ ಇರುತ್ತೆ. ಹೆಣ್ಮಗು ಆಯಿತು ಅಂದಾಗ ಅಳೋ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ಅವ್ರಿಗೆ ಹೆಣ್ಮಕ್ಳು ಬೇಡ, ಗಂಡ್ಮಕ್ಳೇ ಬೇಕು. ಆದರೆ ಗಂಡ್ಮಗು ಆಗುವಂಥ ಒಂದು ಜೆನೆಟಿಕ್ ಕೋಡು ಗಂಡಸರಲ್ಲಿ ಇರುತ್ತೆ ಅಂತ ಆ ಹೆಣ್ಣಿಗೆ ಗೊತ್ತಿಲ್ಲ. ನನ್ನಿಂದಾಗಿದ್ದು ಹೆಣ್ಣಾಗೋಯ್ತು. ಹೆಣ್ಣು ಮಗುನ ನಾವು ಇನ್ನೂ ರಿಜೆಕ್ಟ್ ಮಾಡ್ತಾ ಇದ್ದೀವಿ. AI ಬಂದಿರ್ಬೋದು, 2026ಕ್ಕೆ ನಾವು ಹೋಗಿರ್ಬೋದು. ಆದರೆ ಹೆಣ್ಣಾಯಿತು ಅಂದಾಗ ಬೇಜಾರು ಮಾಡ್ಕೊಳ್ಳೋ ಅಂತ ಹೆಣ್ಮಕ್ಳು ಬಹಳ ಜನ ಇದ್ದಾರೆ. ಈ ಹುಡುಗಿ ಕ್ರೌರ್ಯ ಅಂತ ನಾವು ಏನು ನೋಡ್ತಾ ಇದ್ವಿ, ಇಲ್ಲಿ ರಿಜೆಕ್ಟ್ ಇರುತ್ತೆ. ಆದರೂ ಅವಳು ಕ್ರೌರ್ಯಕ್ಕೆ ಹೋಗಬಾರ್ದು. ಯಾಕೆ ಹೋಗುತ್ತೆ ಅನ್ನೋದಕ್ಕೆ ನಾವು ಕೆಲವು ಕಾರಣಗಳನ್ನು ನೋಡಿ ಆಮೇಲೆ ಅವಳ ಮನಸ್ಸಿಗೆ ಬೇಕಾದರೆ ಹೋಗೋಣ. ಇದು ಅಕ್ಷಮ್ಯ ಅಪರಾಧ. ಯಾರ್ದೋ ಮನೆ ಮಗುನ ನನಗೆ ಸಾಯಿಸೋಕ್ಕೆ ಹಕ್ಕಿಲ್ಲ. ಹೆಂಗೆ ಅದು ನಾನು ಕೈಗೆ ತಗೊಳ್ತೀನಿ? ಎಲಿಮಿನೇಟ್ ಮಾಡೋದು. ಈ ಎಲಿಮಿನೇಷನ್ ಪ್ರಕ್ರಿಯೆ ಎಷ್ಟು ಒಂದು ಒಳೊಳಗೆ ಇರುತ್ತೆ ಅಂದರೆ, ಕಂಪನಿಗಳಲ್ಲೂ ಇರ್ಬೋದು. ಇವ್ರು ಬಂದಿದ ತಕ್ಷಣ, ನಾನು ಮ್ಯಾನೇಜರ್ ಆಗಿ ಹೋಗಿದ ತಕ್ಷಣ ನನ್ನ ಟಾರ್ಗೆಟ್ ಇರುತ್ತೆ, ನಾನು ಇವಳನ್ನ ಅವನನ್ನ ಎಲಿಮಿನೇಟ್ ಮಾಡಿಬಿಡೋಣ. ಯಾಕಂದ್ರೆ ನನಗೆ ಅಧಿಕಾರ ಇದೆ. ಅಧಿಕಾರ ಯಾವಾಗಲೂ ಮನುಷ್ಯನ ಮನಸ್ಸನ್ನು ಕ್ರೌರ್ಯಕ್ಕೆ ತಗೊಂಡು ಹೋಗುತ್ತೆ. ಹಣನೂ ಅಷ್ಟೇ. ನನ್ನಲ್ಲಿ ಒಂದು ಹಣದ ದರ್ಪ ಅಂತ ಕರಿತೀವಿ. ಆದರೆ ಹಣದಿಂದ ದರ್ಪ ಬಂತ ಅನ್ನೋದ್ರೆ ವೈಯಕ್ತಿಕ ಕಾರಣದಿಂದ ನನಗೆ ಅಹಂಕಾರ ಮೊದಲೇ ಇರ್ಬೋದು. ಹಣ ಸೇರ್ತಾ ಸೇರ್ತಾ ನನಗೆ ಅಹಂಕಾರ ಜಾಸ್ತಿ ಆಗುತ್ತೆ. ಇಲ್ಲಿ ಸಾಮಾಜಿಕ ಕಾರಣಗಳು ಅಂದರೆ ಕುಟುಂಬ, ಹೆಣ್ಣನ್ನು ನೋಡೋ ರೀತಿ, ಮತ್ತು ಕುಟುಂಬದಲ್ಲಿ ಹೆಣ್ಮಕ್ಳಿಗೆ ನಾವು ಕೊಡದೇ ಇರೋವಂಥ ಸ್ವಾತಂತ್ರ್ಯ ಇಲ್ಲದೆ ಇರೋದಿರ್ಬೋದು. ಇಲ್ಲಿ ಕಾಲೇಜ್ ಒಂದೇನಾಗುತ್ತೆ, ಅವ್ರಿಗೆ ಸ್ಟಾಪ್ ಗ್ಯಾಪು. ಮದುವೆಗೂ ಒಂದು PUCಗೂ ಮಧ್ಯ ಸ್ಟಾಪ್ ಗ್ಯಾಪ್, ನೀನೇನಾದರೂ ಮಜಾ ಮಾಡ್ಕೊ ಅಂತ. ಸೊ ಇಲ್ಲಿ ನಾನು ಆವಾಗಲೇ ಹೇಳಿದೆ ಆಂಗ್ಸೈಟಿ ಅಂತ. ವಲ್ನರಬಿಲಿಟಿ. ಈಗ ನೀರು ನೋಡಿದ ತಕ್ಷಣ ಅಲ್ಲಿ ಮುಟ್ಬಿಡ್ಬೇಕು, ಬೆಟ್ಟ ನೋಡಿದ ತಕ್ಷಣ ಹತ್ತು ಬಿಡಬೇಕು, ಒಂದು ಬೈಕ್ ನೋಡಿದ ತಕ್ಷಣ ಅದನ್ನು ರೈಡ್ ಮಾಡೋದೇನು ಅಂತ ನೋಡ್ಬಿಡ್ಬೇಕು. ಹೈ ಆ್ಯಂಡ್ ಏನಿದ್ರು ಒಂದೆಲ್ಲ ನೋಡ್ಕೊಂಡು ಬಂದಾಗ ಎಲ್ಲವೂ ಫಾಸ್ಟಾಗಿ ಅಂದ್ಕೊಂಡಿದ್ದ ತಕ್ಷಣ ಆಗಿಬಿಡಬೇಕು ಅನ್ನೋ ಮನಸ್ಸು. ಇವ್ರಿಗೆ ಇಂಪಲ್ಸ್ ಕಂಟ್ರೋಲ್ ಇರಲ್ಲ. ಇಂಥವ್ರೆ ಅಪೋಸಿಷನಲ್ ಡಿಫೈನ್ಡ್ ಡಿಸಾರ್ಡರ್. ಏತಿ ಅಂದರೆ ಪ್ರೀತಿ ಅಂತ ಹೇಳ್ತೀವಲ್ಲ, ಆ ಥರ ವರ್ತನೆಗೆ ಇವರು ಶುರು ಮಾಡ್ಕೊಂಡ್ಬಿಡ್ತಾರೆ. ನೀನು 8:30ಗೆ ಮನೆಗೆ ಬರಬೇಕು ಅಂತಂದರೆ ಅವ್ರು ಬೇಕಂತಾನೆ ಲೇಟಾಗಿ ಬರ್ತಾರೆ. ನೀ ಹೇಳಿದ್ಯಾ ಅಲ್ವಾ, ನಾನು ಅದಕ್ಕೆ ಹೇಳ್ದಂಗೆ ಯಾಕೆ ಕೇಳಬೇಕು ಅಂತ. ಇಲ್ಲಿ ಪ್ಯೂಬರ್ಟಿ ಆದಮೇಲೆ, ಪ್ರೌಢಾವಸ್ಥೆಗೆ ಬಂದಮೇಲೆ ಈ ರೀತಿಯ ತಿಕ್ಕಲ್ತನಗಳು ಮಕ್ಕಳಲ್ಲಿ ಜಾಸ್ತಿ ಆಗುತ್ತೆ. ಆವಾಗ ತಂದೆ ತಾಯಿ ಹೇಗೆ ಕಂಟ್ರೋಲ್ ಮಾಡಿರ್ತಾರೆ, ಅವ್ರ ಹೆಣ್ಮಕ್ಳು ಅವ್ರಿಗೆ ಸಾಕಾಗೋಗಿರುತ್ತೆ. ಎಷ್ಟು ಹೆದರಿಸ್ತಾರೆ ಅಂದರೆ, ಚಾಕು ತಗೊಂಡು ನಾನು ಇವಾಗ ಚುಚ್ಕೊಂಡ್ಬಿಡ್ತೀನಿ ಅನ್ನೋದು, ಇದೆಲ್ಲ ಅವ್ರು ಇಗ್ನೋರ್ ಮಾಡ್ಕೊಂಡು ಬಂದಿರ್ತಾರೆ ಮನೆಯಲ್ಲಿ. ಅಥವಾ ಒಂದು ಅಯೋಡೆಕ್ಸ್ ಸ್ಪ್ರೇನ ಬಾಯಿಗೆ ಇಟ್ಕೊಂಡ್ಬಿಟ್ಟು ನಾನು ಇವಾಗೆಲ್ಲ ಸುರ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಹೆದರಿಸೋದು. ಅವ್ರೇನು ಸಾಯಲ್ಲ, ಬಟ್ ನಾವು ನೆಗ್ಲೆಕ್ಟು ಮಾಡೋಕ್ಕಾಗಲ್ವಲ್ಲ, ಹಂಗೆ ಹೇಳ್ತೀನಿ. ಅಪ್ಪ ಅಮ್ಮ ಆ ಜಾಗದಲ್ಲಿ ಇದ್ದಾಗ ಇನ್ನೇನೋ ಆಗೋದು ಬೇಡ, ನಾವೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಸೈಲೆಂಟ್ ಆಗಿದ್ದು ಬಿಡ್ತಾರೆ. ಈಗ ಎಲ್ಲರಿಗೂ ಏನು ಅಂದರೆ, ಈಗ ಒಂದು HR ಹೆಡ್ಗೆ ನಾನೊಂದು ಸೈಕಾಲಜಿಸ್ಟ್ ಅನ್ನೋ ಭಾವನೆ, ಒಂದು ಡಾಕ್ಟ್ರಿಗೆ ನಾನು ಇಷ್ಟೊಂದು ಪೇಷಂಟ್ ನೋಡ್ತಾ ಇದ್ದೀನಿ ಸೈಕಾಲಜಿಸ್ಟ್ ಅನ್ನೋ ಭಾವನೆ, ಅಥವಾ ನೀವೇ ಎಷ್ಟೊಂದು ಜನನ ಇವಾಗ ಜರ್ನಲಿಸ್ಟ್ ಆಗಿ ಇಂಟರ್ವ್ಯೂ ಮಾಡ್ತಾ, ನನಗೂ ಎಲ್ಲ ಗೊತ್ತಾಗುತ್ತೆ ಅಂತ. ಆದರೆ ಒಂದು ವ್ಯಕ್ತಿಯನ್ನು ನನ್ನ ಮುಂದೆ, ಈಗ ನಾನು ಹೇಗೆ ನಿಮ್ಮ ಮುಂದೆ ಕೂತಿದ್ದೀನೋ ಆ ವ್ಯಕ್ತಿ ನನ್ನ ಮುಂದೆ ಕೂತಾಗ ಒಂದು ಶರಣಾಗತ ಭಾವದಲ್ಲಿರ್ತಾರೆ. ಇದು ಮೇಕಪ್ ಹಚ್ಚಿಸ್ಕೊಳ್ಳೋಕ್ಕೆ ಪಾರ್ಲರ್ಗೆ ಹೋಗೋ ಅಂಥ ಹೆಣ್ಮಕ್ಳು ಹೇಗೆ ಕೂತಿರ್ತಾರೋ ಆ ರೀತಿ ನನ್ನ ಜವಾಬ್ದಾರಿ. ಏನನ್ನು ಮೇಕಪ್ ಮಾಡಬೇಕು, ಯಾವ ಥಾಟ್, ಯಾವ ಮೂಡ್, ಯಾವ ಬಿಹೇವಿಯರು, ಮತ್ತು ಮನಸ್ಥಿತಿ, ಒಂದು ಆಲೋಚನೆ, ವರ್ತನೆ ಮತ್ತು ವ್ಯಕ್ತಿತ್ವ, ಈ 4 ಅವರು ನಮ್ಮ ಮುಂದೆ ಬಿಚ್ಚಿಡ್ತಾರೆ. ನಾವು ಓದೋ ಗೋಜಿ ಇಲ್ಲ. ದಿಸ್ ಈಸ್ ಮೈ ಟೈಮ್, ಐ ಹ್ಯಾವ್ ಕಮ್ ಟು ಆಲ್ಟರ್ ಸಮಥಿಂಗ್ ಇನ್ ಮೀ ಅನ್ನೋ ಒಂದು ಶರಣಾಗತ ಭಾವದಲ್ಲೇ ಬರ್ತಾರೆ. ಯಾರು ನನ್ನನ್ನು ನೀನೆಷ್ಟು ನನ್ನನ್ನು ಓದ್ತೀಯಾ ಹೇಳು ಅಂತ ಚಾಲೆಂಜಲ್ಲಿ ಯಾರೂ ಇದುವರೆಗೂ ಬಂದಿಲ್ಲ. ಸೊ ಅದರಿಂದ ಆ ವಾತಾವರಣನೇ ಬೇರೆ. ಆ ವಾತಾವರಣದಲ್ಲಿ ನೀವು ಕೂತ್ಕೊಂಡಾಗ ಮಾತ್ರ ಆ ಮನಸ್ಸು ಏನು ಅನ್ನೋದು ಸಿಗುತ್ತೆ. ಆ ಮನಸ್ಸಲ್ಲಿ ನಡೆಯೋ ಅಂಥ ಟ್ರಾಮಾಗಳು ಏನಿದೆ, ಈಗ ಸಿಂಗಲ್ ಪೇರೆಂಟ್ ಇರ್ಬೋದು, ಹೆಣ್ಣು ಆಗಬೇಕು, ಗಂಡು ಆಗಬೇಕು, ಹಣದ ಕಾಸು ಸಮಸ್ಯೆ ಇರ್ಬೋದು, ಹಣ ಇದ್ದರೂ ಸತಿ ಇದ್ದರೂ ಚಿಂತೆ, ಸತಿ ಇಲ್ಲದ ಚಿಂತೆ ಅಂತ ದಾಸರು ಬರೆದಂಗೆ, ಎಷ್ಟೇ ದುಡ್ಡಿದ್ರೂ ಚಿಂತೆ, ಇಲ್ಲದೇ ಇದ್ರೂ ಚಿಂತೆ, ನಮ್ಗೆ ಏನಿದ್ರೂ ನಮ್ಗೆ ಚಿಂತೆ ಮಾಡ್ಕೊಳ್ಳೋ ಅಂಥ ಮನಸ್ಸನ್ನು ದೇವರು ಕೊಟ್ಬಿಟ್ಟಿದ್ದಾನೆ. ಅತ್ಯಂತ ಬುದ್ಧಿವಂತನೂ ಕೂಡ ಹೌದು. ಆದರೆ ಎಷ್ಟು ಬುದ್ಧಿವಂತರೋ ನಾವು ಅಷ್ಟು ಖಿನ್ನತೆಗೂ ನಾವು ಜಾರ್ತಾ ಇರ್ತೀವಿ. ಈ ವಲ್ನರಬಲ್ ಮಕ್ಕಳು ಏನು ಮಾಡ್ತಾರೆ, ಸ್ವಲ್ಪ ಸೈಕೋಪ್ಯಾಥಿಕ್ ಇರ್ತಾರೆ. ಒಂದು ಸಣ್ಣ ಚೀಟ್ ಮಾಡೋದು. ಇವಾಗ ನಾನು ಪಬ್ಗೆ ಹೋಗಬೇಕು, 19 ವರ್ಷಕ್ಕೆಲ್ಲ ಈ ಮಗುಗೆ ಮದುವೆ ಆಗೋಗ್ಬಿಟ್ಟಿದೆ.
ಅಂದರೆ ಕಾಲೇಜ್ಗೆ ಹೋಗ್ತಾ ಇರ್ಬೋದು ನೀನು, ಆದರೆ ಮದುವೆ ಮಾಡ್ಕೊಂಬಿಡು ಅನ್ನೋ ಥರ ಕೆಲವು ಕಮ್ಯುನಿಟಿಗಳು ಇದ್ದಾವೆ ಇನ್ನು. ನೀವು ಎಷ್ಟೇ ಕಿರ್ಚ್ಕೊಂಡ್ರು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಸರ್ಕಾರ ಏನೇ ಒಂದು ನೀತಿ ನಿಯಮಾವಳಿಗಳನ್ನು ತಂದರೂ ಕೂಡ ಕೆಲವು ನಡೀತಾ ಇರುತ್ತೆ. ನಡೀತಾ ಇರುತ್ತೆ. ಇವಳು ಏನು ಮಾಡ್ತಾಳೆ, ಪಬ್ಗೆ ಸ್ಕರ್ಟ್ ಹಾಕೊಂಡು ಹೋಗ್ಬೇಕಲ್ವಾ, ಅದ್ರ ಮೇಲೆ ರೆಡಿ ಟು ಸ್ಟಿಚ್ ಸೀರೆ ಬರುತ್ತಲ್ಲ, ಅದನ್ನ ಉಟ್ಕೊಂಡು ಹೋಗ್ಬಿಟ್ಟು ಪಾರ್ಕಿಂಗಲ್ಲಿ ತಿರ್ಗಾ ಬೈಕ್ ಒಳಗಡೆ ತೆಗೆದು ಸ್ಕರ್ಟ್ ಅಲ್ಲಿ ಪಬ್ಗೆ ಹೋಗೋದು. ವಾಪಸ್ ಮನೆಗೆ ಬಂದ್ಮೇಲೆ ಅಪಾರ್ಟ್ಮೆಂಟ್ ಅಲ್ಲಿ ಆ ಸೀರೆ ಸುತ್ಕೊಂಡು ತಲೆ ಮೇಲೆ ಸೆರ್ಗ್ ಹಾಕೊಂಡು ಒಳಗೆ ಬರ್ತಾರೆ. ಸೊ ಈ ಥರ ನಾವು ಆ ಸಂಸ್ಕೃತಿ ಏನಿದೆ ಮನೆಯಲ್ಲಿ, ಸಂಪ್ರದಾಯ ಏನಿದೆ ಅದನ್ನ ಒಪ್ಕೋತಾ ಇಲ್ಲ. ಆದರೆ ಮದುವೆ ಆಗೋಗ್ಬಿಟ್ಟಿದೆಯಲ್ಲ, ನಾನು ಒಪ್ಕೊಳ್ಳೇಬೇಕು, ನನಗೆ ಬೇರೆ ದಾರಿ ಇಲ್ಲ, ವಾಪಸ್ ಮನೆಗೆ ಹೋಗೋಕ್ಕಾಗಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತಿನ 2026 ಇಸ್ವಿಲೂ ಅನೇಕ ಹೆಣ್ಮಕ್ಳಿದ್ದಾರೆ. ಮೊನ್ನೆ ನಾವು ಟ್ವಿಷಾ ಅಲ್ಲ ಅವ್ರ ಹೆಸರೇನು, ಒಂದು ಇದು ಲೋಹಾಗಡ್ ಕೇಸ್ ಅಲ್ಲ, ಇದು ಮರ್ಡರ್ ನೇಣು ಹಾಕೊಂಡಿದ್ರು. ಆಮೇಲೆ ಗಿರಿಬಾಲ ಅಂತ ಅವರು ಫ್ಯಾಮಿಲಿ ಕೋರ್ಟ್ ಜಡ್ಜು, ಅವ್ರ ಕೇಸ್ ನಾವು ತಗೊಂಡಾಗ ಅವ್ರ ಅಮ್ಮ ಹೇಳ್ತಾರೆ ನೀನು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಮದುವೆನಲ್ಲಿ ನಾನು ಏನು ಅಡ್ಜಸ್ಟ್ ಮಾಡ್ಕೋಬೇಕು? ಆಕೆ ಮಾಡೆಲ್ಲು, ಸಿನಿಮಾ ನಟಿ, ಔಟ್ ಗೋಯಿಂಗ್ ಪರ್ಸನು, ಮದುವೆನಲ್ಲಿ ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಎಲ್ಲ ಹೆಣ್ಮಕ್ಳು ಬಾಡಿ ಕೌಂಟ್ಗೆ ಏನು ಹೋಗಲ್ಲ, ಅಥವಾ ಎಲ್ಲ ಹೆಣ್ಮಕ್ಳು ಸೆಕ್ಷುಯಾಲಿಟಿ ಹಿಂದೆ ಏನು ಬೀಳಲ್ಲ, ಅಥವಾ ದೇ ಆರ್ ನಾಟ್ ಗೋಲ್ಡ್ ಡಿಗರ್ಸ್. ನಾವು ಹಂಗೆ ಅಂದ್ಕೊಳ್ತಾ ಇರ್ತೀವಿ. ಅವರು ಸಮಾಧಾನವಾಗೇ ಇರ್ತಾರೆ. ಆದರೆ ಅನೇಕ ಮದುವೆಗಳಲ್ಲಿ ಹೆಣ್ಣು ಒಂದು ವೈದ್ಯ ಆಗಿರ್ಬೋದು, ಎಂಜಿನಿಯರ್ ಆಗಿರ್ಬೋದು, ಜರ್ನಲಿಸ್ಟ್ ಆಗಿರ್ಬೋದು, ಅವಳು ಏನೇ ಮುಂದುವರಿಸ್ಕೊಂಡು ಹೋಗಿದ್ರು ಕೂಡ ಅಲ್ಲಿ ಹೋಗಿದ ತಕ್ಷಣ ಒಂದು ಕುಕ್ಕರ್ ಇಡಬೇಕು, ಅಡುಗೆ ಮಾಡಿಟ್ಟು ಹೋಗಬೇಕು ಕೆಲಸಕ್ಕೆ, ಈ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾವು ವಾಸ ಇರೋ ಸೊಸೈಟಿನಲ್ಲಿ ಅಮ್ಮ ಅಪ್ಪ ಬರಬಾರ್ದು, ನಿಮ್ಮ ಅಪ್ಪ ಅಮ್ಮ ದೂರ ಇರಬೇಕು. ಮಗಳು ಬರ್ತಾ ಇರ್ತಾಳೆ, ಆದರೆ ಅಪ್ಪ ಅಮ್ಮ ಅದೇ ಸೊಸೈಟಿನಲ್ಲಿ ವಾಸ ಇರಬಾರ್ದು. ಸೊ ಇದೆಲ್ಲ ಒಂದು ಸಮಸ್ಯೆಗಳು. ಯಾಕೆ ನಾವು ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೋದಾಗ ನಾವು ಅವಳಿಗೆ ಕೊಡ್ತಾ ಇರ್ತೀವಿ. ಅನೇಕ ಡಾಕ್ಟರ್ಸ್ ನನ್ನ ಹತ್ರ ಬರ್ತಾರೆ, ಅನೇಕ ಎಂಜಿನಿಯರ್ಸ್ ಬರ್ತಾರೆ, ಒಳ್ಳೊಳ್ಳೆ ಕ್ವಾಲಿಫೈಡ್, ದೇ ಆರ್ ವೆರಿ ಪಾಪ್ಯುಲರ್ ಇನ್ ದೇರ್ ಫೀಲ್ಡ್. ಆದರೆ ಅವ್ರಿಗೆ ಹೊಂದ್ಕೊಳ್ಳೋಕ್ಕೆ ಇವ್ರು ಬಿಡಲ್ಲ. ಇವ್ರು ಹೊಂದ್ಕೊಳ್ತೀನಿ ಅಂದ್ರೂ ಅವರೇ ಹೊಸ ಹೊಸ ಚಾಲೆಂಜ್ ಹಾಕೋದು. ಇವ್ರು 11 ಗಂಟೆಗೆ ತಿಂಡಿ ತಿಂತಾರೆ, ಇವಳು 8 ಗಂಟೆಗೆ ನಾನು ಏನೋ ಒಂದು ಅಕ್ಕಿ ರೊಟ್ಟಿ ಹಿಟ್ಟು ಕಲಸಿರ್ತೀನಿ, ನೀವು ಮಧ್ಯಾಹ್ನ ಆಮೇಲೆ ತಟ್ಕೊಳ್ಳಿ ಅಂದರೆ ಬೇಡವಂತೆ. ಇವಳು ಮದುವೆ ಆಗಿ ಹೋಗೋವರೆಗೂ ಅವ್ರ ಮನೇಲಿ ತಿಂಡಿ ಮಾಡ್ಕೋತಿರ್ಲಿಲ್ವಾ? ಅದೇ ಯಾಕೆ ಒಂದು ಸೊಸೆ ಅಂದ್ರೆ ಮನೆ ಕೆಲಸಕ್ಕೆ ಒಬ್ಳು ಅವಳು ಮಾಡಕ್ ರೆಡಿ ಇದ್ದಾಳೆ ಜಾಸ್ತಿ. ಹೌದು, ಅವಳು ಮಾಡಕ್ ರೆಡಿ ಇದ್ದಾಳೆ. ಸೊ ಮಾಡಕ್ ರೆಡಿ ಇದ್ರೆ ಅವಳು ಹೊಟ್ಟೋಗ್ಬಿಡ್ಬೇಕಲ್ವಾ ಕೆಲಸಕ್ಕೆ. ಅವಳ ಸಂಬಳ ಎಷ್ಟು ಅಂತ ನೋಡ್ತಾರೆ. ಈಗ ಒಂದು 30,000 ಸಂಬಳ ಬರ್ತಾ ಇರುತ್ತೆ. ಎಂಜಿನಿಯರು ಇನ್ನೂ ಹೊಸದಾಗಿರುತ್ತೆ, 25 ವರ್ಷದೊಳಗೆ ಇನ್ನೇನು 1 ಲಕ್ಷ ಸಂಬಳ ಕೊಟ್ಬಿಡ್ತಾರ. ಕಲಿಕೆ ಪೀರಿಯಡ್ ಇರುತ್ತೆ. ಏನು ನಮ್ಮನೆ ಅಡುಗೆ ಮಾಡೋರು 3 ಮನೆ ಸಂಪಾದನೆ, 3 ಮನೆಗೆ ಹೋಗ್ತಾರೆ, 30,000 ಸಂಪಾದನೆ. ನೀನು ಎಂಜಿನಿಯರ್ ಆಗಿ ಇಷ್ಟೇನ ಸಂಪಾದನೆ ಮಾಡೋದು? ಒಂದು ಈ ನಾಯಿಗೆ ಅನ್ನ ಹಾಕಿ ಏನು ಪ್ರಯೋಜನ ಇಲ್ಲ ಅಂತ ಹೇಳೋದು, ಈ ರೀತಿಯೆಲ್ಲ ಈಗಲೂ ಮಾತಾಡ್ತಾರ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಆ ಹೆಣ್ಮಕ್ಳು ಆಳುವಾಗ. ಸೊ ಅಲ್ಲಿಗೆ ಏನಾಯಿತು, ಹೆಣ್ಮಕ್ಳನ್ನ ಇವತ್ತು ಯಾಕೆ ಜೋರಾಗಿದ್ದಾರೆ ಅಂದರೆ ಸಮಾಜದ ಪರಿಸ್ಥಿತಿ. ಇವಾಗ ನೀವು ನನ್ನ ಕತೆ ಎಲ್ಲ ಕೇಳ್ತೀರಾ, ನಿಮಗೆ ಬೇಜಾರಾಗುತ್ತೆ. ನೀವು ಮನೆಗೆ ಹೋಗ್ತೀರಾ, ನಿಮ್ಮ ಯಜಮಾನ್ರು ಏನೋ ಜೋರು ಮಾಡಿದಾಗ ನಿಮ್ಗೆ ಅಲ್ಲೇ ಅವ್ರಿಗೊಂದು ಕೊಡೋಣ ಅನಿಸುತ್ತೆ. ಸೊ ಇಲ್ಲಿ ತಂದೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಟ್ಕೊಂಡಿರ್ಬೋದು, ಆದರೆ ಮಗು ಏನು ಮಾತಾಡಲ್ಲ, ತಾಯಿ ಕಣ್ಣೀರನ್ನ ಸೈಲೆಂಟಾಗಿ ನೋಡ್ತಾ ಇರ್ತಾಳೆ. ಅವಳಿಗೊಂದು ಕೋಪ ಆಲ್ರೆಡಿ ಇರುತ್ತೆ, ಪ್ಲಸ್ ಇವಳು ವಲ್ನರೇಬಲ್ ಪರ್ಸನಾಲಿಟಿ. ಕೊಲೆ ಮಾಡೋ ಅಷ್ಟು ಮನಸ್ಥಿತಿ ಏನು ಅಂತ ನಾವು ಕೇಳ್ತೀವಲ್ಲ, ಇದು ಅವ್ರ ಮನೆಯಲ್ಲೇ ಉತ್ಪತ್ತಿಯಾಗಿರುತ್ತೆ. ಇಲ್ಲ ನಾವು ತುಂಬ ಸಂಸ್ಕಾರದಲ್ಲಿ ಬೆಳೆಸಿದ್ದೀವಿ ಅಂತಾರೆ. ಸಂಸ್ಕಾರದ ಪ್ರಶ್ನೆ ಬೇರೆ. ನೀವು ಬೆಳಗಾಗೆದ್ದು 7 ಗಂಟೆಗೆ ದೀಪ ಹಚ್ಚಿಬಿಡೋದು ರಿಚುವಲ್. ಅದನ್ನ ಅವರು ಸಂಸ್ಕಾರ ಬೆಳೆಸೋ ರೀತಿ ಅಂತ ನೋಡಿದ್ರೆ ತಪ್ಪಾಗುತ್ತೆ. ಮತ್ತು ಮನೆ ಕ್ಲೀನಾಗಿ ಇಟ್ಕೊಳ್ಳೋದು. ಕೆಲವು ತಾಯಂದ್ರು ಏನು ಮಾಡ್ತಾರೆ, ಒಂದು 6:15 ಅವ್ರು ಬೆಡ್ ಮಾಡಿಬಿಟ್ರೆ ನೀವು ವಾಪಸ್ ಬೆಡ್ ಮೇಲೆ ಹೋಗೋ ಹಂಗಿಲ್ಲ. ಗಂಡನೂ ಬೆಡ್ ಮೇಲೆ ಕುತ್ಕೊಳ್ಳೋ ಹಂಗಿಲ್ಲ, ಭಾನುವಾರ ಆದರೂ ಕುತ್ಕೊಳ್ಳೋ ಹಂಗಿಲ್ಲ. ಈ ರೀತಿಯಾದ ಕೆಲವು ನಾರ್ಸಿಸಿಸ್ಟಿಕ್ ಅನ್ಸೋಂಥ ಅಮ್ಮಂದ್ರಿದ್ದಾರೆ. ಅವರನ್ನು ನೋಡಿದಾಗ ಈ ಹೆಣ್ಮಗು ತುಂಬ ಕೋಪ ಮಾಡ್ಕೊಂಡಿರುತ್ತೆ, ಯಾವಾಗ ಈ ಮನೆ ಬಿಟ್ಟು ಹೋಗಲಿ ಅಂತ ಕಾಯ್ತಾ ಇರುತ್ತೆ. ಅದಕ್ಕೆ ಸರಿಯಾಗಿ ಕಾಯ್ತಾ ಇರುತ್ತಲ್ವ, ನಂಗೆ ನೆಲೆ ಇಲ್ಲ, ರಾತ್ರಿ ನಾನು ಎಲ್ಲಿ ಮಲ್ಕೊಳ್ಳಿ. ಗಂಡಾದರೆ ಬಸ್ ಸ್ಟಾಪಲ್ಲಿ ಮಲ್ಕೊಂಡ್ಬಿಡ್ತಾನೆ, ನನ್ನ ಹೆಣ್ಣು ನಾನು ವಾಪಸ್ ಮನೆಗೆ ಬರಲೇಬೇಕಲ್ವಾ. ಸೊ ಆರ್ಥಿಕವಾಗಿ ನಾನು ಇನ್ನೂ ಅವಲಂಬಿತವಾಗಿದ್ದೀನಿ. ಆಗೇನು ಮಾಡ್ತಾರೆ, ಹಿಂಗೊಂದು ಬಾಯ್ ಫ್ರೆಂಡ್ ಅಂತ ಸಿಕ್ಕಿದಾಗ
ಚೈನ್ ಪ್ಲೆಡ್ಜ್ಗಿಟ್ಬಿಟ್ಟು ಅಪ್ಪ ಸತ್ತೋಗಿರ್ತಾರೆ, ಆ ಅಪ್ಪನ ಚೈನ್ನ ಪ್ಲೆಡ್ಜ್ಗಿಟ್ಟು ಬಾಯ್ ಫ್ರೆಂಡ್ಗೊಂದು ಬೈಕ್ ಕೊಡಿಸಿ ಇವ್ರು ಊರೂರು ತಿರುಗಾಟ. ಯಾಕಂತ ಇದು ಕ್ರೌರ್ಯನೇ. ಅವರು ತಾಯಿ ಅಪ್ಪಂದು ಗಂಡನ ಚೈನ್ ಅಂತ ಅವರೊಂದು ಇಟ್ಕೊಂಡಿರ್ತಾರೆ, ಆದರೆ ಇವಳು ಅದನ್ನೇ ಪ್ಲೆಡ್ಜು ಕದ್ದು ತಗೊಂಡು ಹೋಗ್ತಾಳೆ. ಈ ಮನಸ್ಥಿತಿ ಎಲ್ಲ ಯಾಕೆ ಬರುತ್ತೆ ಅಂದರೆ ನಮಗೆ ವಲ್ನರಬಿಲಿಟಿ ಇದೆ ಆಲ್ರೆಡಿ ಪರ್ಸನಾಲಿಟಿನಲ್ಲಿ. ಅದರಿಂದ ಏನೋ ನಾವೆಲ್ಟಿ ಸೀಕಿಂಗ್ ಬಿಹೇವಿಯರ್. ನಾನು ಇವತ್ತೇನು ಮಾಡಲಿ, ನಾಳೆ ಏನು ಮಾಡಲಿ, ಅವ್ರಿಗೆ ಹೊಸ ಏನಾದರೂ ಬೇಕಾಗ್ತಾ ಇರಬೇಕು. ಅಂದ್ರೆ ಇಲ್ಲಿ ಅವಾಗಲೇ ಅತೃಪ್ತಿ ಬರೋದು. ಸರಿ, ಬಟ್ ಇಲ್ಲಿ ಸ್ಟ್ರಿಕ್ಟ್ ಆಗಿ ಇರೋದು, ಡಿಸಿಪ್ಲಿನ್ ಕಲಿಸ್ಬೇಕು ಅನ್ನೋ ರೀತಿಯಲ್ಲಿ ನಡ್ಕೊಳ್ಳೋದು, ರಿಸ್ಟ್ರಿಕ್ಟ್ ಮಾಡೋದೇ ತಪ್ಪು ಅನ್ನೋ ತರ ಆಗ್ಬಿಡುತ್ತಲ್ವಾ? ಹಾಗಾದ್ರೆ ಈಗ ನೀವು ಹೇಗೆ ಮನುಷ್ಯನ ಒಂದು ಮನಸ್ಸನ್ನ ಗೆದ್ಕೊಂಡು ಅವನಿಗೆ ಪ್ರೀತಿ ಕೊಟ್ಟು ನೀವೊಂದೇನಾದ್ರೂ ಒಂದು ರಿಸ್ಟ್ರಿಕ್ಟ್ ಅಂತ ಮಾಡಿದ್ರೆ, ಈಗ ಟ್ರಿಪಲ್ ಮರ್ಡರ್ ಕೇಸಲ್ಲಿ ಅವಳು ಹೇಳ್ತಾಳೆ ನನ್ನ ತಾಯಿ ಮೇಲೆ ನಂಗೆ ತುಂಬಾ ಕೋಪ ಇತ್ತು, ಆ ಕೆನೆತ್ ಅನ್ನೋ ಹುಡುಗನ್ನ ಇವಳು ಲವ್ ಮಾಡಿ ಹೋಗಿರ್ತಾಳಲ್ಲ, ಅದು ಕೋಪ ಯಾಕಾಗುತ್ತೆ ಅಂದರೆ, ಈಗ ನಿಮಗೆ ತುಂಬ ಇಷ್ಟವಾದ ಹಣ್ಣು ಯಾವುದು, ಸ್ವೀಟ್ ಯಾವುದು, ಏನೋ ಒಂದು ನಿಮಗೆ ಫಿಶ್ ಫ್ರೈ ಅಂದರೆ ತುಂಬ ಇಷ್ಟ, ಡಾಕ್ಟ್ರು ನಾಳೆಯಿಂದ ಅದನ್ನು ತಿನ್ನಬೇಡ ಅಂತ ಹೇಳ್ತಾರೆ, ಸ್ವೀಟ್ ತಿನ್ನಬೇಡ ಅಂತಾರೆ, ನಿಮ್ಗೆ ಅವಾಗ ಖುಷಿ ಅನ್ಸುತ್ತಾ? ಇಲ್ಲ, ಕೋಪ ಬರುತ್ತೆ. ಹಾಗೇನೆ ಲವ್ ಕೂಡ ನಮ್ಗೆ ಹೇಳ್ತಿದ್ದಾರೆ ಅಂದ್ರೆ ಅದೊಂಥರ ಟ್ರಿಗರ್ ಆಗಿ, ಅದೇ ಏತಿ ಅಂದ್ರೆ ಪ್ರೀತಿ ಅಂತ ಹೇಳಿದ್ನಲ್ಲ, ಆಪೋಸಿಷನ್ ಅಲ್ಲಿ ಡಿಫೈನ್ಡ್. ನಾನು ಇನ್ನೊಂದು ಮೈಸೂರು ಪಾಕು ಮದುವೆ ಮನೆಯಲ್ಲಿ ತಿಂತೀನಿ, ನೀವು ನೋಡಿ ರಿಸೆಪ್ಷನ್ ಅಲ್ಲಿ ಬೇಕಾದ್ರೆ ಸ್ವೀಟ್ ಹತ್ರ ತುಂಬ ಜನ ಇರ್ತಾರೆ, ಅವ್ರಿಗೆ ಬೇಕೋ ಬೇಡವೋ ಗಬ 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 ತಿಂತಿರ್ತಾರೆ. ಅದು ವೆಡ್ಡಿಂಗ್ ರಿಸೆಪ್ಷನ್ ಅಲ್ಲಿ ಅವರು ಅಷ್ಟೊಂದು ಐಟಮ್ ಮಾಡಿಸೋದೇ ನನ್ನ ಪ್ರಕಾರ ತಪ್ಪು. ಅದು ಗ್ರೀಡ್ ಅಲ್ವಾ? ಸುಮ್ನೆ ಇದ್ದವ್ರು ಬಂದಿದೀವಲ್ಲ, ನೋಡಿದೀವಲ್ವಾ, ಒಂದ್ಸಲ ಟ್ರೈ ಮಾಡೋಣ ಅಂತನಾರು ಹೋಗ್ತಾರೆ, ಇಲ್ಲ ಅಂದ್ರೆ ಕೇಳಕ್ ಹೋಗಲ್ಲ. ಡಯಾಬಿಟಿಕ್ ಇದ್ರು ಈ ಕಡೆ ಮಸಾಲೆ ದೋಸೆ ತಿಂತೀರಾ, ಜಿಡ್ಡು, ಆ ಕಡೆ ಪಲಾವ್ ತಿಂತೀರಾ, ಇನ್ನೇನೋ ಗ್ರೇವಿ ಹಾಕಿಸ್ಕೊಂತೀರಾ, ಐಸ್ ಕ್ರೀಮು, ನೋಡಿ ಬೇಕಾದ್ರೆ ವಯಸ್ಸಾದವ್ರು ಸಣ್ಣಕ್ಕೆಲ್ಲ ತಿನ್ಕೊಂಡ್ಬಂದ್ಬಿಟ್ಟಿರ್ತಾರೆ. ಯಾಕೆ ಇದೆಲ್ಲ ಮಕ್ಕಳಲ್ಲೇ ಇರುತ್ತೆ ಅಂತಲ್ಲ, ಇದೆಲ್ಲ ಏಜ್ ಗ್ರೂಪಲ್ಲೂ ನಾವು ಕಾಣ್ತೀವಿ. ಏನು ಬೇಡ ಅಂತೀವೋ ಅದನ್ನೇ ಮಾಡೋ ಅಂಥ ಮನೋಭಾವ. ಯಾಕೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲೆಲ್ಲಿ ಡಿಸಿಪ್ಲಿನ್ ಇರುತ್ತೋ ಅಲ್ಲೆಲ್ಲ ರಿಲೇಷನ್ಶಿಪ್ ಬ್ರೇಕ್ ಡೌನ್ ಆಗೇ ಆಗುತ್ತೆ. ಈಗ ಅಪ್ಪ 60 ವರ್ಷ ಆದಮೇಲೆ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರ್ತಾರೆ, ಅವ್ರ ಅಮ್ಮ ಅಳ್ತಾ ಇರ್ತಾರೆ, ಈ ಹುಡುಗಿ ಕೋಪ ಬರುತ್ತೆ, ತಂದೆ ಮೇಲೆ ಯಾರು ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ. ಈ ಗಂಡ ಏನಾದರೂ ಅಂದಾಗ, ಅಥವಾ ಗಂಡ ಏನಾದರೂ, ಈಗ ನಾನು ನೀವು ಮಾತಾಡ್ತಾ ಇದ್ದೀವಿ, ಅವ್ರು ಯಾರೋ ಬಂದ ತಕ್ಷಣ ಮಾತು ನಿಲ್ಲಿಸ್ಬಿಡ್ತೀವಿ, ಅವ್ಳಿಗೆ ಅನುಮಾನ ಶುರುವಾಗುತ್ತೆ, ಯಾರ ಜೊತೆ ಮಾತಾಡ್ತಾ ಇದ್ದೆ, ನಾನು ಬಂದ ತಕ್ಷಣ ಯಾಕೆ ಫೋನ್ ಇಟ್ಟೆ, ನೀವಿಬ್ರು ಏನು ಮಾತಾಡ್ಕೋತಾ ಇದ್ರಿ, ನನ್ನ ಬಗ್ಗೆನೇ ಏನಾದರೂ ಮಾತಾಡ್ತಿದ್ರಾ ಅಂತ. ಯಾಕೆ ಅಂದರೆ ತಂದೆ, ಇದನ್ನ ಟ್ರಾನ್ಸ್ಫರೆನ್ಸ್ ಅಂತೀವಿ. ತಂದೆ ಮನೆಯಲ್ಲಿ ಏನು ನಡೆದಿರುತ್ತೋ, ತಾಯಿ ಅಳ್ತಾ ಇರ್ತಾಳಲ್ವಾ, ಆ ತಾಯಿಯ ಅಳು, ಅಸಹಾಯಕತೆ, ಇವಳು ಇಂಟರ್ನಲೈಸಿಂಗ್ ದ ಪೇನ್ ಆಫ್ ದ ಮದರ್, ಅದು ಮಾಡ್ಕೊಂಬಿಟ್ಟಿರ್ತಾರೆ. ಆಗ ಇವ್ರಿಗೆ ತಂದೆ ಮೇಲೆ, ಹಳೆ ಕಾಲದಲ್ಲಿ ನೋಡಿ ನೀವು ಸ್ವಲ್ಪ ಒಂದು 30 ವರ್ಷದ ಹಿಂದೆ ತಗೊಂಡ್ರೆ, ಪ್ರೇಮಿಗಳು ಹೋಗಿ ಹೋಟೆಲ್ ರೂಮಲ್ಲಿ ವಿಷ ಕುಡಿದು ಸತ್ತೋಗ್ಬಿಡೋರು, ಮದುವೆ ಆದರೆ ನೀನೇ ಇಲ್ಲದೆ ಇದ್ರೆ ನನಗೇನು ಬೇಡ ಅಂತ. ಆದರೆ ಈಗ ಹುಡುಗನೇ ಎಲಿಮಿನೇಟ್ ಮಾಡೋದು. ಇದಕ್ಕೆ ಸಾಮಾಜಿಕವಾಗಿ ಕಾರಣ ಕೊಡೋದಾದರೆ, ಒಂದು ವೈಯಕ್ತಿಕವಾಗಿ ನಾವು ಇಷ್ಟೊಂದೆಲ್ಲ ವ್ಯಕ್ತಿತ್ವ, ವರ್ತನೆ ಅಂದರೆ ಇಷ್ಟೊಂದೆಲ್ಲ ನಾವು ಉದಾಹರಣೆ ತಗೊಳ್ಬೋದು. ಇಷ್ಟೊತ್ತು ನಾನು ಹೇಳಿದ್ದು ಸಾಮಾಜಿಕ ಕಾರಣ ಅಂದರೆ, ಈಗ ರಘುವಂಶಿ ಕೇಸಲ್ಲಿ ಆ ಸೋನಮ್ ಅನ್ನೋರು ಬೇಲ್ ತಗೊಂಡು ಈಚೆ ಬಂದ್ಬಿಡ್ತಾರೆ. ಈಕೆ ಸಿಯಾ ಗೋಯಲ್ ಅವರು ಗೂಗಲ್ ಮಾಡಿರ್ತಾರಂತೆ, ಹೌ ಟು ಕಿಲ್ ಅ ಪರ್ಸನ್ ವಿತೌಟ್ ಎವಿಡೆನ್ಸ್ ಅಂತ. ಈಗ ಡಿಜಿಟಲ್ ಒಂದು ಏನಿದೆ ಎವಿಡೆನ್ಸು ಬಹಳ ಮುಖ್ಯ ಆಗುತ್ತೆ. ಇದನ್ನ ಮೊನ್ನೆ ಯಾವುದೋ ಇಂಟರ್ವ್ಯೂನಲ್ಲಿ ಪೊಲೀಸ್ ಹೇಳ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡೆ. ಅಫ್ಕೋರ್ಸ್ ನಾನು ಪರ್ಸನಲ್ ಆಗಿ ಏನು ಸ್ಟಡಿ ಮಾಡಿಲ್ಲ, ನನಗೂ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕ ಒಂದು ಮಾಹಿತಿ ಪ್ರಕಾರ ನಾನು ಹೇಳ್ತಾ ಇದ್ದದ್ದು. ಇಲ್ಲಿ ಆಕೆ ಗೂಗಲ್ ಮಾಡಿರ್ತಾರಂತೆ, ಹೇಗೆ ಕೊಲೆ ಮಾಡೋದು ಹೇಗೆ ಎವಿಡೆನ್ಸ್ ಇಲ್ದಲೆ ಅಂತ. ಸೊ ಅದರಿಂದ ಅವರು ಕೋಲ್ಡ್ ಬ್ಲಡ್ ಮರ್ಡರ್ ಇದು. ಈಗ ಮನುಷ್ಯನಿಗೆ 4 ಮುಖಗಳಿರುತ್ತೆ. ಒಂದು ಮನುಷ್ಯತ್ವ, ಅಮ್ಮ ತಾಯಿ ಅಂತ ಯಾರೋ ಭಿಕ್ಷುಕರು ಬಂದರೆ, ಅಥವಾ ನೀವು ಇದರಲ್ಲಿ ನೋಡಿರ್ತೀರಾ ಸಿಗ್ನಲಲ್ಲಿ, ನೀವು 10 ರೂಪಾಯೋ 20 ರೂಪಾಯೋ ಏನೋ ಒಂದು ಚಿಲ್ಲರೆ ಇಟ್ಕೊಂಡು ಕೊಡ್ತೀರಾ ಅವ್ರಿಗೆ, ಹೋಗು ಮುಂದಕ್ಕೆ ಅಂತ ಕೆಲವರು ಹೇಳೋಕ್ಕಾಗಲ್ಲ ಅವ್ರಿಗೆ. ಏನೋ ಒಂದು ಪರಮೇಶ್ವರನ ರೂಪನ್ನು ನೋಡ್ತಾ ಇರ್ತಾರೆ ಭಿಕ್ಷುಕರಲ್ಲಿ, ಕೊಡ್ತಾರೆ ಅವರು. ಸೊ ಇವಾಗ ಅದು ಮನುಷ್ಯತ್ವ. ಚಳಿ ಅಂತ ಬರ್ತಾರೆ, ಒಂದು ಬೆಡ್ಶೀಟ್ ಕೊಡ್ತೀರಾ, ಜಾಕೆಟ್ ಕೊಡ್ತೀರಾ, ಊಟ ಕೊಡ್ತೀರಾ, ಒಂದು 100 ರೂಪಾಯಿ ಕೊಡ್ತೀರಾ, ಇಲ್ಲ 1000 ರೂಪಾಯಿ, ನಿಮ್ಮ ಕೈಯಲ್ಲಿ ಏನಿರುತ್ತೋ ಕೊಡ್ತೀರಾ. ಇದು ಮನುಷ್ಯತ್ವ. ಸ್ಪಿರಿಚುವಲ್ ಅಂದರೆ ನಾವು ದೌರ್ಜನ್ಯ ಮಾಡ್ತಿರೋದು ಮನುಷ್ಯನ ಮೇಲಲ್ಲ, ಪ್ರಕೃತಿ ಮೇಲೂ ಮಾಡ್ತಾ ಇರ್ತಾನೆ. ಅದನ್ನೆಲ್ಲ ಉಳ್ಸೋಕ್ಕೆ ಎಷ್ಟೊಂದು ಹೋರಾಟಗಾರರು, ಮರ ಆಗಲಿ, ಗುಡ್ಡ ಆಗಲಿ, ನದಿ ಆಗಲಿ,
ಕ್ಲೀನಿಂಗ್ ಪರ್ಪಸ್ ಅಂತ ಹೋಗ್ತಾರೆ. ನೀವೇ ನೋಡಿ ಎಷ್ಟೊಂದಿದೆ ಮಾಧ್ಯಮಗಳಲ್ಲಿ, ಎಷ್ಟು ಬಾಟ್ಲುಗಳು, ಕೊಚ್ಚೆ, ಕಸ ಎಲ್ಲ ತುಂಬ್ಕೊಂಬಿಟ್ಟಿರುತ್ತೆ, ಅದೆಲ್ಲ ಎಳೆದು ಕ್ಲೀನ್ ಮಾಡ್ತಿರ್ತಾರೆ. ಅದು ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿ ಅಂದರೆ ಮೆಡಿಟೇಷನ್ ಮಾಡ್ತೀನಿ ಅಂತ ನಾವು ತಪ್ಪು ತಿಳ್ಕೊಂಡಿದ್ದೀವಿ ಅಷ್ಟೇ. ಆ ಒಂದು ಚರಂಡಿಗಿಳಿದು ಆ ಕಸ ಎಲ್ಲ ಸಮಾಜಕ್ಕೋಸ್ಕರ ಕ್ಲೀನ್ ಮಾಡಿ ಮಾಡಿ ಕೊಡ್ತಾ ಇರ್ತಾರಲ್ಲ, ನದಿ ನೀರನ್ನ ಹೂಳು ತೆಗೆದು ತಮ್ಮ ವೈಯಕ್ತಿಕ ಸಂಪತ್ತನ್ನು ಹಾಕಿ, ಅದು ಸ್ಪಿರಿಚುಯಾಲಿಟಿ. ಈ ಸ್ಪಿರಿಚುಯಾಲಿಟಿ ಯಾವಾಗಲೂ ಇರಲ್ಲ. ಈಗ ನೀವು ಜಾಕೆಟ್ ಕೊಟ್ಟವರು ನಿಮ್ಮ ಮನೇಲಿ ಬಂದು ನಾನು ಒಂದು ರಾತ್ರಿ ಇರ್ತೀನಿ, ನಂಗೆ ಮನೆ ಇಲ್ಲ ಅಂದರೆ ನಾವು ಬಿಡ್ತೀವ? ಅಪಾರ್ಟ್ಮೆಂಟ್ ಒಳಗಡೆನೂ ಸೆಕ್ಯೂರಿಟಿ ಪಕ್ಕನೂ ನಾವು ಜಾಗ ಕೊಡಲ್ಲ. ಸೊ ಅಲ್ಲಿಗೆ ಮನುಷ್ಯ ಒಂದು ಬೌಂಡ್ರಿ ಹಾಕೋತಾನೆ, ಇಷ್ಟು ತನಕ ನಾನು ಮನುಷ್ಯತ್ವ ತೋರಿಸಬಲ್ಲೆ. ಆ್ಯನಿಮಲ್ ಇನ್ಸ್ಟಿಂಕ್ಟ್, ಈ ಆ್ಯನಿಮಲ್ ಇನ್ಸ್ಟಿಂಕ್ಟ್ ಏನು ಮಾಡುತ್ತೆ, ತುಂಬ ನಮಗೆ ಎಂಪತಿ ಕಡಿಮೆ ಮಾಡಿಬಿಡುತ್ತೆ, ಸ್ವಾರ್ಥಕ್ಕೆ ಜಾಸ್ತಿ ಹೊಟ್ಟೋಗುತ್ತೆ. ನಾವು ಸ್ಪಿರಿಚುವಲ್ ಬೀಯಿಂಗ್ಸ್ ಆ್ಯಂಡ್ ಹ್ಯೂಮೇನ್ ಬೀಯಿಂಗ್ಸ್, ಮನುಷ್ಯತ್ವ ಇರೋರು ಮತ್ತು ಆಧ್ಯಾತ್ಮಿಕವಾಗಿ ಶಕ್ತರಾಗಿರೋರನ್ನ ನೋಡಿದಾಗ ಅವ್ರಿಗೆ ಹೊರಗಡೆನ ಜಗತ್ತಿನ ಬಗ್ಗೆ ಎಂಪತಿ ಜಾಸ್ತಿ ಇರುತ್ತೆ. ಅವ್ರನ್ನ ಸೋಷಿಯೋಸೆಂಟ್ರಿಕ್ ಪೀಪಲ್ ಅಂತಲೂ ಕರಿಬೋದು. ಈಗೋ ಸೆಂಟ್ರಿಸಿಸಮ್ ಯಾರಿಗೆ ಜಾಸ್ತಿ ಇರುತ್ತೆ? ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ಅಂತ ದಾಸರು ಬರೀತಾರೆ. ಇನ್ನು ದಯ ಬಾರದೆ ದಾಸನ ಮೇಲೆ. ಯಾಕಿದು ನಾನು 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 ಅಂತೀವಿ ಅಂತಂದರೆ, ಇಲ್ಲಿ ಎಂಪತಿ ಕಡಿಮೆ ಇರುತ್ತೆ. ಏನು ಎಂಪತಿ ಅಂದರೆ ಕಂಪ್ಯಾಷನ್, ಎಂಪತಿ, ಅನುಕಂಪ ಇರಬೇಕು ಇನ್ನೊಬ್ಬರ ಮೇಲೆ. ಅಥವಾ ನಿಮ್ಮ ಪರಿಸ್ಥಿತಿಯನ್ನು ನಾನು ನಿಮಗೆ ಹೇಗೆ ತೊಂದರೆ ಆಗ್ತಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ಳೋವಂಥ ಶಕ್ತಿ ಇರಬೇಕು. ಅದೇ ಕೌನ್ಸಿಲಿಂಗ್. ಓ ನಿನ್ಗೆ ಈ ಥರ ಆಗ್ತಿದ್ಯಾ ಅನ್ನೋದೇ ಎಂಪತಿ. ನನಗೆ ಹೆಂಗೆ ಬೇಕೋ ನಾನು ಅರ್ಥ ಮಾಡ್ಕೊಳ್ಳೋದಲ್ಲ. ಅರ್ಥ ಮಾಡ್ಕೊಳ್ಳೋ ಪರಿಧಿನ ನಾನು ವಿಸ್ತಾರ ಮಾಡ್ಕೊಂಡು ಹೋದಷ್ಟು ಕಂಪ್ಯಾಷನ್ ಆ್ಯಂಡ್ ಎಂಪತಿ ವಿಲ್ ಆಲ್ಸೋ ಇನ್ಕ್ರೀಸ್. ಯಾವಾಗ ನನಗದು ಕಡಿಮೆ ಆಗೋಗುತ್ತೆ, ನಾನು ಈಗೋ ಸೆಂಟ್ರಿಕ್ ಆಗ್ತೀನಿ, ನಾನು 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 ಅಂತ ಇರ್ತೀನಿ, ಆವಾಗ ನನಗೆ ಹೊರಗಡೆ ಪ್ರಪಂಚ ಕಾಣಿಸಲ್ಲ. ನನ್ನ ವೈಯಕ್ತಿಕವಾಗಿ ನಾನು ಏನು ಸಾಧನೆ ಮಾಡ್ಕೋಬೇಕೋ ಅದನ್ನು ನಾನು ಸಾಧನೆ ಮಾಡ್ಕೊಂಡ್ಬಿಡ್ತೀನಿ. ನಾನು ನನ್ನ ಪ್ರೇಮಿ ಸಾಯ್ತೀವಿ, ನನ್ನ ಪ್ರೇಮಿಗೆ ಸಾಯೋಕ್ಕೆ ಇಷ್ಟ ಇಲ್ಲ, ಅವನು ಹೇಳ್ತಾನೆ ನೀನು ಬೇಕಾದ್ರೆ ಸಾಯಿ, ನಾನು ಸಾಯಲ್ಲ, ನಂಗೆ ಜೀವನ ಅಂದರೆ ಪ್ರೀತಿ ಅಂದ್ಬಿಡ್ತಾನೆ. ಅಂಥ ಕೇಸಲ್ಲಿ ಹುಡುಗನೋ ಹುಡುಗಿನೋ ತಮ್ಮ ಪ್ರೀತಿ ಸಿಗಲಿಲ್ಲ ಅಂತ ಸತ್ತೋರು ಬೇಕಾದಷ್ಟು ಜನ ಇದ್ದಾರೆ, ತ್ಯಾಗ ಮಾಡಿರೋರು ಇದ್ದಾರೆ. ಬಟ್ ಈ ಥರ ಕೇಸ್ಗಳು ಅಂದರೆ ಅದನ್ನೇ ಆ್ಯನಿಮಲ್ ಇನ್ಸ್ಟಿಂಕ್ಟಿಂದ ನೀವು ಡೆಮನಿಕ್ಗೆ, ರಾಕ್ಷಸಿ ಪ್ರವೃತ್ತಿಗೆ ಬಂದ್ಬಿಡ್ತೀರಾ. ರಾಕ್ಷಸಿ ಪ್ರವೃತ್ತಿಯಲ್ಲಿ ಇರೋದೇನು? ಎಲಿಮಿನೇಷನ್. ನನ್ನ ದಾರಿಗೆ ಯಾರ್ಯಾರು ಅಡ್ಡ ಬರ್ತಾರೋ ಅವ್ರನ್ನೆಲ್ಲ ನಾನು ಎಲಿಮಿನೇಟ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಯಂಗ್ ಚಿಲ್ಡ್ರನ್ ವಾಂಟ್ ಪಬ್ ಲೈಫ್. ಅವ್ರಿಗೆ ತುಂಬ ಒಂದು ಇಷ್ಟ ಪಬ್ ಲೈಫ್. ಎವ್ರಿ ಫ್ರೈಡೇ ಹೊಟ್ಟೋಗ್ಬಿಡ್ಬೇಕು. ಅಲ್ಲೇನೋ ಒಂದಷ್ಟು ಜೋರು ನಾಯ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿ ಒಂದಷ್ಟು ಕುಡಿದು ಮನೆಗೆ ಬಂದರೆ ನೋಡಿ, ವೇಪ್ ಮಾಡೋರು ಜಾಸ್ತಿ ಆಗಿದ್ದಾರೆ. ಅಪ್ಪ ಅಮ್ಮಂಗೆ ಇದೆಲ್ಲ ಗೊತ್ತೇ ಇರಲ್ಲ, ಆಯಿತಾ? ಅವರು ಪಬ್ಗೆ ಹೋಗ್ತಾರೆ ಅಂತಲೂ ಗೊತ್ತಿಲ್ಲ. ಮತ್ತು ಒಂಟಿ ಬಿಟ್ಟಿರ್ತೀವಿ ನಾವು, ಹಾಸ್ಟೆಲಲ್ಲಿ ಬಿಟ್ಟಿರ್ತೀವಿ, ಅಥವಾ ಯಾವುದೋ ಒಂದು ಮನೆ ಮಾಡಿಕೊಂಡು ಮಕ್ಕಳನ್ನ ಬಿಟ್ಟಿರ್ತಾರೆ. ಸ್ವಾತಂತ್ರ್ಯ ಜಾಸ್ತಿ ಆಯಿತು, ಸ್ವೇಚ್ಛಾಚಾರ. ಸ್ವತಂತ್ರ ಕೊಟ್ಟಾಗ ಸ್ವೇಚ್ಛೆಯಿಂದ ನಾನು ಬದುಕೋಕ್ಕೆ ಶುರು ಮಾಡಿಬಿಡ್ತೀನಿ. ಯಾರು ನನಗೆ ಹೇಳೋರಿಲ್ಲ ಕೇಳೋರಿಲ್ಲ. ಮನೆಯಲ್ಲಿ ಕುಟುಂಬದಲ್ಲಿ ಇರುವಂಥ ಸದಸ್ಯರ ಸಂಖ್ಯೆ ಕಡಿಮೆ ಆಗಿದೆ. ಈಗ ನಿಮ್ಗೊಂದು ತಂಗಿನೋ ತಮ್ಮನೋ ಇದ್ದಿದ್ರೆ ಅವ್ನು ಚಾಡಿ ಬಂದು ಹೇಳ್ಬಿಟ್ಟಿರೋನು, ಅಮ್ಮ ಅಕ್ಕ ಇಲ್ಲಿ ಹೋಗ್ತಾ ಇದ್ದಾಳೆ, ಅವನ ಹೆದರಿಕೆನಾದರೂ ಇರೋದು. ಇವಾಗ ಯಾರ ಹೆದರಿಕೆ ಯಾರಿಗೂ ಇಲ್ಲ. ಸೊ ಆ ಒಂದು ಹೆದರಿಕೆ ಇಲ್ಲದೆ ಇರೋ ಸಂದರ್ಭದಲ್ಲಿ ಏನಾಗುತ್ತೆ, ಆ್ಯನಿಮಲ್ ಇನ್ಸ್ಟಿಂಕ್ಟ್ ಏನಿದೆ, ಈಗೋ ಸೆಂಟ್ರಿಸಿಸಮಿಂದ, ಈಗ ನನಗೆ ಅಪ್ಪನ ದುಡ್ಡು ಬೇಕು, ಇವನು ಕ್ರಿಕೆಟ್ ಕರ್ಕೊಂಡು ಹೋಗ್ತಾನೆ, ಕೂಲ್ ಫೆಲೋ ಪಬ್ ಕರ್ಕೊಂಡು ಹೋಗ್ತಾನೆ, ನನಗೆ ಏನು ಬೇಕೋ ಆ ಥರ, ಕಾರ್ ಅಂದರೆ ಕಾರು, ಬೈಕ್ ಅಂದರೆ ಬೈಕು, ಎಲ್ಲಂದ್ರೆ ಅಲ್ಲಿ ಹೋಗ್ಬೋದು ಬರ್ಬೋದು. ನಾನು ಹೇಳೋದು ಆ ಸಂಗಾತಿತನ ತಪ್ಪಲ್ಲ. ಮನುಷ್ಯನನ್ನು ತುಂಬ ಅಟ್ರಾಕ್ಟ್ ಮಾಡೋದು ಯಾವ್ದು ಗೊತ್ತಾ? ಸಂಗಾತಿತನ. ಅಂದರೆ ಅಲ್ಲಿ ಆಯ್ಕೆ ಅನ್ನೋದು ಮೇನ್ ಪ್ರಿಯಾರಿಟಿ ಅಂತ. ಅಂದರೆ ನಾವು ಯಾರನ್ನು ಸೆಲೆಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಅಲ್ವಾ? ಹೌದು. ಇವಾಗ ಬಟ್ ಅದು ಆ ಥರ ಪೇಷನ್ಸ್ ಇಂದ ಯಾರು ಇದು ಮಾಡೋದೇ ಇಲ್ಲ ಅಲ್ವಾ? ಈಗ ಯಾರು ಬೇಕಾದರೂ ವರ್ಣಸಂಕುರ ಅಂತ ಭಗವದ್ಗೀತೆನಲ್ಲಿ ಹೇಳ್ತಾರೆ, ಯಾರು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂತ ಸಮಯ ಬರುತ್ತೆ ಅಂತ. ಅದು ಬಂದಿರ್ಬೋದು. ಈಗ ಸಮಾಜದಲ್ಲಿ ನನ್ನ ಜಾತಿಯವರು, ಈಗ ನಾನು ನೇಯ್ಗೆ ಜಾತಿಯವರು ಅಂದರೆ ಹೆಣ್ಮಕ್ಳಿಗೆ ನೇಯ್ಗೆ ಹೇಳ್ಕೊಡಲ್ಲ, ಅವರು ಸೊಸೆಗೆ ಹೇಳ್ಕೊಡ್ತಾರೆ. ಯಾಕಂದ್ರೆ ಮದುವೆ ಮಾಡಿಕೊಟ್ರೆ ಅವಳು ಇನ್ನೊಂದು ಮನೆಗೆ ಹೋದರೆ ಆ ಒಂದು ನೈಪುಣ್ಯತೆ ಆ ಮನೆಗೆ ಹೊಟ್ಟೋಗುತ್ತಲ್ಲ. ಇಷ್ಟೆಲ್ಲ ಯೋಚನೆ ಮಾಡುವಂಥ ದೇಶ ನಮ್ಮದು, ಆಯಿತಾ? ಏನೇ ಕಲೆ ಇರಲಿ, ಅದು ಪ್ರಿಂಟ್ ಇರ್ಬೋದು. ನನ್ನ ಹತ್ರ ಒಂದು ಗೃಹ ಕೈಗಾರಿಕೆಯವರಿದ್ದಾರೆ, ಉದ್ಯಮದಲ್ಲಿರೋರಿದ್ದಾರೆ, ಎಲ್ಲ ಪ್ರೊಫೆಷನಲ್ಲಿರುವಂಥ ಜನನೂ ಬರ್ತಾರೆ. ನನಗೇನು ಅಂದರೆ ಅಷ್ಟು ನನಗೆ ಹೊಸ ಹೊಸ ಮಾಹಿತಿಗಳು ಸಿಗ್ತಾ ಇರುತ್ತೆ. ಓ ಹಿಂಗೂ ಇರುತ್ತಾ, ಒಂದು
ತಲೆಮಾರಲ್ಲಿ. ಒಂದು ಸಂಪ್ರದಾಯ ಅಂದರೆ ಬರೀ ದೇವ್ರಿಗೆ ದೀಪ ಹಚ್ಚೋದು, ಬಾಗಿಲಿಗೆ ರಂಗೋಲಿ ಹಾಕೋದಲ್ಲ. ಸೊಸೆಗೆ ಹೇಳ್ಕೊಡ್ತೀವಿ, ಯಾಕಂದರೆ ಅವಳು ತಾನೇ ನನ್ನ ಮುಂದೆ ಸಂತಾನೋತ್ಪತ್ತಿಗೆ ಕಾರಣ ಆಗಿ ನನ್ನ ಮನೆಗೆ ಸೇರಿದವಳು ಅವಳು. ಹೆಣ್ಮಗು ಆದರೆ ಹೊರಗಡೆ ಕನ್ಯಾದಾನ ಮಾಡಿಬಿಡ್ತೀವಿ. ಅದರಿಂದ ಬಿಸ್ನೆಸ್ ಮೆಂಟಾಲಿಟಿ ಕೂಡ ಅದಕ್ಕೆ ಹೋಗಬಾರ್ದು ಅನ್ನೋವಂಥದ್ದು ಇರುತ್ತೆ ಕೆಲವರಲ್ಲಿ. ಆಮೇಲೆ ಇನ್ನೊಂದು ವಿಚಾರ, ಈಗ ನೀವು ಹೇಳ್ತಾ ಇದ್ರಿ ಈ ಥರದ್ದೆಲ್ಲ ಕೊಲೆ ಗಿಲೆ ಇದನ್ನೆಲ್ಲ ಒಂದಷ್ಟು ಪ್ರೀ ಪ್ಲ್ಯಾನು ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಒಂಥರ ಇದು ಮಾಡ್ತಾರೆ ಅಂತ. ಬಟ್ ಈ ಥರ ಯೋಚನೆ ಮಾಡೋ ಟೈಮಲ್ಲೇ ಈಗ ಒಂದು ಮಾತು ಹೇಳ್ತಾರೆ, ಮನುಷ್ಯ ತನಿಗಲ್ದಿದ್ರೂ ತನ್ನ ನೆರಳಿಗೆ ಅಂಜಬೇಕು ಅಂತ. ಆ ಗಿಲ್ಟಿ ಫೀಲಿಂಗ್ ಆಗಿರ್ಬೋದು, ಅದನ್ನ ರಿಗ್ರೆಟ್ ಮಾಡೋದಾಗಿರ್ಬೋದು, ಇದ್ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದಲ್ಲೇ ಏಕಾಏಕಿ ಅಷ್ಟು ಅದಕ್ಕೆ ಅದನ್ನ ಕೋಲ್ಡ್ ಬ್ಲಡೆಡ್ ಮರ್ಡರ್ ಅನ್ನೋದು. ಆಗ್ಲೇ ಒಂದ್ಸತಿ ಅವಳು ತಳ್ತಾಳೆ, ಅವನೇನೋ ಮರಕ್ಕೆ ಸಿಕ್ಕಾಕೊಂಡು ಈಚೆ ಬರ್ತಾನೆ, ಅವಾಗ ಹಾವು 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 ಇತ್ತು ಅದಕ್ಕೆ ತಳ್ದೆ. ಆ ಸಮಯ ಸ್ಫೂರ್ತಿ ನೋಡಿ. ಈಗ ನೀವು ಕೇಳಿದ ಪ್ರಶ್ನೆ ಅಷ್ಟಾದ್ಮೇಲೂ ಏನು ರಿಗ್ರೆಟ್ ಇಲ್ಲದೆ ಅದನ್ನ ಕಂಟಿನ್ಯೂ ಮಾಡಿ ಪ್ಲಾನ್ ಎಕ್ಸಿಕ್ಯೂಟ್ ಆಗಲೇಬೇಕು. ಕೋಲ್ಡ್ ಬ್ಲಡೆಡ್ ಮರ್ಡರ್. ಅದಕ್ಕೆ ಇಡೀ ದೇಶ ಈ ವ್ಯಕ್ತಿಯ ಪರವಾಗಿ ನಿಂತಿರೋದು. ಅಂದರೆ ಕೆಲವು ಜನ ಅವಳ ಪರವಾಗೂ ಮಾತಾಡ್ತಾ ಇದ್ದಾರೆ. ಈಗ ಒಂದು ವಿಚಾರ ಅಂದಮೇಲೆ ಪರ ವಿರೋಧಗಳಿರ್ತವೆ. ಹಾಗಾಗಿ ನಾವು ಏನು ಅರ್ಥ ಮಾಡ್ಕೋಬೇಕಿಲ್ಲಿ ಅಂದರೆ ಎಂಪತಿ, ಇನ್ನೊಂದು ಅನುಕಂಪನೇ ಇಲ್ಲ ಅನ್ನೋವಾಗ ನಮಗೇನು ಅದು ಕ್ರೌರ್ಯ ಕೊಟ್ಟೋಗ್ಬಿಡುತ್ತೆ ಮನಸ್ಸು. ಆ್ಯನಿಮಲ್ ಇನ್ಸ್ಟಿಂಕ್ಟಿಂದ ಕ್ರೌರ್ಯ ಕಿಳಿದ್ಬಿಡುತ್ತೆ. ಅದನ್ನೇ ರಾಕ್ಷಸಿ ಪೈಶಾಚಿಕ ಅಂತಾರಲ್ಲ. ಆವಾಗ ಅದು ಪಿತ್ತ ನೆತ್ತಿಗೆ ಇರ್ದಂಗೆ, ಅದು ಕೊಲೆ ಆದಮೇಲೆ ಅವಳಿಗೆ ಇದೆಲ್ಲ ಕಾನ್ಸಿಕ್ವೆನ್ಸಸ್ ಗೊತ್ತಾಗೋದು. ಅಲ್ಲಿವರೆಗೂ ಏನು, ಅಥವಾ ಈಗಲೂ ಹಾಗೆ ಇದ್ದಾಳೆ ನೋಡಿ, ಅವಳು ಏನು ಮುಖದಲ್ಲಿ ಯಾವುದೂ ರಿಗ್ರೆಟ್ ಇಲ್ಲ. ನಿನ್ನೆ ಇದಕ್ಕೆ ವೆರಿಫಿಕೇಶನ್ಗೆ ಕರ್ಕೊಂಡು ಹೋದ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ನೋಡಿದೆ, ಅವಳ ಮುಖದಲ್ಲಿ ಯಾವ ಭಾವನೂ ಇಲ್ಲ. ಸೊ ಭಾವಗೀತೆ ಸಾಹಿತ್ಯದಿಂದ ತಾನೇ ನಮಗೆ ಲಾಲಿತ್ಯ ಬರೋದು. ಅದಕ್ಕೋಸ್ಕರ ಭಾವಗೀತೆಗಳಿಗೆ, ಸಾಹಿತ್ಯಕ್ಕೆ, ಭಾಷೆಗೆ ನಾವು ಗೌರವ ಕೊಟ್ಟಿದ್ದೇ ಹಾಗೆ. ಮನುಷ್ಯ ಒಬ್ಬನೊಬ್ಬನ ಎಲಿಮಿನೇಟ್ ಮಾಡಿಕೊಂಡೇ ಬರ್ತಿದ್ದ. ಆದರೆ ನಾಗರಿಕತೆ ಅಂತ ಬಂದ ಮೇಲೆ ನಾವು ಆ ನಾಗರಿಕತೆಯ ಮೂಲ ಹುಡ್ಕೊಂಡು ಹೋದಾಗ ನಾವು ಒಬ್ರನ್ನ ಇನ್ನೊಬ್ರು ಎಲಿಮಿನೇಟೇ ಅಲ್ವಾ ಮಾಡೋದು. ಖಂಡಿತ. ಅದೇ ಸಂಸ್ಕಾರದ ಬಗ್ಗೆ ಹೇಳಿದ್ರಿ, ಬೆಳೆಸಿರೋ ಸಂಸ್ಕಾರ, ಅಲ್ಲಿನ ರೀತಿ ನೀತಿಗಳು ಯಾವ ಥರ ಇವ್ರ ಮೇಲೆ ಎಫೆಕ್ಟ್ ಮಾಡ್ತವೆ, ಅದನ್ನು ಅವ್ರು ಇಂಪ್ಲಿಮೆಂಟ್ ಇವತ್ತು ಮಾಡ್ತಿದ್ದಾರೆ ಅಂದರೆ ಚಿಕ್ಕದ್ರಿಂದನೇ ನಡ್ಕೊಂಡು ಬಂದಿದೆ ಅಂತ. ಬಟ್ ಚಿಕ್ಕದ್ರಿಂದನೇ ಮಕ್ಕಳನ್ನು ಸಾಕಬೇಕು ಅನ್ನೋ ವಿಚಾರದಲ್ಲಿ ಈಗ ನಾವು ನೋಡ್ತಾ ಇದೀವಿ, ಹೌ ಟು ಪೇರೆಂಟಿಂಗ್ ಅಂತ ಅಂದರೆ ಅದಕ್ಕೆ ಕ್ಲಾಸ್ ತಗೋಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಹಿಂದೆಲ್ಲ ಹಂಗಿರಲೇ ಇಲ್ಲ. ಅವ್ರವ್ರ ಲೈಫಲ್ಲಿ ಅವ್ರು ಬ್ಯುಸಿ ಆಗ್ತಾ ಇದ್ರು, ಮಕ್ಕಳನ್ನು ನೋಡ್ಕೊಳ್ತಾ ಇದ್ರು, ಒಳ್ಳೆ ಸಂಸ್ಕಾರದಲ್ಲೇ ಮಕ್ಕಳು ಬೆಳೀತಾ ಇದ್ರು. ಈಗ ಕಂಪೇರ್ ಮಾಡ್ಕೊಂಡ್ರೆ ಈಗ ನೀವು ಸಂಸ್ಕಾರ ಅನ್ನೋದನ್ನ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಪರಿವರ್ತನೆ ಮಾಡ್ಕೊಳ್ಳಿ. ನನ್ನ ಸುಪ್ತ ಮನಸ್ಸು. ಈಗ ನನ್ನ ಯಾವುದೋ ಒಂದು ಕಾಲೇಜಲ್ಲಿ ಚೀಫ್ ಗೆಸ್ಟಾಗಿ ಕರೆದಿದ್ದಾರೆ. ಪ್ರತಿಮಾ ಅಲ್ಲಿ ಸ್ಟೂಡೆಂಟು, 10ನೇ ಕ್ಲಾಸು 12ನೇ ಕ್ಲಾಸು, ನೀವು ಗ್ರ್ಯಾಜುಯೇಷನ್ ಡೇ ಅಂತ ನನ್ನನ್ನು ಕರೆದಿರ್ತಾರೆ. ನಾನು ಹೋಗ್ಬಿಟ್ಟಲ್ಲಿ ನೋಡಿ, ಹೆಣ್ಮಕ್ಳೆಲ್ಲ 25 ವರ್ಷದ ಒಳಗಡೆ ಮದುವೆ ಮಾಡ್ಕೊಂಬಿಡಿ, ಮಕ್ಕಳು ಮಾಡ್ಕೊಂಬಿಡಿ. ನಾವು ಯಾರು ಆ ಥರ ಮಾತಾಡಲ್ವಲ್ಲ. ನಾವು ಸುಪ್ತ ಮನಸ್ಸಿಗೆ ಏನು ಕೊಡ್ತಾ ಇರ್ತೀವಿ, ಕನಸುಗಳನ್ನು ಕಟ್ಕೊಡ್ತೀವಿ. ನೀವು ಈ ರೀತಿ ಬೆಳಿಬೇಕು, ಆ ರೀತಿ ಬೆಳಿಬೇಕು. ನಾನು ಹಂಗೆ ಹೇಳಿದ್ಮೇಲೆ ನಿಮಗೆ ಮನೆ, ಸಂಸಾರ, ಮಗು ನೋಡ್ಕೊಳ್ಳೋದು ಇದೆಲ್ಲ ತಲೆಗೆ ಬರಲ್ಲ. ನಾನು ರೇಡಿಯಾಲಜಿಸ್ಟು, ನನ್ನ ರೇಡಿಯಾಲಜಿನಲ್ಲಿ ಮುಂದುವರಿಬೇಕು. ಏನೇನು ಟೆಕ್ನಾಲಜಿ ಇದೆ ಹೊಸದು ಈ ಕ್ಷಕಿರಣ ಡಿಪಾರ್ಟ್ಮೆಂಟಲ್ಲಿ ಅಂತ ನೀವು ನೋಡ್ತಾ ಇರ್ತೀರಾ. ವಿಭಾಗದಲ್ಲಿ ಏನಿದೆಯೋ ಅದನ್ನೆಲ್ಲ ಕಲ್ತ್ಕೊಂಡ್ಬಿಡ್ತೀರಾ. ಸೊ ನಿಮ್ಮ ಬುದ್ಧಿಮತ್ತೆ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗೋಗುತ್ತೆ. ಅದನ್ನೇ ಗಂಡು ಮಾಡ್ತಾ ಇದ್ದಿದ್ದು. ಈಗ ಹೆಣ್ಣು ಮನೇನೂ ನೋಡ್ಕೊಬೇಕು, ಹೊರಗೂ ಹೋಗಬೇಕು ಅನ್ನೋದೊಂದು ಕಾಲ ಇತ್ತು. ನಂತರದಲ್ಲಿ ನಾನು 4:15 ಎದ್ದು ಅಡುಗೆ ಮಾಡಿಟ್ಟು ದಬ 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 ಅಂತ ಒಂದು ಬಸ್ ಹಿಡ್ಕೊಂಡು ನಾನು ಹೋಗ್ತಾ ಇದ್ದೆ. ಸೊ ಯಾಕೆ ಅಷ್ಟು ಕಷ್ಟಪಡ್ತೀಯಾ, ಅವ್ನು ದುಡಿತಾನಲ್ಲ ಅಂತ ತುಂಬ ಜನ ಹೇಳಿದರು. ಆದರೆ ನನಗೆ ವೈಯಕ್ತಿಕವಾಗಿ ನನ್ನ ಅಭಿವ್ಯಕ್ತಿ ಬೇಕಾಗಿತ್ತು. ಮತ್ತು ನನಗೆ ಮನೇನೂ ಬಿಟ್ಕೊಡ್ಬಾರ್ದು, ಮನೆ ನಂದು ಅಂತಲೂ ಇತ್ತು. ಆದರೆ ಹೋಗ್ತಾ 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 ಆ ಭಾವ ಕಡಿಮೆ ಆಗಿರ್ಬೋದು. ಎಲ್ರಿಗೂ ಹೊಟ್ಟೋಗಿದೆ ಅಂತ ನಾನು ಹೇಳಲ್ಲ. ಸೊ ಕೆರಿಯರ್ ಅಂತ ಬಂದಾಗ ನಾವು ಮನೆಯನ್ನು, ಗಂಡನ್ನು, ಮಕ್ಕಳನ್ನ ಎಲ್ಲರನ್ನೂ ಬಿಟ್ಟು ನಿಲ್ತೀವಿ. ಯಾಕಂದರೆ ಒಂದು ಹೆಣ್ಣು ಕೆರಿಯರಿಗೆ ನಿಲ್ಲಬೇಕು ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಆಮೇಲೆ ಹಾಲು ಕುಡಿಸೋ ಸಮಯದಲ್ಲಿ ಮಗು ಅಮ್ಮ ಅಂತ ಅಳತ್ತೆ ಹೊರತು ಅಪ್ಪ ಅಂತ ಯಾವ ಮಗುನೂ ಅಳಲ್ವಲ್ಲ. ಇನ್ಸ್ಟಿಂಕ್ಟ್ ಅದು. ಈ ಇನ್ಸ್ಟಿಂಕ್ಚುವಲ್ ಬಿಹೇವಿಯರ್ ಏನಿದೆ ಅದನ್ನು ನಾವು ಪರಿವರ್ತನೆ ಮಾಡ್ಕೊಳ್ಳೋದು ಸಂಸ್ಕಾರದಿಂದ. ಖಂಡಿತ. ಆಮೇಲೆ ನೀವು ಹೇಳ್ತಾ ಇದ್ರಿ ಇವಾಗ ಅಂದರೆ ವರ್ಕಿಂಗ್ ವುಮೆನ್ ಕೂಡ ಯಾವ ಥರ ಅಂತ. ಈಗ ಹೆಣ್ಮಕ್ಳು ಕೂಡ ಹೊರಗಡೆ ಬಂದು ದುಡಿತಾ ಇರೋದ್ರಿಂದ ಒಂದಷ್ಟು ಡಿವೋರ್ಸ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಸಂಸಾರದಲ್ಲಿ ಸಾರವೇ ಇಲ್ಲ. ಯಾರೇ ಕೇಳಿದ್ರು ಸಂಸಾರ ಅಂದರೆ ಖಾರ ಅನ್ನೋರೇ ಜಾಸ್ತಿ. ಆಮೇಲೆ ಮದುವೆ ಆಗಬೇಕು ಅಂದರೆ ಏನಕ್ಕೆ ಮದುವೆ ಆಗಿಲ್ಲ ಅನ್ನೋದು ಒಂದು ಸಮಸ್ಯೆ, ಮದುವೆ ಆದರೆ ಸಾವಿರಾರು ಸಮಸ್ಯೆ ಅನ್ನೋರೇ ಜಾಸ್ತಿ. ಅಂದರೆ ಮದುವೆಯಿಂದನೇ
ಹಿಂದೆ ಸರಿತಾ ಇದ್ದಾರೆ. ಯಾಕೆಂದ್ರೆ ಹೊಂದಾಣಿಕೆ ಸಮಸ್ಯೆ, ಹೊಂದಾಣಿಕೆಯಿಂದ ಇರೋದಕ್ಕಾಗೋದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಈಗೋ ಕ್ಲಾಶಸ್ ಆಗುತ್ತೆ, ಫಿನಾನ್ಷಿಯಲಿ ವಿಚಾರಗಳಾಗಿರ್ಬಹುದು. ಇದೆಲ್ಲವನ್ನು ರಿಸ್ಕ್ ತಗೊಳ್ಳೋದಕ್ಕೆ ಯಾರಿಗೂ ಇಷ್ಟ ಇಲ್ಲ, ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಬಿಕಾಸ್ ಡಿವೋರ್ಸ್ ರೇಟ್ ಜಾಸ್ತಿ ಆಗ್ತಾ ಇರೋದಕ್ಕೆ, ಜೊತೆಗೆ ಕೌಟುಂಬಿಕ ಕಲಹಗಳು ಅಂದರೆ ಸಾವಿರಾರು ಇರುತ್ತೆ. ಅಂಥ ಒಂದು ಕಡೆಗೆ ಸಮಾಜ ಸಾಗ್ತಾ ಇದೆ ಅಂತ ಅಂದರೆ ಇದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು? ಓಕೆ, ಇದು ಸರಿ, ಪ್ರಾಕ್ಟಿಕಲ್ ಆಗಿರೋಣ ಅಂತ ಅಂದ್ಕೊಳ್ಳೋದಾ, ಇಲ್ಲ ಮದುವೆ ಅನ್ನೋ ವ್ಯವಸ್ಥೆ ಇರಬೇಕು ಅನ್ನೋ ಥರ ಅಂದ್ಕೊಳ್ಳೋದಾ? ಈಗ ಮದುವೆ ಅನ್ನೋ ವ್ಯವಸ್ಥೆನೇ ಆರ್ಟಿಫಿಷಿಯಲ್ಲು, ಬಟ್ಟೆನೂ ಆರ್ಟಿಫಿಷಿಯಲ್ಲು ಮನುಷ್ಯನಿಗೆ, ಇದೆಲ್ಲ ಕೃತಕ. ಆಯ್ತಾ? ಈಗ ಒಂದು ಅಕೌಂಟಬಿಲಿಟಿಗೋಸ್ಕರ ನಾವು ಗಂಡು ಹೆಣ್ಣು ನೀವಿಬ್ಬರೇ ಸಂಸಾರ ಮಾಡ್ಕೊಳ್ಳಿ, ಯಾರ ಮಕ್ಕಳು, ಯಾರಿಂದ ಯಾವ ಕಾಯಿಲೆ ಬರ್ತಾ ಇದೆ ನಮಗೆಲ್ಲ ಗೊತ್ತಾಗಬೇಕಾಗಿತ್ತಲ್ವಾ? ಯಾವುದೋ ಒಂದು ಸಾವಿರಾರು ವರ್ಷದ ಹಿಂದೆ ಒಂದು ಗಂಡು ಹೆಣ್ಣುನ ನೀವು ಈ ಕುಟುಂಬ ನಡೆಸ್ಕೊಂಡು ಹೋಗಿ, ಇದಕ್ಕೆ ಸೇರಿದವರೆಲ್ಲ ಈ ಕುಟುಂಬದವರು ಅಂತ ಮಾಡಿದಾಗ ನಮಗೆ ಗೊತ್ತಾಯ್ತು ಈ ತಳಿ ಎಲ್ಲಿಂದ ಬರ್ತಾ ಇದೆ ಅಂತ. ಗೊತ್ತಾಯ್ತಾ? ಹಾಗಾಗಿ ಮನುಷ್ಯನಿಗೆ ಮದುವೆ ಅನ್ನೋದು ಸಾಮಾಜಿಕವಾದ ಒಂದು ಕಟ್ಟುಪಾಡು ಅಂತಲೇ ಹೇಳ್ಬೋದು. ಇಲ್ಲಿ ಏನಾಗುತ್ತೆ, ಸಾರರಹಿತ ಸಂಸಾರದಲ್ಲಿ ಪರಸಾರವಿದೆಂದು ಸಂಸಾರಿ ನೀವೆಲ್ಲ ನಾರಾಯಣ ಎನ್ನಿರೋ ಅಂತ ಹಾಡು. ಸಂಸಾರದಲ್ಲಿ ಸಾರ ಇಲ್ಲವೇ ಇಲ್ಲ, ಸಾರರಹಿತ ಸಂಸಾರದಲ್ಲಿ ಪರಸಾರ ಇದೆಂದು. ಇಲ್ಲಿ ನಾನು ಪರಮಾತ್ಮನನ್ನ ಕಾಣಬೇಕು. ಒಂದು ತಾಯಿ ಮಗುವನ್ನ ಎತ್ಕೋತಾಳೆ, ಅದು ಅಳ್ತಾ ಇದೆ, ಅದನ್ನು ಸಮಾಧಾನ ಮಾಡ್ತಾಳೆ ಅಂದರೆ ಅಲ್ಲಿ ಪರಮೇಶ್ವರನನ್ನ ನಾವು ನೋಡ್ತಾ ಇರ್ತೀವಿ. ಒಬ್ಬ ತಂದೆ ಮನೆಯೆಲ್ಲ ಬಿಟ್ಟು ಹೊರಗಡೆ ಧೂಳು, ಒಂದು ಬೆವರು, ಕಷ್ಟ, ಒಂದು ಬಸ್ ಹಿಡ್ಕೊಂಡೋಗಿ ಬರೋದು, ಅಥವಾ ಅವನು ಯಾರೋ 5 ಸ್ಟಾರ್ ಆಫೀಸ್ ಮಾಡ್ಕೊಂಡಿದ್ದಾನೆ ಅಂದರೆ ಅವನಿಗೆ ಸುಲಭ ಅಂತ ಹೇಳೋಕ್ಕಾಗಲ್ಲ, ಅವನಿಗೂ ಸ್ಪರ್ಧೆಗಳಿರ್ತಾರೆ. ಸೊ ಹಾಗಾಗಿ ಯಾವುದೇ ಒಂದು ತಂದೆ ಮನೆಗೆ ದುಡ್ಡು ತಂದು ಹಾಕುವಾಗ ಅವನ ಶ್ರಮದಲ್ಲೂ ಪರಮೇಶ್ವರ ಇರ್ತಾರೆ. ಅದಕ್ಕೆ ಪರಸಾರ ಇದೆಂದು ಸಂಸಾರಿ ನೀವೆಲ್ಲ ನಾರಾಯಣ ಎನ್ನಿರೋ. ಈ ಸಂಸಾರದಲ್ಲಿರೋ ಅಷ್ಟು ಆಧ್ಯಾತ್ಮಕತೆ ಸಂಸಾರಿ ಜೀವನದಲ್ಲಿ ಇರಲ್ಲ. ಅವ್ನು ನೋಡಿ ಬಾಂಗ್ ಹೊಡ್ಕೊಂಡು ಕೂತಿರ್ತಾನೆ, ಅರ್ಥ ಆಯ್ತಾ, ಜಟೆ ಬಿಟ್ಕೊಂಡಿರ್ತಾನೆ, ಅವ್ನಿಗೆ ಯಾವ ಕಟ್ಟುಪಾಡು ಇಲ್ಲ. ಅದು ಅಧ್ಯಾತ್ಮ ಅಲ್ಲ ನನ್ನ ಪ್ರಕಾರ. ಸಂಸಾರನೇ ನಿಜವಾದ ಅಧ್ಯಾತ್ಮ. ನಾನೇನೋ ಒಂದು ಖುಷಿ ಹುಡುಗಿ, ಅವ್ರೇನೋ ಖುಷಿ ಹುಡುಗ ಆದರೆ ಓಕೆ ಫೈನ್, ಆದರೆ ಅವರಲ್ಲಿ ಸ್ವಲ್ಪ ಒಂದು ಪರ್ಫೆಕ್ಷನಿಸಮ್ ಜಾಸ್ತಿ. ಈ ಲೋಟ ಯಾಕೆ ಇಲ್ಲಿಟ್ಟಿದ್ಯಾ, ನೀರ್ ಮೇಲೆ ಮುಚ್ಚಿಟ್ಟಿಲ್ಲ, ಈ ಪೆನ್ ಯಾಕೆ ಅಲ್ಲಿಟ್ಟೆ, ಹಿಂಗೆ ಕ್ವಶನ್ ಮಾಡಿದಾಗ ನನಗೆ ಅವನ ಜೊತೆ ಇರೋಕ್ಕಾಗಲ್ಲ. ಏನಿವಾಗ ಒಂದು 5 ನಿಮಿಷ ಅಲ್ಲಿರಲಿ, ಬಂದು ಎತ್ತಿಡ್ತಿದ್ದೆ, ಕಟ್ಟೆ ಕ್ಲೀನ್ ಆಗಿಬಿಡ್ಬೇಕು, ನೀನೇ ಮಾಡು ಅಂತೀವಿ. ಈ ಒಂದು ಯಾರು ಯಾವ ಕೆಲಸ ಮಾಡಬೇಕು, ಯಾಕಂದರೆ ಸೇತುರಾಮ್ ಯಾವುದೋ ಒಂದು ಮಾತಲ್ಲಿ ಹೇಳ್ತಾರೆ, ಸಂಸಾರ ಅಂದರೆ ಏನು, ಬೆಳಗ್ಗೆ ಎದ್ದರೆ ಬಾಯಿ ಹೊಲಸು, ಮೈ ಹೊಲಸು, ಮಲಗಿ ಜಾಗ ಹೊಲಸು, ನೀವು ಸ್ನಾನ ಮಾಡ್ತೀರಾ ಬಚ್ಚಲು ಮನೆ ಹೊಲಸು, ಅಡುಗೆ ಮಾಡ್ತೀರಾ ಅಡುಗೆ ಕಟ್ಟೆ ಹೊಲಸು, ಮಕ್ಕಳಿದ್ರೆ ಅವೆಲ್ಲ ಪೇಪರು, ಪೆನ್ಸಿಲ್ಲು, ಆಟದ ಸಾಮಾನು, ಅದು ಇದು ಮನೆಯೆಲ್ಲ ಹರಡತ್ವೆ. ಅವ್ರನ್ನೆಲ್ಲ ಶಿಸ್ತಿಗೆ ತಗೊಂಬಂದು ದೇವ್ರ ಮನೆಗೆ ಹೋದರೆ ನೆನ್ನೆ ಹಾಕಿದ ಹೂವು ಇವತ್ತಿಗೆ ನಿರ್ಮಾಲ್ಯ. ಸೊ ಏನಿದೆ ಹೇಳಿ ಸಂಸಾರದಲ್ಲಿ? ಕ್ಲೀನಿಂಗೇ ಜಾಸ್ತಿ. ಸೊ ಈ ಮ್ಯಾನ್ಯುವಲ್ ಲೇಬರ್ ಯಾರು ಮಾಡೋಕ್ಕೆ ರೆಡಿ ಇದ್ದಾರೆ? ಹೊರಗಡೆ ನೋಡಿ, ನಾನು ಇವತ್ತಿಲ್ಲಿ ಬಂದು ಕೂತಿದ್ದೀನಿ AC ರೂಮಲ್ಲಿ ಅಚ್ಚುಕಟ್ಟಾಗಿ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಬೇಕು, ಎಲ್ಲರಿಗೂ ಆಸೆ ಇರುತ್ತೆ, ಆದರೆ ತ್ಯಾಗನೂ ಇರಬೇಕಲ್ಲ. ಆ ಮದುವೆ ಅನ್ನೋದು ಒಂದು ಅಭ್ಯಾಸ ಆಗಬೇಕು. ಅಭ್ಯಾಸ ಆಗೋಕ್ಕೆ ನಮಗೊಂದು ಚಿಕ್ಕ ವೈರಾಗ್ಯ ಇರಬೇಕು. ವೈರಾಗ್ಯ ಇಲ್ದಲೆ ಮದುವೆನಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ನಾವು ಮದುವೆ ಅಂದರೆ ಒಂದು ಎಂಜಾಯಿಂಗ್ ಪಾಯಿಂಟ್ ಅಂತ ತಿಳ್ಕೊತೀವಿ. ಕುಡಿಯಲ್ಲ ಗಂಡು ಅಂತ ಡಿವೋರ್ಸ್ ಮಾಡಿರೋ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ಇಲ್ಲಿ ಹೊಂದಾಣಿಕೆ ಪ್ರಶ್ನೆ ಬರೋದೇ ಇಲ್ಲ. ಲೈಫ್ ಸ್ಟೈಲ್ ಮ್ಯಾಟರ್ಸ್. ನನಗೆ ಬೇಕು ಅಂದಾಗ, ಇವಾಗ ಅರ್ಜಿತ್ ಸಿಂಗ್ ಹಾಡ್ತಾ ಇದ್ದಾರೆ, ಅಲ್ಲಿ ಹೋಗಬೇಕು. ನಾನು ಹೇಳ್ತಾನೆ, ನಾನು ಅದಕ್ಕೆಲ್ಲ ಬರಲ್ಲ, ನಂಗೆ ತ್ಯಾಗರಾಜರ ಆರಾಧನೆ ಕರ್ಕೊಂಡು ಹೋಗ್ತೀನಿ. ಅವಳು ತ್ಯಾಗರಾಜರ ತಿರುವಯ್ಯಾರ್ಗೆ ಹೋಗೋಕೆ ಅವಳಿಗಿಷ್ಟ ಇರಲ್ಲ. ಡೆಲ್ಲಿಗೆ ಹೋಗಿ ಅರ್ಜಿತ್ ಸಿಂಗ್ ಹಾಡು ಕೇಳಬೇಕು ಅಂತ ಆಸೆ ಇರುತ್ತೆ. ಬೇರೆ ಬೇರೆ ಅಭಿರುಚಿಗಳಿದ್ದಾಗ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅದು ದೊಡ್ಡದಾಗಿ ಅನ್ಸತ್ತಲ್ವಾ? ಅಲ್ಲ, ಆ ಕಾರಣಕ್ಕಾಗಿನೇ ಈ ತರ ನೆಕ್ಸ್ಟ್ ಈ ತರ ಸಿಚುವೇಶನ್ ಬರಬಾರ್ದು ಅಂತಾನೆ ಕೆಲವರು ಲಿವಿಂಗ್ ಟುಗೆದರ್ ಅಂತ ಇರ್ತಾರೆ. ಕರೆಕ್ಟು, ಅಲ್ಲೂ ದುಡುಕ್ತಾರಲ್ಲ. ಅದಕ್ಕೆ ತ್ಯಾಗರಾಜ ಸ್ವಾಮಿಗಳು ಇವತ್ತಿನ ಪರಿಸ್ಥಿತಿ ಅವತ್ತು ಇತ್ತೇನೋ, ದುಡುಕುಗಳ ನನ್ನೇ ದೊರಕುಮಾರ. ಯಾವ ದೊರೆಯ ರಾಜ್ಕುಮಾರ, ದೇವರಾಗ್ಲಿ ರಾಜ್ಕುಮಾರ ಆಗಲಿ, ನನ್ನ ಮನಸ್ಸೇ ದುಡುಕ್ತಿರುವಾಗ ನನ್ನನ್ನು ಯಾರಪ್ಪ ನೋಡ್ಕೊತಾರೆ ಶ್ರೀರಾಮ ಅಂತ ಕೇಳ್ತಾರೆ. ಈ ದುಡುಕು ಸ್ವಭಾವ ಮನುಷ್ಯನಲ್ಲಿ ಸದಾ ಇದ್ದೇ ಇದೆ. ಅವನು ಸಾಧನೆ ಮಾಡೋಕ್ಕಾಗದೇ ಇರೋ ಅಂಥದ್ದು ಅಂದರೆ ಮನಸ್ಸು ಮಾತ್ರ. ಅವನು ಏನೇ ಟೆಕ್ನಾಲಜಿ ಕೈಯಲ್ಲಿ ಇಟ್ಕೊಂಡಿರ್ಬೋದು, ಮಿದುಳು ಅವನ ಕೈಯಲ್ಲಿ ಇರ್ಬೋದು. ನಿಮಗೆ ಬ್ರೈನ್ ಇಂಪ್ರೂವ್ಮೆಂಟ್ ಆಕ್ಟಿವಿಟೀಸ್ ಸಿಕ್ಕುತ್ತೆ, ಮೈಂಡ್ ಇಂಪ್ರೂವ್ಮೆಂಟ್ ಆಕ್ಟಿವಿಟೀಸ್ ಅಂತ ಯಾರೂ ಹೇಳಲ್ವಲ್ಲ. ಹೌದು. ಆ ಬಾತ್ ಫಾರ್ ದ ಮೈಂಡ್ ಎಲ್ಲಿಂದ ಬರಬೇಕು?
ನಾವು ಅದನ್ನು ಶುದ್ಧವಾಗಿ ಇಟ್ಕೊಳಕ್ಕೆ ನಾವು ಏನು ಮಾಡಬೇಕು, ಅದಕ್ಕೇ ಸ್ಕೂಲಲ್ಲೆಲ್ಲ ಏನು ಮಾಡ್ತಾ ಇದೆ, ಸಾಮಾಜಿಕ ಪರೀಕ್ಷೆಗಳಿದು. ಇಲ್ಲಿ ಐಸ್ ಕ್ರೀಮ್ ಇಟ್ಬಿಟ್ಟು ಹೋಗಿರ್ತೀವಿ, ಯಾರು ತಿಂದಿರಬಾರ್ದು ಅಂತ. ಯಾವ ಮಗು ತಿಂದಿರಲ್ವೋ ಆ ಮಗುಗೆ ಎಮೋಷನಲ್ ಕ್ವೋಷನ್ ಜಾಸ್ತಿ ಇದೆ ಅನ್ನೋ ಥರ. ನಾವು ಯಾವುದೇ ಒಂದು ಆಸೆಯನ್ನು ತಕ್ಷಣ ಈಡೇರಿಸ್ಕೊಳಕ್ಕಾಗದೇ ಇದ್ದಾಗ ನನ್ನ ಮನಸ್ಸು ಹೇಗೆ ವರ್ತಿಸುತ್ತದೋ ಅದೇ ನನ್ನ ವ್ಯಕ್ತಿತ್ವ. ವ್ಯಕ್ತಿತ್ವ ಅಂದರೆ ನಾನು ಇಲ್ಲಿ ಖುಷಿಯಾಗಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಲ್ಲ, ಅದು ಕೊರತೆ ಇದ್ದಾಗ ರಿಯಲ್ ವ್ಯಕ್ತಿತ್ವ ಏನು ಅನ್ನೋದು ಹೊರಗಡೆ ಬರುತ್ತೆ. ಹೌದು. ಯಾವುದೇ ವ್ಯಕ್ತಿ ನಾವು ನಾನು ನಿಮ್ಮನ್ನ ಕಂಪೇರ್ ಮಾಡ್ಕೊಳಕ್ಕಾಗಲ್ಲ. ನೀವು ಎಷ್ಟು ಚೆನ್ನಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ, ಒಂದು ಕಾನ್ವರ್ಸೇಷನ್ನ ಹುಟ್ಟಾಕ್ತಾ ಇದ್ದೀರಾ, ಸಂಭಾಷಣೆಯನ್ನ. ನಾನು ಹಾಗೆ ಆಗಬೇಕು ಅಂದ್ಕೊಳ್ಳೋದು ತಪ್ಪು. ಅಂದ್ರೆ ತುಂಬಾ ಕ್ರಿಯೇಟ್ ಆಗೋದು ಕಂಪೇರ್ ಮಾಡ್ಕೊಳ್ಳೋದ್ರಿಂದಾನೇ ಜಾಸ್ತಿ. ಈಗ ಸಂಸಾರ ಆಗಿರ್ಬೋದು, ಲಿವಿಂಗ್ ಟುಗೆದರ್ ಆಗಿರ್ಬೋದು, ಯಾವುದೇ ಒಂದು ಈಗ ರಿಲೇಶನ್ಶಿಪ್, ಲಿವಿಂಗ್ ಟುಗೆದರೇ ತಗೊಳ್ಳಿ, ಇಲ್ಲಿ ದುಡ್ಡು, ಹಣಕಾಸಿಂದನೇ ತುಂಬ ಸಮಸ್ಯೆ ಬರುತ್ತೆ. ಅವಳಿಗೆ ಬೈಕ್ ಕೊಡ್ಸಿರ್ತಾರೆ ಅವಳಿಗೆ, ಅಥವಾ ಅವರಪ್ಪ ಇವಳಿಗೊಂಚೂರು ಚೆನ್ನಾಗಿ ಸಂಬಳ ಬರ್ತಾ ಇದೆ ಅಂದ್ಕೊಳ್ಳಿ, ಅವ್ರ ಅಪ್ಪನ ಮನೆಯಲ್ಲಿ ಏನೋ ಒಂದು ರಿಪೇರಿ ಆಗುತ್ತೆ, 10 ಲಕ್ಷ ಟ್ರಾನ್ಸ್ಫರ್ ಮಾಡಿರೋ ಹುಡುಗಿರಿದ್ದಾರೆ, ಚೈನ್ನ ಪ್ಲೆಡ್ಜ್ ಮಾಡಿರೋರಿದ್ದಾರೆ. ಆದರೆ ನಿಯತ್ತಿರಲ್ವಲ್ಲ, ಅವ್ನು ಇನ್ಯಾರೋ ಇಷ್ಟ ಆಗೋದ್ರೆ ಬಳಸ್ಕೊಂಡ ಅನ್ನೋದು ಬರುತ್ತೆ. ಹಾಗೆ ಈಕೆಗೂ ಇನ್ಯಾರೋ ಸಿಕ್ಕಿದ್ರೆ ಅವನು ಬಳಸ್ಕೊಂಡ. ಸೊ ಇವಳೊಂದು ಫ್ರಿಜ್ ತಂದಿರ್ತಾಳೆ. ಯಾಕೆ ತಂದ್ಲು? ಉನ್ಕಾ ಓ ಥಾ ಮ್ಯಾಮ್ ಓ ಫ್ರಿಜ್ ಲಾಯಿ, ಅಂದರೆ ಅವಳಿಗೆ ಬೇಕಾಗಿತ್ತು ಅದಕ್ಕೆ ಅವಳು ತಂದ್ಕೊಂಡ್ಲು ಅಂತಾನೆ. ಅವಳ ಪರಿಸ್ಥಿತಿ ಅದು. ಅವಳಿಗೆ ಎಷ್ಟು ಅಡುಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಜಾಸ್ತಿ ಮಾಡಿಬಿಟ್ಟು ನೀನೇನು ಮಾಡ್ತಾ ಇದ್ದೆ, ನೀನು ಅಡುಗೆ ಮಾಡ್ತಿರ್ಲಿಲ್ವಾ? ನನ್ನ ಸಮಯ ಬೇರೆ, ಅವಳ ಸಮಯ ಬೇರೆ. ಅವಳು ಬೆಳಗ್ಗೆ ಬಂದ್ಬಿಡೋಳು ಕೊರಿಯನ್ ಮೂವೀಸ್ ನೋಡ್ತಾರೆ, ಡ್ರಾಮಾಗಳು ನೋಡ್ತಾರೆ. ಅಂದರೆ ನಾನು ವೈಯಕ್ತಿಕವಾಗಿ ಜಪಾನೋ ಕೊರಿಯಾನಲ್ಲೋ ಎಲ್ಲೋ ಸಾಂಸ್ಕೃತಿಕವಾಗಿ ಎಲ್ಲೋ ಇದ್ದೀನಿ, ಆದರೆ ಭೌಗೋಳಿಕವಾಗಿ ಬೆಂಗಳೂರಲ್ಲಿದ್ದೀನಿ, ಅಥವಾ ವಿಚ್ ಎವರ್ ಟೌನ್ ಇನ್ ಇಂಡಿಯಾ. ಅವಾಗೇನಾಗುತ್ತೆ, ನನ್ನ ಮನಸ್ಸು ಆ ಸಂಸ್ಕೃತಿನ ಇಷ್ಟಪಡುತ್ತೆ, ಈ ಸಂಸ್ಕೃತಿ ನನಗೆ ಇಷ್ಟಪಡಲ್ಲ. ನಾನು ಹಾಗಾಗಿ ಬೆಳಗ್ಗೆ ಇದ್ದರೆ ಮೋಮೋಸ್ ಇರಬೇಕು, ಇಡ್ಲಿ ಇಟ್ಟರೆ ಕೋಪ ಮಾಡ್ಕೊಳ್ತಾರೆ. ಉಪ್ಪಿಟ್ಟಿಗೆ ಕೋಪ ಮಾಡ್ಕೊಳ್ಳೋರು ಕೇಳಿದೆ, ಇಡ್ಲಿಗೂ ಕೋಪ ಮಾಡ್ಕೊಳ್ಳೋ ಹೆಣ್ಮಕ್ಳು ಇದ್ದಾರೆ, ಗಂಡ್ಮಕ್ಳು ಇದ್ದಾರೆ. ಅದರಿಂದ ಮಗುಗೆ ಯಾವುದಕ್ಕೆ ಕೋಪ ಬರ್ತಾ ಇದೆ, ಒಂದು LKG ಮಗು ಹಾಕಿದ್ದೆ ಹೊಡೆದು ಇಡ್ತಾ ಇತ್ತು. ಎಕ್ಸಾಕ್ಟ್, ನಾನು ಅದನ್ನ ಕೇಳೋಣ ಅಂತಿದ್ದೆ. ಈಗ ಬೆಳೀತಾ ದೊಡ್ಡವರಾದ್ಮೇಲೆ ಒಂದಷ್ಟು ಕ್ರೌರ್ಯ ಯಾವ ರೀತಿಯಾಗಿ ಬರುತ್ತೆ ಅನ್ನೋದಕ್ಕೆ ಒಂದಷ್ಟು ಸಿಚುವೇಶನ್ಸ್ ಡಿಪೆಂಡ್ಸ್ ಆಗುತ್ತೆ ಮಗುವಿನ ಮಾನಸಿಕ ಸ್ಥಿತಿಗತಿಗಳ ಮೇಲೆ ಅಂತ ನೋಡಿದ್ವಿ. ಚಿಕ್ಕ ಮಗು LKG UKG ಮಗು ಅಳ್ತಾ ಇದ್ರೂ ಬಿಡ್ತಾ ಇಲ್ಲ. ಈಗ ಲೈಕ್ ಯಾರಿಗೋ ಏನೋ ಸಿಟ್ಟು ಬಂತು, ಜಗಳ ಮಾಡ್ಕೊಂಡು ಹೊಡೆದ್ವಿ ಅಂದರೆ ಅಲ್ಲಿಗೆ ಎಂಡ್ ಆಗಬೇಕು. ಹಂಗಲ್ಲ, ಆ ಮಗು ಅಳ್ತಾ ಇದೆ, ಬಿದ್ದಿದೆ, ಅದ್ರ ಮೇಲೆ ಬಿದ್ದು ಕಚ್ಚಿ ಮೈಗೆಲ್ಲ ಪರ್ಚಾಕ್ಬಿಟ್ಟಿದೆ, ಹೊಡಿತಾನೆ ಇದೆ ಬ್ಯಾಕ್ ಟು ಬ್ಯಾಕ್ ಅಂತ. ಅಂದರೆ ಆ ಸಣ್ಣ ಮಗುವಿನ ಮನಸ್ಥಿತಿ ಯಾಕೆ ಹಂಗೆ ಅಂತ. ಆ್ಯಕ್ಚುಲಿ ಈಗ ಒಂದು 3 ವರ್ಷದಲ್ಲೇ ಗಣದಾಲ್ ಶ್ರೀಕಂಠ ಅವ್ರ ಪ್ರಜಾವಾಣಿಯಲ್ಲಿ ಇದ್ದಾರಲ್ಲ, ಅವ್ರು ನಂಗೊಂದು ವಿಡಿಯೋ ಕಳಿಸಿದ್ರು, ಮೇಡಮ್ ಇದು ನೋಡಿ ತುಂಬ ಆಶ್ಚರ್ಯಕರವಾಗಿದೆ, ಹೆಣ್ಣು ಮಗು ಹೊಡಿತಾ ಇದೆ ಅಂತ. ಈಗ ವೈರಲ್ ಆಗ್ತಾ ಇರೋದು ಗಂಡು ಹೊಡಿತಾ ಇರೋದು, ಇದು ಆಗಲೇ ಕಳಿಸಿದ್ರು. ಇಲ್ಲಿ ಆ ಮಗುಗೆ ಎಮೋಷನಲ್ ಏರಿಯಾ ಇನ್ ದ ಬ್ರೈನ್ ಅದೇ ಡೆವಲಪ್ ಆಗಿಲ್ಲದೆ ಇರ್ಬೋದು, ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಇರ್ಬೋದು, ಅಥವಾ ಮನೆಯಲ್ಲಿ ಆ ಥರ ಕ್ರೌರ್ಯವನ್ನ ಅದು ನೋಡಿರ್ಬೋದು, ಅಕ್ಕಪಕ್ಕದ ಮನೆಯಲ್ಲಿ ನೋಡಿರ್ಬೋದು. ಏನೋ ಹೊಡಿತಾ ಇದ್ದಾರೆ ಅಂತ ಅಂದ್ರೆ ಸಹಜವಾಗಿ ಒಂದಷ್ಟು ಎಫೆಕ್ಟ್ ಮಾಡಿರುತ್ತೆ. ಮತ್ತೆ ಒಂದು ಕಸಾಯಿಖಾನೆ ಮುಂದೆ ಒಬ್ರು ಮನೆ ಮಾಡ್ಕೊಂಡಿದ್ರು, ಆ ಮಗುಗೂ ಈ ಥರ ರೋಷ ಇತ್ತು. ಕಸಾಯಿಖಾನೆ ಅಂದರೆ ಪ್ರಾಣಿಗಳ ಹತ್ಯೆ ಮಾಡ್ತಾರಲ್ಲ, ಆ ಒಂದು ಮಗುಗೆ ಯಾಕೋ ಇದಕ್ಕೆ ಎಮೋಷ್ನಲ್ ಕಾಫ್ ಅಂದರೆ ಪದೇ ಪದೇ ಕೆಮ್ಮು ಬರ್ತಾನೆ ಇತ್ತು. ಸರಿ, ನನಗೆ ಡಾಕ್ಟರ್ ಸತೀಶ್ ಪಲ್ಮನಾಲಜಿಸ್ಟ್ ಅವರು ಹೇಳಿದ್ರು, ಮೇಡಮ್ ಈ ಮಗು ಕೆಮ್ಮು ನಿಲ್ತಾ ಇಲ್ಲ ನೋಡಿ ಶುಭ, ಯಾಕೆ ಅಂತ. ನಾನು ಎಷ್ಟೋ ದಿನ ನೋಡಿದ್ದೀನಿ, ನೀವು ಹೇಳ್ದಂಗೆ ಮನಸ್ಸಿಗೆ ಯಾವುದೇ ಒಂದು ಸ್ಕ್ಯಾನಿಂಗ್ ಮಷೀನ್ ಇಲ್ಲ. ನಾವು ಸೈಕಾಲಜಿಸ್ಟ್ ಅಂತ ಕೂತ್ಕೊಂಡ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಅಂತ ಆಗಲ್ಲ. ಕೆಲವು ವರ್ತನೆಗಳ ಒಂದು ಇಂಟೆನ್ಷನ್ ಏನಿದೆ, ಆ ವರ್ತನೆಯ ಹಿಂದಿನ ಒಂದು ಆಲೋಚನೆ ಏನಿದೆ, ಪೂರ್ವ ನಿರ್ಧಾರಿತವಾ ಇಲ್ವಾ ಅಂತ ಗೊತ್ತಾಗುತ್ತೆ. ಆದರೆ ಕೆಲವು ಸಮಯ ಗೊತ್ತಾಗಲ್ಲ. ಒಂದು 11 ವರ್ಷದ ಮಗುನ ನೀವು ಎಷ್ಟು ಅಂತ ಪ್ರಶ್ನೆ ಮಾಡ್ತೀರಾ. ಆಮೇಲೆ ಹೋಗ್ತಾ ಅದಕ್ಕೆ ನಾವು ಚಿತ್ರ ಮಾಡೋದು, ಬಿಡಿಸೋದು, ಅಥವಾ ಏನೋ ಒಂದು ಆಟಿಕೆಗಳನ್ನು ಕೊಟ್ಟು ಅದನ್ನು ನೋಡಿದಾಗ ಆ ಮಗುಗೆ ಈ ಥರ ಕಸಾಯಿಖಾನೆ ಮುಂದೆ ಆಕ್ರಂದನ ಪ್ರಾಣಿಗಳದ್ದು, ಮತ್ತು ಇವತ್ತು ಕಡಿತಾರೆ ಅಂತ ಗೊತ್ತಾದಾಗ ಕೋಳಿ ಕೂಡ ಕಿರ್ಚ್ಕೊಳ್ಳುತ್ತೆ.
ಸೊ ಇದನ್ನೆಲ್ಲ ನೋಡಿ ಅವಳಿಗೆ ಅದನ್ನ ತಡಿಯೋಕ್ಕಾಗ್ತಾ ಇಲ್ಲ, ಆ ಥರ ಅವಳಿಗೆ ಕಾಫ್ ಬಂದ್ಬಿಟ್ಟಿತ್ತು. ಆಮೇಲೆ ಮನೆ ಚೇಂಜ್ ಮಾಡಿ ಅಂತ ಹೇಳಿದ್ಮೇಲೆ ಇವತ್ತಿಗೂ ಅವರು ವಾಟ್ಸಪ್ಪಲ್ಲಿ ಟಚ್ ಇದ್ದಾರೆ. ಇವಾಗ ಅವಳಿಗೆ 25 ವರ್ಷ, 11 ವರ್ಷದಲ್ಲಿದ್ದಾಗ ಇದಾಗಿತ್ತು. ಈಗ ಅವಳಿಗೆ 25 ವರ್ಷ. ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ ಅಂದರೆ, ಯಾವುದೇ ಒಂದು ವ್ಯಕ್ತಿಗೆ ಅವ್ರ ಮನೇನೇ ಅಂತ ನಾವು ದೂಷಣೆ ಮಾಡೋಕ್ಕಾಗಲ್ಲ. ಸುತ್ತ ಇರೋ ಪರಿಸರನೂ, ಎಲ್ರಿಗೂ ಒಂದು ಪ್ಯಾಲೇಸ್ ಥರ ಮನೆ ಇರುತ್ತೆ, ಅಲ್ಲಿ ಎಲ್ಲ ಥರ ಸೌಕರ್ಯಗಳಿರುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ. ಆ ಒಂದು ಸಂದರ್ಭ ನೋಡಿದಾಗ ಎಸ್, ನಾವು ಹೊರಗಡೆ ಮಗು ಏನು ನೋಡಿರುತ್ತೋ ಅದೇ ಒಂದು ವರ್ತನೆಯನ್ನು ಅದು ಕಾಪಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ನೀವು ಏನು ಹೇಳ್ತೀರಾ ಮಕ್ಕಳಿಗೆ, ಇನ್ಸ್ಟ್ರಕ್ಷನ್ ಇಸ್ ನಾಟ್ ಇಂಪಾರ್ಟೆಂಟ್. ಯಾವಾಗಲೂ ನಾವು ಮಾಡೆಲ್ ಆಗಿರಬೇಕು. ಆಮೇಲೆ ಮಕ್ಕಳ ದಾರಿಗೆ ಹೋಗಿ ನಾವು ಮಕ್ಕಳನ್ನ ಸರಿ ಮಾಡಬೇಕು ಅಂತಾರೆ. ಒಂದಷ್ಟು ಈಗ ರಿಸ್ಟ್ರಿಕ್ಷನ್ ಬೇಡ ಅಂತ ಅಂದ್ರೂ ಈಗ ಅಪ್ಪ ಅಮ್ಮಂಗೆ ನನ್ನ ಮಗ ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, ಈ ಥರದ್ದು ಒಂದಷ್ಟು ಆಸೆ ಮೊದಲಿಂದನೇ ಬಂದ್ಬಿಡುತ್ತೆ. ಹುಟ್ಟಿದ ಮೇಲೂ ಕೂಡ ಅವ್ರ ಆಸೆನ ಮಗು ಮೂಲಕ ಈಡೇರಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ರೆಷರ್ ಹಾಕ್ತಾನೆ ಇರ್ತಾರೆ. ಮಗುಗೆ ಅದು ಇಷ್ಟ ಇರೋದಿಲ್ಲ, ಬೆಳೀತಾ ಬೆಳೀತಾ ಅದು ಬೇರೆ ಹಂತಕ್ಕೆ ಹೋಗುತ್ತೆ. ಬಟ್ ಈಗಿನ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಿಮಗೆ ಗೊತ್ತಿದೆ, ಸಾವಿರಾರು ಆಪ್ಷನ್ಸ್ ಇದೆ. AI ಬಂದಮೇಲಂತೂ ಏನಾದರೂ ಕಲಿಬೇಕು ಅಂದರೆ ಏನೇನೋ ಕೋರ್ಸ್ಗಳಿರುತ್ತೆ. ಬಟ್ ಅಪ್ಪ ಅಮ್ಮ ಯಾಕೆ ಇನ್ನೂ ಅದೇ ಮನಸ್ಥಿತಿಲಿದ್ದಾರೆ ಅಂದರೆ, ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕೊಂಡ ಅಂತ ಒಂದು ಮಾತಿದೆಯಲ್ಲ, ಆ ಥರ ಇನ್ನೂ ಅದೇ ಮನಸ್ಥಿತಿಯಲ್ಲೇ ಸಾಕ್ತಾ ಇದ್ದಾರಲ್ಲ, ಯಾಕೆ? ಎಷ್ಟೊಂದು ಚೇಂಜಸ್ ಆಗಿದೆ. ಇಲ್ಲ, ನಮ್ಮ ಒಂದು ದೇಶ ತಗೊಂಡ್ರೆ ಇದು ಭಾವನಾತ್ಮಕ ದೇಶ. ಮತ್ತೆ ಇಲ್ಲಿ ಪಾರಂಪರಿಕ ವೃತ್ತಿಗಳಿತ್ತು ತಂದೆಯಿಂದ ಮಗಂಗೆ. ಹಾಗಾಗಿ ಇಲ್ಲಿ ಅದೊಂದು ಸ್ವಲ್ಪ ಪರಂಪರೆ ಅನ್ನೋದು ಬಂದ್ಬಿಡುತ್ತೆ. ಬೇಕೋ ಬೇಡವೋ ಅದು ಒಂದು ಎಕ್ಸ್ಪೆಕ್ಟೇಷನ್ ಬಂದ್ಬಿಡುತ್ತೆ. ನನ್ನ ಮಗ ಆಯಿತು, ಇವಾಗ ಮೊನ್ನೆ ಒಬ್ರು ಆಟೋ ಡ್ರೈವರ್ ಮಗು ಕರ್ಕೊಂಡು ಬಂದಿದ್ರು. ಮೇಡಮ್ ನಾನೇನೋ ಡ್ರೈವರ್ ಆಗ್ಬಿಟ್ಟೆ, ಇವನು ಹಂಗಾಗಬಾರ್ದು, ತಪ್ಪದು, ನಂತರ ನನ್ನ ಮಗ ಆಗಬಾರ್ದು ಅನ್ನೋದು ತಪ್ಪೇನಿಲ್ಲ. ಆದರೆ ಆ ಮಗುಗೆ IQ ಇದೆಯಾ, ಅದನ್ನ ಇಂಟ್ರೆಸ್ಟ್ ಏನಿದೆ ಮಗುಗೆ. ಮತ್ತು ಇವಾಗ ನಾನು ಆಟೋ ಡ್ರೈವರ್ ಅವ್ರದ್ದು ಒಂದು ಉದಾಹರಣೆ ಕೊಟ್ಟೆ. ಇನ್ನೊಂದು ಉದಾಹರಣೆಯಲ್ಲಿ ಅವರು ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್, ಅಪ್ಪ ಅಮ್ಮ. ಸಿಕ್ಕಾಪಟ್ಟೆ ಅವ್ರಿಗೊಂದು ಸಂಪತ್ತಿದೆ. ಆ ಮಗನ ಎಂಜಿನಿಯರ್ ಹಿಂಗೆ ಮಾಡಲಿ ಅಂತ ಅವ್ರು ಆಸೆ ಪಡ್ತಾ ಇದ್ದಾರೆ. ಆದರೆ ಅವನಿಗೆ ಸೈಕಾಲಜಿ ಓದಬೇಕು ಅಂತ ಆಸೆ ಇತ್ತು. ಇಲ್ಲಿ ಅವರು ಹೇಗೆ ಹೋಗ್ತಾರೆ ಅಂದರೆ ಮಗು ದಾರಿಗೆ ಹೋಗ್ತಾರೆ, ಅರ್ಥ ಆಯ್ತಾ? ನೀನು ಏನು ಬೇಕೋ ಅದನ್ನೇ ಮಾಡು ಅಂತಾರೆ. ಇನ್ನೇನು ಅವನು PCMB ತಗೋ ಅಂತ 10th ಆದಮೇಲೆ ಅವನಿಗೆ PCMB ತಗೋ ಅಂತ ಸ್ಲೈಟಾಗಿ ಪುಷ್ ಮಾಡ್ತಾರೆ. ಆಮೇಲೆ ಸೈಕಾಲಜಿಗೆ ಬಾ. ನಾನು ಹೇಳೋದು, ಪ್ರತಿಯೊಂದು ಸೈಕಾಲಜಿಗೂ ಫಿಸಿಕ್ಸ್ ಬೇಕು. ಹೇಗೆ ಅಂತ ಕೇಳಿ ನೀವು. ಫಾರ್ ಎವ್ರಿ ಫಿಸಿಕಲ್ ಸ್ಟಿಮ್ಯುಲೇಷನ್ ವಿ ಆರ್ ಮೇಕಿಂಗ್ ಅ ಸೈಕಲಾಜಿಕಲ್ ರೆಸ್ಪಾನ್ಸ್ ಅಲ್ವಾ? ಈ ರೂಮಲ್ಲಿ AC ಹಾಕಿದ್ದೀರಾ, ಅದು ಫಿಸಿಕ್ಸಾ? ನಿಮ್ಗೆ ಚಳಿ ಅನ್ಸಲ್ಲ, ನಂಗೆ ಚಳಿ ಅನಿಸ್ತಾ ಇದೆ ಪ್ರತಿಮಾ ಅಂತ ನಾನು ಹೇಳ್ಬೋದು. ಸೊ ಬೋತ್ ಆಫ್ ಅಸ್ ಆರ್ ಮೇಕಿಂಗ್ ಸೈಕಲಾಜಿಕಲ್ ರೆಸ್ಪಾನ್ಸ್ ಟು ದ ಸೇಮ್ ಸಿಚುವೇಶನ್ ಅಲ್ವಾ? ಹಾಗಾಗಿ ಫಿಸಿಕ್ಸ್ ಬೇಕು, ಕೆಮಿಸ್ಟ್ರಿ ಬೇಕು. ಡೋಲೋ 650 ಏನಿದೆ, ಕೆಮಿಕಲ್ಸೇ ಅಲ್ವಾ? ಹೌದು, ಎಲ್ಲ ಕೆಮಿಕಲ್ಸೇ. ಅರಿಶಿನದಲ್ಲೂ ಕೆಮಿಕಲ್ಲೇ ಇರೋದು. ಸಲ್ಫರ್ ಇದೆ ಆನಿಯನ್ನಲ್ಲಿ, ಈರುಳ್ಳಿನಲ್ಲಿ ಸಲ್ಫರ್ ಇರುತ್ತೆ. ಸೊ ನನಗೆ ಕೆಮಿಸ್ಟ್ರಿ ಬೇಡ, ಸೈಕಾಲಜಿ ಬೇಕು, ಫಿಸಿಕ್ಸ್ ಬೇಡ ಅಂತ ಆಯ್ಕೆ ಅಲ್ಲ. ಆ ಸಿಲೆಬಸ್ಸು ಪ್ರತಿಯೊಂದೂ ನಾವು ಅಪ್ಲಿಕೇಶನ್ ಹೇಗೆ ಆಗ್ತಾ ಇದೆ ಅಂತ ಮಗುಗೆ ಹೇಳ್ಕೊಟ್ರೆ ತಪ್ಪೇನಿಲ್ಲ. ಆದರೆ ಇಲ್ಲಿ ಫೋರ್ಸ್ ಮಾಡೋದು, ಈಗ ಎಂಜಿನಿಯರಿಂಗ್ ತೊಗೊಂಡ್ರೂ ಕೆಲಸ ಸಿಗೋದು ಗ್ಯಾರಂಟಿ ಇಲ್ಲ ಅನ್ನೋದು ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಇರ್ಬೋದು. ಮತ್ತು ಅವರೊಂದು ಸುಖ ಕೊಟ್ಬಿಟ್ಟಿರ್ತಾರೆ. ಆಗ ಮಗು ನಾನು ಏನು ಬೇಕಾದರೂ ಮಾಡ್ಬೋದು, ಯಾಕಂದರೆ ಹಣಕಾಸು ದುಡಿಯೋವಂಥ ಒಂದು ಪರಿಸ್ಥಿತಿ, ಅನಿವಾರ್ಯತೆ ಇಲ್ಲ. ಆಲ್ರೆಡಿ ನಮ್ಮ ತಂದೆಗೆ 2 ಮನೆ ಇದೆ ಮೇಡಮ್, ನಾನು ಯಾಕೆ ಕೆಲ್ಸಕ್ಕೆ ಹೋಗಬೇಕು ಅನ್ನೋರು ಇದ್ದಾರೆ. ಮತ್ತು ಕೆಲವರು ಮ್ಯಾನಿಪುಲೇಟಿವ್ ಪೇರೆಂಟ್ಸ್ ಇದ್ದಾರೆ. ನೀನು ಹೋಗೋ ದಾರಿಲ್ಲ ಎಸ್ ಅಂದ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಕಾರ್ ತಿರುಗಿಸ್ಬಿಡ್ತಾರೆ. ಇಲ್ಲ ನೀನಿದೆ. ಹಾಗಾಗ್ಬಿಟ್ಟು ಆ ಮಗುಗೆ ಈ ದವಡೆ ಏನಾಗುತ್ತೆ, ಟಿಕ್ಸ್ ಥರ ಹೀಗೆ ಆಡ್ತಾ ಇರುತ್ತೆ. ಅದನ್ನ ಒಬ್ರು ನ್ಯೂರಾಲಜಿಸ್ಟ್ ಅವರು ಟ್ರೀಟ್ಮೆಂಟ್ ಕೊಟ್ಟು, ಡಾಕ್ಟರ್ ಚಂದ್ರನ್ ಜ್ಞಾನಮುತ್ತು ಅಂತ, ನನಗೆ ಅವರು ಗುರುಗಳು ಹೌದು, ಮಾರ್ಗದರ್ಶಿನೂ ಹೌದು. ನನಗೆ ಬ್ರೈನು, ಅದರ ಕಾರ್ಯಪ್ರವೃತ್ತಿ ಮತ್ತು ಮನಸ್ಸು ಮತ್ತು ಈ ಮಿದುಳಿನ ನಡುವೆ ಆಗುವಂಥ ಸಂಘರ್ಷಗಳು, ಆ ಮನಸ್ಸು ಯಾವಾಗ ಸರ್ವೈವಲ್ ಮೆಕ್ಯಾನಿಸಮ್ಗೆ ಹೋಗ್ಬಿಡುತ್ತೆ, ಅಲ್ಲಿಂದ ಬರೋ ಅಂಥ ದೈಹಿಕ ಬೇನೆಗಳು, ಇದನ್ನೆಲ್ಲ ಕಲಿಸ್ಕೊಟ್ಟವ್ರೆ ಅವರು ನನಗೆ ಈಗ ಒಂದು 15 ದಿನದಲ್ಲಿ ಕಳಿಸಿದ್ರು. ಆ ಕೌನ್ಸಿಲಿಂಗ್ ಮಾಡ್ತಾ ಆ ಹುಡುಗಂಗೆ 12 ಇದ್ದಿದ್ದ ಪರ್ಸೆಂಟೈಲ್ ಪಾಯಿಂಟು 40 ಆಗುತ್ತೆ. ಅಂದರೆ ಇದು ನನ್ನ ಸಕ್ಸಸ್ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಮನಸ್ಸು, ಮಿದುಳು, ಬ್ರೈನ್, ಮೈಂಡ್, ಬ್ರೈನ್ ಮತ್ತು ನಮ್ಮ ವರ್ತನೆ, ಬಿಹೇವಿಯರ್
ವ್ಯಕ್ತಿತ್ವ, ಇವು ಮೊತ್ತ ಪರ್ಸನಾಲಿಟಿ. ಯಾವಾಗ ನೀವು ಯಾವಾಗಲೂ ಸರ್ವೈವಲ್ ಮೋಡಲ್ಲಿ ಇರ್ತೀರಾ, ಓ ಹಿಂಗಾಗೋಯ್ತು, ಅವ್ರು ಹಂಗೆ ಅನ್ಬಾರ್ದಾಗಿತ್ತು, ನಾನು ಹೆಂಗೆ ಈ ಮನೇಲಿರೋದು, ಆ ಸರ್ವೈವಲ್ ಮೋಡಲ್ಲಿ ಯಾರ್ಯಾರು ಭಯ ಪಟ್ಕೊಂಡಿರ್ತಾರೋ ಅವ್ರಿಗೆಲ್ಲ ಆಂಗ್ಸೈಟಿ ಜಾಸ್ತಿ ಇರುತ್ತೆ. ಸೊ ಸರ್ವೈವಲ್ ಮೋಡ್ನ ನಾವು ಬಿಟ್ಟುಬಿಟ್ರೆ ಆವಾಗ ಹೊಟ್ಟೆ ನೋವು ಅಂತ ಮಗು ಸ್ಕೂಲ್ಗೆ ಹೋಗದೆ ಇರೋದು, ಇದಕ್ಕೇನೋ ಇಲ್ಲಿ ತೊಂದರೆ ಆಗ್ತಾ ಇದೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರನೇ ಸೋಮಟೈಸೇಷನ್ ಇನ್ ಚಿಲ್ಡ್ರನ್ ಅಂತ ಒಂದು ಕ್ವೆಶ್ಚನೇರ್ ಇದೆ. ಅದು ನಾನು ಪವರ್ ಪಾಯಿಂಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಮಕ್ಕಳು ಬಂದಾಗ ತೋರಿಸ್ತೀನಿ, ತಲೆನೋವು ಇದಿದೆಯಾ ನೋಡು. ಹೊಟ್ಟೆ ಯಾವಾಗಲೂ ಮುಚ್ಚಿದಂಗೆ ಇರುತ್ತೆ ಮಕ್ಕಳಿಗೆ. ಈ ಆಂಗ್ಸೈಟಿನ ಮಗುನಲ್ಲೇ ಹೇಗೆ ಗುರುತಿಸ್ಬೋದು ಅನ್ನೋಕ್ಕೆ, ಮಕ್ಕಳಿಗೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಆಂಗ್ಸೈಟಿ ಜಾಸ್ತಿ ಇದ್ರೆ. ಅವು ನೀರು ಕುಡಿಯಲ್ಲ, ನೀರು ಕುಡಿದೇ ಇದ್ರೆ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಆದಾಗ ತಲೆನೋವು ಬರುತ್ತೆ. ತಲೆ ಯಾವ ಭಾಗದಲ್ಲಿ ನೋವಿದೆ ಅದನ್ನು ಒಂದು ಚಿತ್ರದಲ್ಲಿ, ಇವಾಗ ನಮ್ಗೆ ಎಷ್ಟು ಬೇಕಾದಷ್ಟು AI ಇಂದ ಚಿತ್ರಗಳು ಸಿಕ್ಕತ್ತಲ್ಲ, ಅದನ್ನೆಲ್ಲ ಹಾಕಿ 35 ಸಿಂಪ್ಟಮ್ನು ಹಾಕಿಟ್ಕೊಂಡಿದ್ದೀನಿ. ಕೆಮ್ಮು ಬರುತ್ತಾ, ತಲೆನೋವು ಬರುತ್ತಾ, ಕೂತ್ಕೊಂಡ್ರೆ ಕ್ಲಾಸಲ್ಲಿ ಬೆನ್ನೋವು ಬರುತ್ತಾ, ಕಣ್ಣು ಕಾಣಿಸಲ್ವಾ, ಕೈ ಬರಿತಾ ಇದ್ರೆ ಇಂಥ ಜಾಗದಲ್ಲಿ ನಿನಗೆ ನೋವು ಬರುತ್ತಾ, ಏನೇನು ಆಗ್ತಾ ಇದೆ ಅಂತ ಚಿತ್ರದ ಮುಖೇನ ತೋರಿಸ್ಕೊಂಡು ಬರ್ತೀನಿ. ಆಂಗ್ಸೈಟಿ ಯಾವಾಗ ಜಾಸ್ತಿ ಇರುತ್ತೋ ಮಕ್ಕಳಿಗೆ ಒಂದು ಸೊಮ್ಯಾಟಿಕ್ ಸಿಂಪ್ಟಮ್, ಶರೀರದ ಬೇನೆಗಳ ಸಿಂಪ್ಟಮ್ ಕೂಡ ಜಾಸ್ತಿ ಇರುತ್ತೆ. ಈ ಮಕ್ಕಳು ಏನು ಮಾಡ್ತಾರೆ, ಪ್ಯೂಬರ್ಟಿಗೆ ಬಂದಾಗ ಸಿಕ್ಕಾಪಟ್ಟೆ ಸ್ಟಬರ್ನ್ ಆಗ್ತಾರೆ. ಯಾಕಂದ್ರೆ ಇವ್ರು ಸರ್ವೈವಲ್ ಮೋಡಲ್ಲೇ ಇರ್ತಾರೆ, ಎಂಜಾಯ್ ಮಾಡಲ್ಲ ಲೈಫ್. ಅವರು ಎಲ್ಲನೂ ವಿಪತ್ತು ಥರನೇ ಕಾಣುತ್ತೆ. ಆವಾಗ ಎಕ್ಸಿಕ್ಯೂಟಿವ್ ಫಂಕ್ಷನ್ಸು ಬ್ರೈನಲ್ಲಿ ವರ್ಕ್ ಆಗಲ್ಲ. ಜ್ಞಾಪಕ ಇಟ್ಕೋಬೇಕು, ನೀವೇನೋ ಹೇಳ್ಕೊಟ್ಟಿರ್ತೀರಾ A+B ಹೋಲ್ ಸ್ಕ್ವೇರ್, A² + 2AB + B² ಅಂತ ಬರೀಬೇಕು, ಮರ್ತು ಹೋಗ್ಬಿಡುತ್ತೆ. ಯಾಕೆ ಮರೆಯುತ್ತೆ? ಬಿಕಾಸ್ ಯು ಆರ್ ಇನ್ ಸರ್ವೈವಲ್ ಮೋಡ್. ಇವಳು ಯಾಕೆ ಕೊಲೆ ಮಾಡ್ತಾಳೆ? ಪ್ರತಿಯೊಂದು ಸರ್ವೈವಲ್ ಮೋಡ್. ನಾನು ಲವ್ ಮಾಡ್ತಿದ್ದೀನಿ ಅಂತ ನಾನು ನಮ್ಮ ಅಪ್ಪ ಅಮ್ಮಂಗೆ ಹೇಳೋಕ್ಕಾಗಲ್ಲ, ಮತ್ತೆ ನೀನೇ ಸಾಯ್ಬೋದಾಗಿತ್ತಲ್ಲ ಅಂತ ಕೇಳ್ಬೋದು ಎಲ್ಲರೂ. ನನಗೆ ಸಾಯಕ್ಕೆ ಇಷ್ಟ ಇಲ್ಲ, ಸ್ವಾರ್ಥಿ, ಇವನನ್ನ ಎಲಿಮಿನೇಟ್ ಮಾಡ್ಬಿಟ್ರೆ ಕ್ಲಿಯರ್ ಎಲ್ಲ ಅಂತ ಥರದ ಯೋಚನೆ. ಹೀಗೆ ಇದು ಇವಾಗಿಂದನೇ ಬಂದು ನಿಂತ್ಕೊಳ್ಳೋ ಸಮಸ್ಯೆ ಇಲ್ಲ. ಅವರ ಮನೆಯಲ್ಲಿ ತಾಯಿಯನ್ನ ಗೌರವದಿಂದ ಕಂಡಿದಾರ ಇಲ್ವಾ? ಮಕ್ಕಳು ಮದುವೆ ಆದ ಗಂಡನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೆ, ಅದೇ ದೌರ್ಜನ್ಯ ಅಪ್ಪ ಹೆಂಡತಿಗೆ ಮಾಡಿರ್ತಾರಲ್ವಾ, ತಾಯಿಗೆ ಮಾಡಿರ್ತಾರೆ, ಆವಾಗ ಯಾಕೆ ಇಳ್ಕೊಡಲ್ಲ? ಸುಮ್ಮನೆ ಇರ್ತಾಳಲ್ವಾ? ತಂದೆ ಮೇಲಿನ ಆಸ್ತಿ ಪ್ರೀತಿ ಇರ್ಬೋದು, ಇನ್ನೊಂದು ಇರ್ಬೋದು. ತಂದೆ ಎಷ್ಟೇ ದೌರ್ಜನ್ಯ ಮಾಡಿದ್ರು ಇವಳೇನು ಪೊಲೀಸ್ ಕಂಟ್ರೋಲ್ ರೂಮ್ ಕರ್ಕೊಂಡು ಹೋಗಿ ನಿಲ್ಸಲ್ವಲ್ಲ, ತಂದೆನ ಫೋನ್ ಮಾಡಲ್ವಲ್ಲ. ಹೊಡೆಯೋ ಗಂಡಂದ್ರೆ ಎಷ್ಟು ಜನ ಇದ್ದಾರೆ, ಮಕ್ಕಳು ಸುಮ್ಮನೆ ಇರ್ತಾರಲ್ಲ. ಸೊ ಇಲ್ಲಿ ಕಾಂಪಿಟೇಷನ್ ಅಂತ ಬಂದ್ಬಿಟ್ಟಿದೆ. ಗಂಡು ಒಂದು ಹೆಣ್ಣು ಒಂದು ಕಂಪ್ಯಾನಿಯನ್ಶಿಪ್ಪೇ ನಮಗೆ ಬೇಕಾಗಿರೋ ಅಂಥ ಆಕ್ಸಿಜನ್ನು ವಾಟರ್ ಅಂತ ಅಂದ್ಕೊಂಡ್ರು, ಇಲ್ಲಿ ನಮಗೆ ಸ್ಪರ್ಧಾತ್ಮಕ ಮನೋಭಾವ ಬಂದ್ಬಿಟ್ಟಿದೆ. ಕಂಪ್ಯಾನಿಯನ್ಶಿಪ್ ಅಂತ ಹೇಳಿದಕ್ಕೆ ಒಂದು ನೆನಪಾಯಿತು, ಬಟ್ ಇದನ್ನ ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಅನ್ಬೇಕು, ಐ ಡೋಂಟ್ ನೋ ಹೇಗೆ ಅಂತ. ಅಂದ್ರೆ ನಾನು ಎಕ್ಸಾಂಪಲ್ ಕೊಡ್ತೀನಿ ಯಾವುದು ಅಂತ. ಇತ್ತೀಚೆಗೆ ನೀವು ನೋಡ್ತಿದ್ರ, ಅಂದ್ರೆ ಮುಂಚೆಯಿಂದ ಇತ್ತೋ ಅದು ಸೆಕೆಂಡ್ರಿ, ಬಟ್ ಈಗಿನ ದಿನಗಳಲ್ಲಿ ಹುಡುಗ ತನಗಿಂತ ಜಾಸ್ತಿ ವಯಸ್ಸಾಗಿರೋರ ಮೇಲೆ ಕ್ರಶ್ ಆಗುತ್ತೆ, ಲವ್ ಆಗುತ್ತೆ, ಆಮೇಲೆ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ ಅನ್ನೋ ಥರ ಈ ಆಂಟಿ ಲವರ್ಸ್ ಅಂತ ಕೆಲವ್ರು ಕರೀತಾರೆ. ಇನ್ನು ಕೆಲವು ಕಡೆ ಹೈಸ್ಕೂಲ್ಗೆ ಹೋಗ್ತಾ ಇರೋ ಹುಡುಗಿ ಇಬ್ಬರು ಮಕ್ಕಳಿರೋ ತಂದೆನ ಮದುವೆ ಆಗ್ತಾಳೆ, ಅದು ಶುಗರ್ ಡ್ಯಾಡಿ ಅನ್ನುವಂಥ ಒಂದು ಕಾನ್ಸೆಪ್ಟು. ಈ ಥರದನ್ನ ಸಮಾಜದಲ್ಲಿ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಇದನ್ನು ಯಾವ ರೀತಿ ಕನ್ಸಿಡರ್ ಮಾಡಬೇಕು, ಸರಿನಾ ತಪ್ಪಾ ಅಂತ ಜಡ್ಜ್ ಮಾಡೋದಾ, ಅಥವಾ ಈ ಥರದ ಸ್ಥಿತಿಗೆ ಕಾರಣ ಏನು ಅಂತ? ಇನ್ನೊಬ್ರು ಒಂದು ಯಾರೋ ನಾನು ಹಿಂದೆ ಬೇರೆ ಇಂಟರ್ವ್ಯೂನಲ್ಲೂ ನಾನು ಹೇಳಿದ್ದೆ, 9ನೇ ಕ್ಲಾಸ್ ಹುಡುಗಿಗೆ ಯಾರ್ದೋ ಜೊತೆ ಮಾತಾಡ್ತಿರ್ತಾಳೆ, ಅವಳು ನನ್ನೇ ಕೇಳ್ತಾಳೆ, ಮ್ಯಾಮ್ ಇಟ್ ಈಸ್ ವೆರಿ ನಾರ್ಮಲ್, ಶುಗರ್ ಡ್ಯಾಡಿ ರಿಲೇಶನ್ಶಿಪ್ ಅಂತೀವಿ ಅಂತ. ಸೊ ಯಾವುದು ಇನ್ಸೆಸ್ಟ್ ಅನ್ಕೊಂತಿದ್ವೋ ಮುಂಚೆ, ಇವಾಗ ಅದು ನಾರ್ಮಲೈಸ್ ಆಗ್ತಾ ಇದೆ. ಎಲ್ಲಾನು ನಾವು ನಾರ್ಮಲೈಸ್ ಮಾಡೋ ಹಂತ ಕೊಟ್ಟೋಗಿದ್ವಿ. ಅಂದ್ರೆ ಇಲ್ಲಿ ಸಂಪ್ರದಾಯಗಳು ಮರೆಯಾಯ್ತು. ಕಾನೂನು ಯಾರ ವರ್ತನೆಯನ್ನು ಕೂಡ ಇಲ್ಲ. ಕಾನೂನು ನಮ್ಮ ವರ್ತನೆಯನ್ನ ಕಟ್ಟುಪಾಡಲ್ಲಿಡಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಫ್ರೀ ಸೋಲ್ ಆಗೇ ಬದುಕಿದವನು. ಅದನ್ನ ನಿಯಂತ್ರಣ ಮಾಡಬೇಕು ಅಂತ ತಾನೇ ಮದುವೆ ಅಂತ ಮಾಡಿದ್ದು. ನೀವು ಸಮಾಜವನ್ನ ಒಂದು ಭಾಷೆ ಅಂತ ತಗೊಂಡ್ರೆ, ಭಾಷೆಯಲ್ಲಿ ಇರುವಂತ ಗ್ರಾಮರ್, ಇವಾಗ ಭಾಷೆ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳಲ್ಲ, ಎಲ್ಲರೂ ಭಾಷೆಯನ್ನ ಆಡ್ತಾರೆ. ಆಡು ಭಾಷೆ ಇರ್ಬೋದು ಅಥವಾ, ಆದ್ರೆ ಗ್ರಾಮರ್ ಯಾರು ಕಲಿತಾರೆ ಹೇಳಿ? ನೀವು ಗ್ರಾಮರ್ ಓದ್ತಾ ಇದ್ರಾ, ಲೋಪಸಂಧಿಗೆ ಒಂದು ಉದಾಹರಣೆ ಕೊಡಿ ಅಂದ್ರೆ ಈ ಕ್ಷಣದಲ್ಲಿ ಕೊಡ್ತೀರಾ? ಮರ್ತೋಗ್ಬಿಟ್ಟಿರ್ತೀರಾ. ಯಾಕೆ ಗ್ರಾಮರ್ ಕಲಿಯಲ್ಲ? ದಟ್ ಗ್ರಾಮರ್ ಪಾರ್ಟ್ ಆಫ್ ದ ಸೊಸೈಟಿ ಈಸ್ ಮ್ಯಾರೇಜ್. ಯಾರಿಗೂ ಗ್ರಾಮರ್ ಇಷ್ಟ ಆಗಲ್ಲ. ಸಂಗೀತದಲ್ಲಿ ತಾಳ ಇರುತ್ತೆ, ಆಯ್ತಾ? ತಕಿಟ 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 ಅಂತ ನೀವು ಆದಿತಾಳದಲ್ಲಿ 3 ಅಕ್ಷರಗಳನ್ನು ಹಾಕ್ಕೊಳ್ಬೋದು.
ಆದರೆ ಆ ಗ್ರಾಮರ್ ಯಾರಿಗೂ ಬೇಡ, ಒಟ್ಟು ಹಾಡಬೇಕು. ಹಾಡಿಷ್ಟ, ಆದರೆ ಗ್ರಾಮರ್ ಬೇಡ. ಸೊ ಅದರಿಂದ ಶಾಸ್ತ್ರೀಯವಾಗಿ ನಾವು ಏನೇನು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಕೆಲವ್ರು ಗ್ರಾಮರ್ ತಲೆಗೆ ಹೋಗಲ್ಲ, ಲೆಕ್ಕಾಚಾರ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಮಾಡ್ತಾರೆ, ಆಲ್ಜಿಬ್ರಾ ಫೇಲ್ ಆಗಿರ್ತಾರೆ. ಸೊ ಅವ್ರನ್ನ ಪೆದ್ರು ಅಂತ ಕರೆಯೋಕ್ಕಾಗುತ್ತಾ ನೀವು? ಅದರಿಂದ ಮನುಷ್ಯನ ಸಾಮಾಜಿಕ ಬದುಕಿನ ಆಯ್ಕೆಗಳು ಹೀಗೆಲ್ಲ ದಿಕ್ಕಾಪಾಲಾಗಿದ್ವು. ಅದಕ್ಕೋಸ್ಕರ ನಾವು ಅದಕ್ಕೊಂದು ಗ್ರಾಮರ್ ತಗೊಂಡು ಬಂದಿದ್ವಿ. ತಿರ್ಗಾ ಒಂದು ಕಾಲಚಕ್ರದಲ್ಲಿ ಯಾರನ್ನ ಬೇಕಾದ್ರೂ ಪ್ರೀತಿ ಮಾಡ್ಬೋದು. ಮಾಯವಾಗಿ ಹೋಗ್ತಾ ಇದೆ ಇವಾಗ. ಎಕ್ಸಾಕ್ಟ್ಲಿ. ಅದನ್ನ ಯಾರು ಕಟ್ಕೊಡ್ಬೇಕು? ಕಷ್ಟ, ಕಟ್ಕೊಡೋಕೆ ಕಷ್ಟ. ಇಲ್ಲಿ ಹೆಣ್ಮಕ್ಳನ್ನ 1960ವರೆಗೂ ನೀವು ಅಮೆರಿಕದಲ್ಲಿ ನೋಡಿದ್ರೆ ವೋಟಿಂಗ್ ರೈಟ್ಸ್ ಇರಲಿಲ್ಲ. ಸೊ ಒಂದು ಹೆಣ್ಣನ್ನ ನೀವು ಪೇಟ್ರಿಯಾರ್ಕಿ ಅಂತ ತುಂಬ ಜನ ಹುಡುಗಿಯರು ಹೋಗ್ತಾರೆ. ಈ ವೇಗನ್ ಫುಡ್ ಹೆಂಗೆ ಆಯ್ಕೆ ಮಾಡ್ಕೊತಾರೋ ಅವ್ರು ಪೇಟ್ರಿಯಾರ್ಕಿನ ಎಲ್ಲದಕ್ಕೂ ಪ್ರಾಬ್ಲಮ್ ಮಾಡ್ತಾರೆ. ಅವ್ರ ತಂದೆನೇ ಅದನ್ನು ಹೆಣ್ಣಿನ ಧ್ವನಿಯನ್ನು ದಮನ ಮಾಡಿರ್ತಾರೆ. ಸೈಲೆಂಟಾಗಿ ಡಾಕ್ಟ್ರ್ ಆಗಿದ್ರೂ ಕೂಡ, MBBS MD ಮಾಡಿದ್ರೂ ಕೂಡ, ಹೆಣ್ಣಾಗಿ ಮನೆಗೆ ಸೊಸೆಯಾಗಿ 2 ಮಕ್ಕಳಿಗೆ ತಾಯಿಯಾಗಿ 70 ವರ್ಷ ಬಂದಾಗ ಕೊಲೆ ಮಾಡಿಬಿಡೋಣ ಅನ್ಸುತ್ತೆ ಮೇಡಮ್ ಅಂತಾರೆ. ಯಾಕಂದರೆ ಅವಳು ಪ್ರಾಕ್ಟೀಸ್ ಮಾಡೋಕ್ಕೆ ಬಿಟ್ಟಿರಲ್ಲ ಗಂಡ. ಅವ್ರು ಯಾವ್ಯಾವ ಊರಿಗೆ ಟ್ರಾನ್ಸ್ಫರ್ಗೆ ಹೋಗ್ತಾರೋ ಅವರು ಆ ಊರಲ್ಲಿ ಈಕೆ ಹೋಗಬೇಕಾಗಿತ್ತು. ನನ್ನ ಜೀವನವನ್ನು ನಾನು ಕಟ್ಕೋಬೇಕು ಅನ್ನೋದು ಸುಲಭದ ಮಾತಲ್ಲ. ಒಂದು ಜೀವನ ನನ್ನ ಜೀವನ ನನಗೆ ಅರ್ಥ ಆಗೋಕ್ಕೆ ಸಾಕಷ್ಟು ವರ್ಷಗಳು ಹಿಡಿದಿರುತ್ತೆ. ನಾನು ಯಾಕೆ ಈ ಕೆಲಸ ಮಾಡ್ತಿದ್ದೆ ಅಂತ ಮನಪರಿವರ್ತನೆ ಆಗಿ ಬೇರೆ ಕೆಲಸಕ್ಕೆ ಹೊಟ್ಟೋಗ್ತಾರೆ, ಸೋಷಲ್ ವರ್ಕಿಗೆ ಬರ್ತಾರೆ. ಸೋಷಲ್ ವರ್ಕಲ್ಲಿ ಇದ್ದವರು ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾರು ಚೇಂಜಸ್ಗೆ ಓಪನ್ ಆಗಿರ್ತಾರೋ ಅವ್ರಿಗೇನು ಸಮಸ್ಯೆ ಆಗಲ್ಲ. ನಂತರನೇ ಆಗಬೇಕು, ನಾನು ಅಂದ್ಕೊಂಡಂಗೆ ಎಲ್ಲ ಆಗಬೇಕು, ನನಗೆ ಇನ್ನೊಬ್ರು ಏನಾಗ್ತಾ ಇದೆ ನನಗೆ ಮುಖ್ಯ ಅಲ್ಲ. ಸ್ವಾರ್ಥ ಜಾಸ್ತಿ ಆಗುತ್ತೆ, ಅನುಕಂಪ ಕಡಿಮೆ ಆಗುತ್ತೆ, ಆದರ್ಶಗಳಿಲ್ಲ. ಆ ಸಮಯದಲ್ಲಿ ಈ ಥರ ಎಲ್ಲ ವರ್ತನೆಯನ್ನು ನಾವು ನೋಡ್ತೀವಿ. ಬಟ್ ಸಮಾಜಕ್ಕೆ ಇದು ಮಾರಕ ಅನ್ನೋದು ಮಾರಕ. ಸಮಾಜದ ಒಂದು ಕಟ್ಟುಪಾಡುಗಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಮದುವೆ ಅನ್ನೋ ವ್ಯವಸ್ಥೆ ಇರಬೇಕು, ಸರಿದಾರಿಯಲ್ಲಿ ಸಮಾಜ ಸ್ವಾಸ್ಥ್ಯವಾಗಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಇದು ಅಗತ್ಯ. ಬಟ್ ಈಗ ಅನಗತ್ಯ ವಿಚಾರಗಳೇ ನಡೀತಾ ಇರೋದು ಅಂತಂದ್ರೆ, ಈಗ ಕೆಲವೊಂದು ವಿಚಾರಗಳಲ್ಲಿ ಅಂದ್ರೆ ಮಾಡರ್ನೈಸ್ ಅನ್ನೋವಂಥ ವಿಚಾರಕ್ಕೆ ಬಂದಾಗ ಓಲ್ಡ್ ಈಸ್ ಗೋಲ್ಡ್ ಅಂದ್ಬಿಟ್ಟು ನಾವು ಹಳೆ ಪ್ಯಾಷನ್ನ ಇವಾಗ ಅದನ್ನ ನಾವು ಅಡಾಪ್ಟ್ ಮಾಡಿಕೊಂಡು ನಮ್ಮ ಲೈಫ್ ಸ್ಟೈಲಲ್ಲಿ ಅದನ್ನ ಒಂದು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಇವಾಗ ಏನು ಅನೈತಿಕ ಸಂಬಂಧಗಳಾಗಿರ್ಬೋದು, ಆಗಲೇ ಹೇಳಿದೆ ಶುಗರ್ ಡ್ಯಾಡಿನೋ ಅಥವಾ ಆಂಟಿ ಲವರ್ಸ್ ಆ ಥರ ಇರ್ಬೋದು, ಅಂದರೆ ಸಮಾಜಕ್ಕೆ ಬೇಡದ ವಿಚಾರಗಳು ಅಂತ ಬಂದಾಗ ಇದೆಲ್ಲವೂ ಸರಿ ಹೋಗಬೇಕು ಅಂತ ಅಂದರೆ, ಈ ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಹೊರಗೆ ಬರಬೇಕು ಅಂತ ಅಂದರೆ ಯಾವ ಥರ ಏನು ಮಾರ್ಗ ಇದೆ? ಅದಕ್ಕೆ ಮಾರ್ಗ ಯಾರಿಗೂ ಬೇಕಾಗಿಲ್ಲ ಅಲ್ವಾ. ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅವರು, ಅಲ್ಲಿಂದ ಸಮಸ್ಯೆಗಳಾಗತ್ತೆ. ಆ ವಿಕ್ಟಿಮ್ ಸ್ಟೋರಿ ಎಲ್ಲ ಬಂದು ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತೀನಿ, ನಾನು ನಿಮ್ಗೆ ಇಷ್ಟ ಆಗಲ್ಲ. ಯಾಕೆ ಅಂದರೆ ನನ್ನಲ್ಲಿ ಯಾವುದೇ ವಿಕ್ಟಿಮ್ ಸ್ಟೋರಿ ಇಲ್ವಲ್ಲ. ಈಗ ನನ್ನ ಗಂಡ ಹೊಡಿತಾ ಇದ್ದಾನೆ ಪ್ರತಿಮಾ ಅವರೇ, ನನ್ಗೆ ಹಿಂಗೆ ಮಾಡ್ತಾನೆ, ಆದರೂ ನಾನು PhD ಮಾಡಿಕೊಂಡೆ, ನಾನು ಇಷ್ಟು ವರ್ಷ 35 ವರ್ಷದಿಂದ ನಾನು ಈ ವೃತ್ತಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದಾಗ ನನಗೊಂದು ಹಿರಿಮೆ. ತಂಪಾಗಿದ್ದೀವಿ ಅಂದರೆ ಅಲ್ಲಿ ಸ್ಟೋರಿನೇ ಇಲ್ವಲ್ಲ. ಹಾಗಾಗಿ ಯಾರಿಗೂ ಇದಕ್ಕೆ ಸಮಸ್ಯೆಗೆ ಪರಿಹಾರ ಬೇಕು ಅಂತಾನೆ ಇಲ್ಲ. ನಾವು ಅನ್ಕೋತೀವಿ ಪರಿಹಾರ ಏನು. ಅಲ್ಲ, ಈಗಿನವ್ರು ಸ್ವಲ್ಪ ಕಂಡ್ಕೊಂಡಿರೋ ಸುಲಭ ದಾರಿ ಏನು ಅಂದ್ರೆ ತುಂಬಾ ಜನರ ಬಾಯಲ್ಲಿ ನಾನು ಕೇಳಿರೋದು, ಪಾಸ್ಟ್ ಈಸ್ ಪಾಸ್ಟ್, ಗೋ ವಿತ್ ಅ ಫ್ಲೋ ಅಂದ್ಬಿಡ್ತಾರೆ. ಪ್ರಾಕ್ಟಿಕಲ್ ತೀರಾ ಯಾವುದನ್ನು ಕ್ಯಾರಿ ಮಾಡೋದು ಬೇಡ, ನನ್ನ ಲೈಫು ನನ್ನ ಖುಷಿ, ಸೆಲ್ಫ್ ಲವ್ ಅನ್ನೋದು ಹೌದು, ಅದ್ರ ಜೊತೆಗೆ ಯಾವುದಕ್ಕೂ ನಾನು ಕೇರ್ ಮಾಡಲ್ಲ, ನನ್ನ ಖುಷಿಯಷ್ಟೇ ಮುಖ್ಯ ಅಂತ ಮುಂದೆ ಸಾಗೋದಿದೆಯಲ್ಲ, ಅದು ಬೇರೆಯವ್ರ ಮೇಲೂ ಕೂಡ ಬೇರೆ ಥರದ ಎಫೆಕ್ಟ್ ಮಾಡುತ್ತೆ, ಸಮಾಜದ ಮೇಲೂ ಕೂಡ ಎಫೆಕ್ಟ್ ಮಾಡುತ್ತೆ. ಮಕ್ಕಳಾಗಿರ್ಬೋದು, ನಮ್ಮನ್ನು ನೋಡಿ ಬೆಳೆಯೋ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಅಂದಾಗ ಅದಕ್ಕೆ ಬೇರೆ ಯಾವುದೇ ರೀತಿಯಾದಂಥ ಕಟ್ಟುಪಾಡುಗಳೇ ಏನಿಲ್ಲ. ನೋಡಿ, ಪಬ್ಗೂ ಮಕ್ಕಳು ಕರ್ಕೊಂಡು ಹೋಗ್ತಾರೆ, ಅದೆರಡು ವರ್ಷ ಅವ್ರು ಕುಡ್ದಿಟ್ಟಿರ್ತಾರೆ, ಒಂದು ತೊಟ್ಟಿರುತ್ತೆ, ಹಿಂಗೆ ಗ್ಲಾಸ್ ತಗೊಂಡು ಅದು ಕುಡಿದ್ಬಿಡುತ್ತೆ. ಹೌದು, 2 ಡ್ರಾಪ್ ಇತ್ತು, ಇದು ಸರಿನಾ ತಪ್ಪ ಅಂತ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ನನ್ನ ಹತ್ರ ಬರ್ತಾರೆ. ಗಂಡ ಹೇಳ್ತಾನೆ, ಮ್ಯಾಮ್ ಯು ಟೆಲರ್ ಮ್ಯಾಮ್ ಶಿ ಸೋ ಓಲ್ಡ್ ಫ್ಯಾಷನ್ಡ್. ಅದು 2 ವರ್ಷದ ಮಗು ಬೀರ್ ಕುಡಿಬೇಕಾ? ನಾನು ಅಂದೆ, ನೀನು ಯಾಕೆ ಅಲ್ಲಿ ಹೋಗಿದ್ದೆ? ಹೋಗದೆ ಇದ್ರೆ ಅವ್ನು ಬಿಡಲ್ಲ ಮ್ಯಾಮ್, ನಾನು ಹೋಗಲೇಬೇಕು, ಪಬ್ಗೆ ಹೋಗಲೇಬೇಕು ಅವನ ಜೊತೆ ಅಂತಾನೆ. ಸೊ ಇದಕ್ಕೆಲ್ಲ ಯಾರು ಉತ್ತರ ಹೇಳೋಕ್ಕಾಗುತ್ತೆ? ಖಂಡಿತ ಉತ್ತರ ಹೇಳೋಕ್ಕಾಗಲ್ಲ. ಯಾಕಂದರೆ ಅವನ ಒಂದು ಅಧೀನದಲ್ಲಿ ಅವಳಿದ್ದಾಳೆ ಅಂದರೆ ಅಲ್ಲಿ ಪೇಟ್ರಿಯಾರ್ಕಿ ಬಂತಲ್ವಾ. ಇವಳು ಮಗುನ ಅಲ್ಲಿ ಕರ್ಕೊಂಡು ಹೋಗ್ಬಾರ್ದು ಅನ್ನೋ ಮನಸ್ಥಿತಿ ಇಟ್ಕೊಂಡಿದ್ರು ಕೂಡ ಗಂಡ ಹೇಳ್ದ ಅಂತ ಅವಳು ಹೋಗ್ತಾಳೆ. ಅಲ್ಲ, ಆ ಮಗು 2 ಡ್ರಾಪ್ ಬಿಯರ್ ಕುಡಿಯುತ್ತೆ. ಏನಾಯಿತು ಇವಾಗ ಅಂತ ಒಂದು ಪ್ರಶ್ನೆ ಮಾಡುವಾಗ ಈ ಥರದ್ದಕ್ಕೆಲ್ಲ ಕೌನ್ಸಿಲಿಂಗ್ ಬರ್ತಾರೆ. ಸೊ ಇಲ್ಲಿ ನಾನು ಜಡ್ಜ್ ಮಾಡೋಕ್ಕಾಗಲ್ಲ. ನೀನು ಪರಿವರ್ತನೆ ಆಗ್ತೀಯಾ ಅಂದರೆ ನಾನು ದಾರಿ ತೋರಿಸ್ಬೋದು. ನಾನು ಏನೂ ಆಗಲ್ಲ, ಹೋಗಿ ಕಸ ಹೊಡಿತೀನಿ, ನಿನ್ನನ್ನು ನಾನು ಬದಲಾಯಿಸ್ತೀನಿ ಅಂದರೆ ನನ್ನನ್ನು ಹುಚ್ಚಿ ಅಂತಾರೆ.
ಸೊ ಅದರಿಂದ ಆದ್ರೆ ನಾವು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಲ್ಲ, ಅದೇ ಈ ತರದ ಒಂದಷ್ಟು ಈಗ ಕಾಂಪ್ಲಿಕೇಶನ್ಸ್ ನೀವು ಆಯ್ತು ಸಂಪ್ರದಾಯಸ್ಥೆ ನಾನು ಅಂತ ಹಾ. ಹೇಳ್ಕೊತೀರಾ, ನಾಳೆ ಯಾರೋ ಪಬ್ ಇನಾಗ್ರೇಷನ್ ಕರೀತಾರೆ, ನೀವು ಪ್ಯಾಂಟು ಶರ್ಟು ಹಾಕೊಂಡು ಹೋಗ್ತೀರಾ, ಕೂದಲು ಬಿಟ್ಕೊಂಡು ಹೋಗ್ತೀರಾ, ಕುಂಕುಮ ಇಟ್ಟಿರಲ್ಲ, ಬಿಯರ್ ಕುಡಿಯೋಕ್ಕೂ ನೀವು ಆ ಥರ ಬಟ್ಟೆ ಹಾಕಕ್ಕೂ ಏನು ಸಂಬಂಧ? ಅಥವಾ ನೀವು ಸಂಪ್ರದಾಯಸ್ಥರಿ, ನೀವು ಮಾಡೋ ಹಣ ಎಲ್ಲ ಸಂಪ್ರದಾಯದಲ್ಲೇ ಮಾಡ್ತೀರಾ, ಸಂಪ್ರದಾಯಸ್ಥ ಮೂವಿಗಳನ್ನೇ ತೆಗಿತೀರಾ, ದೇವರು ದಿಂಡ್ರು ಅಂತ. ಆದರೆ ಪಬ್ಗೆ ಹೋಗಿ ಈ ಥರ ಅವ್ರಿಗೆ ಯಾರಿಗೋ ಬೆಸ್ಟ್ ವಿಶಸ್ಸೇ ಹೋಗಕ್ಕೆ ಕೊಡಕ್ಕೆ ಹೋಗಿದ್ದೀರಾ ನೀವು, ನಾನು ಬೇಡ ಅನ್ನಲ್ಲ. ಆದರೆ ಸಂಪ್ರದಾಯ ದುಡ್ಡು ಮಾಡೋಕ್ಕಿದೆಯಾ ಅಥವಾ ನನ್ನ ಅನುಕರಣೆ, ನನ್ನ ಆಚರಣೆಯಲ್ಲಿದೆಯಾ, ನಾನು ಯಾರನ್ನ ಅನುಕರಿಸ್ತೀನಿ ಅದು ಇಂಪಾರ್ಟೆಂಟ್. ಖಂಡಿತ. ಆಮೇಲೆ ಇವಾಗ ಅಂದ್ರೆ ಮೊದಲಿಂದ ಹಿಡಿದು ಇಲ್ಲಿವರೆಗೂ ನಾವು ಇಂಥ ಒಂದು ಸಿಚುವೇಶನ್ಗೆ ಸಮಾಜ ತಲುಪ್ತಾ ಇದೆ ಅಂದರೆ ಏನೇನು ರೀಸನ್ಸ್ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತಾಡಿದ್ವಿ. ಅದರಲ್ಲಿ ಜಾಸ್ತಿ ಫ್ಯಾಮಿಲಿಯಲ್ಲಿ ನಡೆಯುವಂಥ ಟ್ರಾಮಾ ಆ ಥರದ್ದೇ ಜಾಸ್ತಿ ಇತ್ತು. ಬಟ್ ಇದಕ್ಕೊಂದು ಆ್ಯಡ್ ಆನ್ ಅಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಇದೇ ರೀಸನ್ನು ಅಂತ ಅಂದರೆ ಸೋಷಿಯಲ್ ಮೀಡಿಯಾ, ಫೋನ್, ಈ ಥರದ ವಿಚಾರನೇ ಜಾಸ್ತಿ ಹೆಚ್ಚು ಚರ್ಚೆಗೆ ಬರೋದು. ಇವಾಗೆಲ್ಲ ಪ್ರಪಂಚ ಹಾಳಾಗ್ತಿದೆ ಅಂದರೆ ಸೋಷಿಯಲ್ ಮೀಡಿಯಾ ಅಂದ್ಬಿಡ್ತಾರೆ. ಒಳ್ಳೆ ಇವಾಗ ನಾನು ನೀವು ಹೈಸ್ಕೂಲಲ್ಲಿ ಕ್ಲಾಸ್ಮೇಟು ಆಯ್ತಾ, ನಾವು ಬಿಟ್ಟು ಒಂದು 10 ವರ್ಷ ಆಗಿದೆ. ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮಲ್ಲಿ ತಾನೇ ನಾನು ಮತ್ತೆ ನಿಮ್ಮನ್ನು ನೋಡಿದ್ದು, ಮತ್ತೆ ನನ್ನ ಪ್ರೀತಿ ಹುಟ್ಟುಕೊಂಡಿದ್ದು ಸೋಷಿಯಲ್ ಮೀಡಿಯಾದಲ್ಲಲ್ವಾ? ಹೌದು. ಹಾಗಾಗಿ ಎಲ್ಲ ಸೋಷಿಯಲ್ ಮೀಡಿಯಾನ ಬೈತಾ ಇದ್ದಾರೆ. ಎಲ್ಲ ಸಿ ಟೆಕ್ನಾಲಜಿ ಆರ್ ನೈಫ್, ಇಟ್ ಹ್ಯಾಸ್ ಯೂಸ್ ಅಂಡ್ ಅಬ್ಯೂಸ್. ಇಫ್ ಯು ಹೋಲ್ಡ್ ದ ನೈಫ್ ಟುವರ್ಡ್ಸ್ ದ ಹ್ಯಾಂಡಲ್, ಇಟ್ ವಿಲ್ ಸರ್ವ್ ಯು. ಇಫ್ ಯು ಹೋಲ್ಡ್ ಟುವರ್ಡ್ಸ್ ದ ಶಾರ್ಪ್ ಎಡ್ಜ್, ಇಟ್ ವಿಲ್ ಕಟ್ ಯು ಅಂತ. ಸೊ ನಾವು ಚಾಕುನ ಹ್ಯಾಂಡಲ್ ಜಾಗದಲ್ಲಿ ಇಟ್ಕೊಂಡ್ರೆ ಅದು ಕಟ್ ಮಾಡಕ್ಕೆ ನಾವು ಯೂಸ್ ಮಾಡ್ಕೋಬೋದು. ನೀವು ಕೈನೇ ತಗೊಂಡು ಆಯ್ತು, ಈಗ ಕೇತನ್ ಅವ್ರನ್ನ ಸಿಯಾ ತಳ್ಳಿದ್ರು ಆಯ್ತಾ, ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಸೋನಮ್ ಅವರನ್ನ ಕಾನೂನಿನ ಒಂದು ಪರಿಚಯ ಆಯ್ತು ಅವಳಿಗೆ, ಸಾಮಾಜಿಕ ಮಾಧ್ಯಮ ಅದನ್ನ ತನ್ನ ಕೆಟ್ಟ ಕೃತ್ಯಕ್ಕೆ ಹೇಗೆ ಬಳಸ್ಕೊಂಡ್ಲು ಅನ್ನೋದನ್ನ ತಿಳ್ಕೊಂಡ್ಲು. ಆಮೇಲೆ ನಾನು ಎವಿಡೆನ್ಸ್ ಇಲ್ದಲೆ, ಇವಾಗ ಎವಿಡೆನ್ಸ್ ಇದ್ರೆ ಸಿಕ್ಕಾಕೋತೀನಿ, ಯಾವುದೇ ಆಗೋದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ಲು. ಆಮೇಲೆ ಚಾಟ್ ಎಲ್ಲ ಡಿಲೀಟ್ ಮಾಡಿದಾಳೆ ಅವಳಿಗೂ, ಮತ್ತೆ ಚೇತನ್ ಅನ್ನೋ ಹುಡುಗ, ಚೌಧರಿ ಹುಡುಗಂಗೆ ಆಗಿರೋ ಚಾಟ್ ಎಲ್ಲ ಡಿಲೀಟ್ ಮಾಡಿದ್ದಾರೆ ಇಬ್ರು. ಪಕ್ಕಾ ಕೋಲ್ಡ್ ಬ್ಲಡೆಡ್ ಬರೋಕ್ಕೆ ಕಾರಣ ಒಂದು ಎಂಪತಿ ಇಲ್ಲದೆ ಇರೋದು, ಸೈಕೋಪ್ಯಾಥಿಕ್ ಬಿಹೇವಿಯರ್. ಚಿಕ್ಕದ್ರಲ್ಲೇ ಗೊತ್ತಾಗ್ತಾ ಇರತ್ತೆ ನಮಗೆ. ಕಳ್ತನ ಮಾಡೋದು, ಏನಕ್ಕಾದ್ರೂ ನೀವು ಕಳ್ತನ ಮಾಡ್ಬೋದು, ಸುಳ್ಳು ಹೇಳೋದು, ಅದನ್ನು ಹಾಗೆ ಬಿಟ್ಬಿಟ್ಟಿರ್ತಾರೆ. ಆ ಸ್ಟಬನ್ ಬಿಹೇವಿಯರ್, ಆಪೋಸಿಷನಲ್ ಡಿಫೈಯೆಂಟ್ ಆಗೋದು, ಕುಡಿಯೋದು, ಮತ್ತು ಆ ಕಿಕ್ ಬರೋ ಅಂಥ ನಾವೆಲ್ಟಿ ಸೀಕಿಂಗ್ನಲ್ಲೇ ನಾವು ಬದುಕ್ತಾ ಇರೋದ್ರಿಂದ ಯಾರಿಗೆ ಆಗಲಿ ಎಷ್ಟೇ ಪ್ರೀತಿ ಮಾಡಿದ್ರು ಕಾಮ ಹೊಟ್ಟೋಗುತ್ತಲ್ವಾ, ನನಗೆ ಆಕರ್ಷಣೆ ಹೊಟ್ಟೋಗುತ್ತೆ. ನೆಕ್ಸ್ಟು ನೀನು ವಿಧಾನಸೌಧ ಕಟ್ತೀಯಾ, ನಿನ್ನ ಜೊತೆ ಮದುವೆಯಲ್ಲಿ ಇರ್ತೀನಿ. 30-40 ಸೈಟು ಇಡ್ಲಿ ವಡೆ ಅಂತೀಯಾ, ನಾನು ಇರಲ್ಲ, ಇಷ್ಟೇ ನಾ ಬದುಕು, ಇನ್ನು ಮಾಡು. ಸೊ ಅದಕ್ಕೆ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ಅರಿಷಡ್ ವರ್ಗಗಳು ಅಂತ ಹೇಳೋದು. ಸೊ ನಾವು ಧರ್ಮದಿಂದ ಏನಾದರೂ ಸಾಧನೆ ಮಾಡಕ್ಕೆ ಹೋದರೆ ಶಾರ್ಟ್ ಕಟ್ ಬೇಕು ಅಂತ ಹೋಗ್ತೀವಿ, ಅವಾಗ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಆಗುತ್ತೆ. ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈಗ ನಾವು ಲವರ್ಸ್ ಆಗಿದ್ವಿ, ಬಿಟ್ವಿ, ಆದರೆ ಮತ್ತೆ ಲಿಂಕ್ಡ್ಇನ್ನಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಬೇರೆ ಬೇರೆ ಶೇರ್ ಚಾಟು, ಅಥವಾ ನೀವು ಹೋಟೆಲ್ ಬಗ್ಗೆ ಒಂದು ಕಾಮೆಂಟ್ ಹಾಕ್ತೀರಾ. ಈಗ ನಾನು ಮಾಧ್ಯಮದಲ್ಲಿ ಬಂದಿದ್ದೀನಿ, ಯಾರೋ ಹಳಬ್ರು ಸಿಕ್ಕಾಕೊಳ್ತಾರಲ್ವಾ, ಓ ಇವಳು ಇಲ್ಲಿದ್ದಾಳೆ ಅಂತ, ಓ ಇವನು ಇಲ್ಲಿದ್ದಾನೆ, ಮತ್ತೆ ಮೆಸೇಜ್ ಕಳಿಸೋದು. ಸೊ ಅದು ನನಗೆ ಬೇಕಾ ಬೇಡವಾ, ಆಯ್ಕೆ ನಂದೇ ಅಲ್ವಾ ವೈಯಕ್ತಿಕ. ಅದಕ್ಕೆ ಈ ಜೆನೆಟಿಕ್ಸ್ ನೋಡಬೇಕು, ಎಕನಾಮಿಕ್ಸ್ ನೋಡಬೇಕು, ಸೋಷಾಲಜಿ ನೋಡಬೇಕು, ಎಲ್ಲ ನೋಡಿದ್ರೆ ಒಂದು ವ್ಯಕ್ತಿಯಲ್ಲಿ ಎಲ್ಲನೂ ಇದೆ. ಬಟ್ ನಿಮ್ಮ ಸರ್ವಿಸಲ್ಲಿ ಈ ಥರದ್ದು ಒಂದಷ್ಟು ಕಾಂಪ್ಲಿಕೇಶನ್ಸ್ ಕೇಸಸ್ ಬಂದಿದೆ ಅಂದಾಗ ಇತ್ತೀಚಿನ ದಿನಗಳಲ್ಲೇ ಜಾಸ್ತಿ ಅಂತ ಅನ್ಸುತ್ತಲ್ಲ, ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೇ ಒಂದಷ್ಟು ಜಾಸ್ತಿ ಕಾಂಟ್ರವರ್ಸಿಗಳಾಗಿರ್ಬೋದು, ನಿಮ್ಮ ಹತ್ರ ಬರೋ ಕೇಸಸ್ ಮೆಜಾರಿಟಿ ಕೇಸಸ್ ಅಂದರೆ ಇದರಿಂದನೇ ಜಾಸ್ತಿ ಅಂತ ಅನ್ಸುತ್ತೆ ಅಲ್ವಾ? ಹಾಗೇನಿಲ್ಲ, ನನಗೆ ಕೇಸ್ಗಳು ಇವಾಗ ಬರ್ತಾ ಇರೋದು, ಜನಕ್ಕೆ ಅದ್ರ ಬಗ್ಗೆ ಓಪನ್ನೆಸ್ ಇದೆ. ಓಕೆ. ಬಾಂಬೆನಲ್ಲಿರೋರು, ಕಲ್ಕತ್ತಾ, ಡೆಲ್ಲಿ ಮಹಾನಗರಗಳಲ್ಲಿದ್ದವರು ಈ ಒಂದು ವೃತ್ತಿಯಾಗಿ ಸ್ವೀಕರಿಸಿದ್ರು. ಆದರೆ ಬೆಂಗಳೂರು, ಮೈಸೂರು, ಧಾರವಾಡ ಇಂಥ ಕಡೆ ಕುಟುಂಬಗಳ ಒಂದು ಪೊಟ್ರೆ ಥರ ಇರೋದು, ಅಲ್ಲಿ ಒಂದು ಬಲೆ ಥರ, ಅದು ಸುಲಭವಾಗಿ ಹೊರಗೆ ಬಂದು ಸೈಕಾಲಜಿಸ್ಟ್ನ ನೋಡ್ತೀನಿ ಅನ್ನೋಕ್ಕಾಗ್ತಾ ಇರಲಿಲ್ಲ. ಇದ್ದೇ ಇತ್ತು ಆಗಿನ ಕಾಲದಲ್ಲಿ. ಏನು ಅಂದರೆ, ಮೇಡಮ್ ನೀವು ದಿನಕ್ಕೆ 4 ಸತಿ ಸೆಕ್ಸ್ ಮಾಡು ಅಂತಾನೆ, ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಗಂಡನೇ ಇರ್ಬೋದು
ಬಟ್ ನನ್ಗೆ ಅಬ್ಯೂಸ್ ಅನ್ಸುತ್ತೆ ಅದು. ಐ ಕಾಂಟ್ ಕೋಆಪ್ರೇಟ್, ನಂಗೆ ಬೇಡ ಅನಿಸುತ್ತೆ. ಆದರೆ ಹೊಡಿತಾನೆ ಅವಾಗ. ಹೀಗೆ ಒಂದು ವಿಕೃತವಾಗಿ ಯಾವುದೇ ಒಂದು ಬಿಹೇವಿಯರ್ನ ನಾವು ನೋಡಿದಾಗ, ಅವನೇನು ಹೊರಗಡೆ ಬೇರೆ ಯಾವ್ದು ಹುಡುಗಿ ಜೊತೆನೂ ಸಹವಾಸ ಇಲ್ಲ, ಆದರೆ ನನ್ನಲ್ಲಿ ನನ್ನ ಅವನು ಜೊತೆ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಅನ್ನೋದೇ ಹಾ ಆ ಥರ ಕೇಸ್ಗಳಿದ್ವು. ಇವಾಗ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಆಗ್ತಾ ಇದೆ ಅಂತ ಬರ್ತಾರೆ. ಗಂಡಸಾಗಿರ್ಬೋದು, ಹೆಣ್ಣು ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ಆ ಕಾರಣ ಕೆಲವರು ಅದನ್ನು ಬಿಟ್ಟು ಬರಲ್ಲ, ಮದುವೆನ ಬಿಟ್ಟು ಹೋಗಲ್ಲ, ಆದರೆ ಅಫೇರಲ್ಲೂ ಇರ್ತಾರೆ. ಯಾಕಂದರೆ ಅಲ್ಲಿ ಕ್ವಿಟ್ ಪ್ರೋಕೋ ಅಂತ, ಅಂದರೆ ನನಗಿಲ್ಲಿ ಈ ಆಫೀಸಲ್ಲಿ ನನಗೇನೋ ಒಂದು ಪ್ರಮೋಷನ್ ಸಿಗುತ್ತೆ, ಅದಕ್ಕೆ ನಾನು ಅವನ ಜೊತೆ ಕೋಆಪ್ರೇಟ್ ಮಾಡ್ತಾ ಇದ್ದೀನಿ ಅನ್ನೋ ಥರಕ್ಕೆ. ಹೆಣ್ಣು ಒಂದು ಬೆಳಿಬೇಕು ಅಂದರೆ ಅವಳು ಯಾವುದೋ ಒಂದು ದಾರಿ ಹಿಡ್ಕೊತಾಳೆ, ಇಲ್ಲ ಅಂತಂದರೆ ಅವಳು ಹಿಡ್ಕೊಳ್ಳಲ್ಲ. ಸರಿ ಕೆಲಸ ಮಾಡೋಕ್ಕೆ ಹೋಗ್ತೀನಿ, ಶಿ ಈಸ್ ಅ ಸ್ಟ್ರೇಟ್ ಟ್ರೀ ಅಂದರೆ, ಅಥವಾ ಹೀ ಈಸ್ ಅ ಸ್ಟ್ರೇಟ್ ಟ್ರೀ ಅಂದರೆ ಕಟ್ ಮಾಡೋರೇ ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ವಯಸ್ಸಾದ ಹೆಣ್ಮಕ್ಳಿಗೆ ಸ್ವಲ್ಪ ತಾಳ್ಮೆ ಇರುತ್ತೆ ಅಂತನೋ, ಹುಡುಗರು ಜಡ್ಜ್ ಮಾಡಲ್ಲ ನಮ್ಮನ್ನ ಅಂತನೋ, ಅವರು ಫಿಸಿಕಲ್ ರಿಲೇಷನ್ಶಿಪ್ಗೆ ವಯಸ್ಸಾದವ್ರ ಜೊತೆ ಹೋಗ್ತಾರೆ. ಹೀಗೆ ಅವ್ರ ಶರೀರದಲ್ಲಿ ಕಸುವಿದ್ರೆ ಅಟ್ರಾಕ್ಟಿವ್ ಆಗಿರ್ತಾರೆ. ಯಾರು ಯಾರ ಜೊತೆ ಯಾತಿಗೆ ಹೋಗ್ತಾರೆ ಅನ್ನೋದಕ್ಕೆ ಲಗಾಮ್ ಇಲ್ಲದೆ ಇರೋದ್ರಿಂದ, ಯಾವುದೇ ರೂಲ್ಸ್ ಯಾರಿಗೂ ಬೇಕಾಗಿಲ್ಲದೆ ಇರೋದ್ರಿಂದ, ಹೆಂಗೆ ಬೇಕೋ ಸ್ವೇಚ್ಛಾಚಾರದಲ್ಲಿ ನಾನು ಬದುಕ್ತೀನಿ ಅನ್ನೋ ಒಂದು ಮನಸ್ಥಿತಿ ಇರೋದ್ರಿಂದ ಆಗಿಂದಾಗೆ ನಮಗೆ ಸ್ಪಿರಿಚುವಲ್ ಗುರೂಸ್ಗಳು ಅಥವಾ ದಾಸರ ಪದಗಳು ಈಗ ಯಾರೂ ಓದೋದೇ ಇಲ್ವಲ್ಲ, ಅಥವಾ ಶರಣರ ವಚನಗಳಾಗಲಿ, ಮೀರಾಬಾಯಿಯವರ ಒಂದು ಗೀತೆಗಳಾಗಲಿ, ಕಬೀರ್ ದಾಸ್, ಸೂರ್ದಾಸ್, ಯಾರಿಗೂ ಬೇಡ. ಸಾಹಿತ್ಯ ಯಾವಾಗ ನಾವು ಕೊಲೆ ಮಾಡ್ತೀವಿ ಆವಾಗ ಮನಸ್ಸು ಸಂಸ್ಕಾರ ಹೊಂದೋದೇ ಸಾಹಿತ್ಯದಿಂದ. ಆದ್ದರಿಂದ ಅತ್ಯುತ್ಕೃಷ್ಟ ಕೃತಿಗಳನ್ನು ನಾವು ಓದಬೇಕು, ಅದು ಆಗ್ತಾ ಇಲ್ಲ. ಅದು ಮನಸ್ಸಿಗಿನ್ನೇನು ಆಲೋಚನೆಗಳು ಅಂದ್ರೇನು, ಭಾಷೆನೇ ಅಲ್ವಾ. ಹೌದು, ಅದೇ ಆಗ್ತಾ ಇಲ್ಲ. ಆಮೇಲೆ ಈಗ ನಿಮ್ಮ ಹತ್ರ ಬಹಳಷ್ಟು ಕೇಸಸ್ ಬಂದಿರುತ್ತೆ, ನೀವು ಕೌನ್ಸೆಲಿಂಗ್ ಮಾಡಿರೋಂಥ ಟೈಮಲ್ಲಿ, ಅಂದರೆ ಇದೊಂದು ಸಮಸ್ಯೆ ಬಗೆಹರಿಸೋದಕ್ಕೆ ಆಗ್ತಾನೆ ಇಲ್ಲ, ತುಂಬ ಕಷ್ಟ ಇದೆ ಅನ್ನೋ ಥರದಂಥ ಯಾವುದಾದ್ರೂ ಕೇಸ್ಗಳಿದೆಯಾ? ಇದೆ. ಯಾವ ಥರ ರಿಲೇಷನ್ಶಿಪ್ಪಲ್ಲಿ ಆ ಥರ ಆಗಿದೆ? ಯಾವ ಥರ ರಿಲೇಷನ್ಶಿಪ್ ಅಂದರೆ, ಇವಾಗ ನಮಗೆ ಆ ಮನೆ ಒಳಗೆ ಏನಾಗ್ತಾ ಇದೆ ಅಂತ ಗೊತ್ತಾಗಲ್ಲ. ಸೊ ಗಂಡ ಹೇಳ್ತಾನೆ ಇವಳು ಈ ಥರ ಮಾಡ್ತಾ ಇದ್ದಾಳೆ, ಹೆಂಡತಿ ಹೇಳ್ತಾ ಇಲ್ಲೇ ನಾನು ಆ ಥರ ಮಾಡೋದೇ ಇಲ್ಲ ಅಂತ. ಸೊ ಅಲ್ಲಿ ಇವರಿಗೆ ಥಾಟ್ ಡಿಸಾರ್ಡರ್ ಇರ್ಬೋದು, ಅವರಿಗೆ ಮೂಡ್ ಡಿಸಾರ್ಡರ್ ಇರ್ಬೋದು. ಮೂಡ್ ಡಿಸಾರ್ಡರ್ ಅಂದ್ರೆ ಏನು? ಈಗ ನಮ್ಮಪ್ಪ ಮಾನ್ಸೂನಲ್ಲಿ ತೀರ್ಕೊಂಬಿಟ್ರು. ಮಳೆ ಬಂದ ತಕ್ಷಣ, ಮಳೆ ಬರ್ತಾ ಇದೆ ಅನ್ನೋವಾಗ ನನಗೆ ತುಂಬ ಪ್ರಿಯವಾದ ವ್ಯಕ್ತಿ ನಮ್ಮಪ್ಪ, ನನ್ನ ಮೂಡ್ ಚೇಂಜ್ ಆಗ್ತಾ ಇರುತ್ತೆ. ಆಗ ಇವರಲ್ಲಿ ಒಂದು ವಿಚಿತ್ರವಾದ ವರ್ತನೆಗಳು ಕಾಣಿಸ್ಬೋದು. ಅದಕ್ಕೆ ಇವನು ಹೇಳ್ತಾನೆ, ಅವರಪ್ಪ ಸತ್ 10 ವರ್ಷ ಆದರೂ ಇನ್ನೂ ಹಂಗೆ ಅನ್ಸತ್ತಾ ಮೇಡಮ್ ಅಂತೆಲ್ಲ ಕೇಳ್ತಾರೆ. ಅದೇ ಅರ್ಥ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ. ಮತ್ತು ಅವನಿಗೇನು ಅಂದರೆ ಒಂದು ಆರ್ಡರ್ ಇರಬೇಕು, ಅದಿಲ್ಲ ಅಂತ ಹೇಳಿದಾಗ ಇವರು ಅಂದರೆ ಇವನಲ್ಲೂ ಮಿಸ್ಟೇಕ್ ಇರುತ್ತೆ, ಅವನಲ್ಲೂ ಮಿಸ್ಟೇಕ್ ಇರುತ್ತೆ. ಆ ಮಿಸ್ಟೇಕ್ನ ಇಬ್ಬರು ಎನ್ಕ್ಯಾಶ್ ಮಾಡ್ಕೋತಾ ಇರ್ತಾರೆ. ನಾನು ಸರಿ ಹೋಗಬೇಕು, ನನ್ನ ತಪ್ಪುಗಳನ್ನು ತಿದ್ಕೋತೀನಿ ಅಂತ ಬಂದಾಗ ಮ್ಯಾರೇಜು ವರ್ಕ್ ಆಗುತ್ತೆ. ನನ್ನ ತಪ್ಪು ಫೋಕಸ್ ಮಾಡ್ದಲೆ ನಿಮ್ಮ ತಪ್ಪು ಏನಾಗ್ತಾ ಇದೆ ಅದನ್ನೇ ನಾನು ಫೋಕಸ್ ಮಾಡ್ತಾ ಇದ್ರೆ ತುಂಬ ಕಷ್ಟ ಆಗುತ್ತೆ. ಅಂಥ ಕೇಸ್ಗಳು ಸಾಲ್ವ್ ಆಗಲ್ಲ. ಆಮೇಲೆ ಈ ಕೌನ್ಸಿಲಿಂಗ್ ಹೋಗಬೇಕು ಅನ್ನುವಂಥ ವಿಚಾರ ಏನು ಬರುತ್ತೆ, ತುಂಬ ಜನ ಇದನ್ನು ಈಗಲೂ ಒಂದಷ್ಟು ಮಂದಿ ಓಪನ್ ಅಪ್ ಆಗಿ ಹೇಳೋದು, ಕರ್ಕೊಂಡು ಹೋಗೋದು ಮಾಡ್ತಾರೆ. ಬಟ್ ಏನೋ ಮಾನಸಿಕ ಸಮಸ್ಯೆ ಇದೆ ನನಗೆ, ಹುಚ್ಚಿ ಪಟ್ಟ ಕಟ್ಟಿಬಿಡ್ತಾರೆ ಕೌನ್ಸಿಲಿಂಗ್ ಎಲ್ಲ ಹೋಗ್ಬಿಟ್ರೆ ಅನ್ನೋ ಮನಸ್ಥಿತಿ ಈಗಲೂ ಇದೆ ಅಲ್ವಾ? ಸೊ ಅದನ್ನು ಹೇಗೆ ದೂರ ಮಾಡೋದು? ಯಾಕೆಂದರೆ ಪ್ರತಿಯೊಬ್ಬರು ಒಂದಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾನೆ ಇರ್ತಾರೆ, ಅದರಿಂದ ಮಾನಸಿಕವಾಗಿ ಒಂದಷ್ಟು ಪ್ರೆಷರ್ ಜಾಸ್ತಿಯಾಗಿ ಹೇಗೆಗೋ ರಿಯಾಕ್ಟ್ ಮಾಡ್ತಿರ್ತಾರೆ. ಬಟ್ ಕೌನ್ಸಿಲಿಂಗಿಂದ ಪರಿಹಾರ ಸಿಗುತ್ತೆ ಅಂದಾಗ ಹೋಗೋದಕ್ಕೆ ಯಾಕೆ ಮನಸ್ಸು ಮಾಡೋದಿಲ್ಲ ಅಂತ? ಯಾತಕ್ಕೆ ಮನಸ್ಸು ಮಾಡಲ್ಲ ಅಂದರೆ, ಒಂದು ಕೌನ್ಸಿಲಿಂಗ್ ಬಂದಾಗ ಹೆಣ್ಣಿಗೆ ನಾವು ಹೇಳ್ತೀವಿ, ಓಕೆ ಇವಳಿಗೆ ಬಾರ್ಡರ್ ಲೈನ್ ಪರ್ಸನಾಲಿಟಿ ಇರ್ಬೋದು ಅಂತ ನಾವು ಏನೋ ಒಂದು ಕ್ಲೂ ಕೊಟ್ಬಿಡ್ತೀವಿ ಅಂತ ಇಟ್ಕೊಳ್ಳಿ. ಎಲ್ಲ ಗೂಗಲ್ ಮಾಡ್ಕೊಂಬಿಟ್ಟು ಆಸ್ಟ್ರೋ ಟಾಕ್ ತನಕ ಹೋಗ್ಬಿಟ್ಟು ಅವರು ನಮ್ಮನ್ನು ಒಂದು ಅಸ್ತ್ರವಾಗಿ ಬಳಸ್ಕೊತಾ ಇರ್ತಾರೆ. ಲಾಯರ್ಗೆ ಹೇಳ್ಬೋದಲ್ಲ, ಇದೆಲ್ಲ ಇದೆ ಅವಳಿಗೆ, ಅದಕ್ಕೆ ನನಗೆ ಈ ಮದುವೆ ಬೇಡ ಅಂತ ಹೇಳೋಕ್ಕೆ. ಅದಕ್ಕೆ ಕೆಲವ್ರು ಬರ್ತಾರೆ. ಅವ್ರು ಹಂಗೆ ಬರ್ತಾರಲ್ಲ, ಮ್ಯಾನಿಪುಲೇಷನಲ್ಲಿ ಇವ್ರು ಕರ್ಕೊಂಬರ್ತಾ ಇರ್ಬೋದು ಅಂತ ಅನೇಕ ಹೆಣ್ಮಕ್ಳು ಗಂಡಸರು ಬರಲ್ಲ ಕೌನ್ಸಿಲಿಂಗ್ಗೆ. ಕೆಲವ್ರ ಸಮಯ ಏನಾಗಿರುತ್ತೆ, ಅತ್ತೆ ಮಾವಂಗೋ ತಂದೆ ತಾಯಿಗೋ ಸಮಸ್ಯೆ ಇರುತ್ತೆ. ವರ್ತನಾ ಸಮಸ್ಯೆ ಇರ್ಬೋದು, ಸೈಕಿಯಾಟ್ರಿ ಸಮಸ್ಯೆ ಇರ್ಬೋದು, ಈಗ ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ಸ್ ಇರ್ಬೋದು, ಬೈಪೋಲಾರ್ ಡಿಸಾರ್ಡರ್ ಇರ್ಬೋದು, ಸ್ಕಿಜೋಫ್ರೇನಿಯಾ ಇರ್ಬೋದು, ತಾಯಿಗೋ ಅತ್ತೆಗೋ ಯಾರಿಗೋ ಇರ್ಬೋದು. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ಆಲ್ರೆಡಿ ಯಾರು ಒಂದು ಮನೆಯಲ್ಲಿ ಈಗ ಕ್ಯಾನ್ಸರ್ ಪೇಷಂಟ್ ಇದ್ದಂಗೆ
ಎಲ್ರಿಗೂ ಅಫೆಕ್ಟ್ ಆಗುತ್ತಲ್ವ, ಭಾವನಾತ್ಮಕವಾಗಿ, ಆರ್ಥಿಕವಾಗಿ, ನಿಮಗೆ ಸಾಮಾಜಿಕವಾಗಿ, ಮತ್ತು ಅಂತರ್ಗತ ವ್ಯಕ್ತಿಗತ ಸಂಬಂಧಗಳನ್ನು ನಾವು ನೋಡಿದಾಗ, ಮತ್ತು ಅಲ್ಲಿರೋ ಮಾತುಕತೆಯಲ್ಲಿ ತಾಳ್ಮೆನೇ ಇಲ್ಲ. ಒಬ್ಬರು ಹೇಳಿದ್ದಕ್ಕೆ ಇನ್ನೊಬ್ಬರು, ಕೆಲಸ ಆಗಬೇಕಾದ್ರೆ ಒಂಥರ ಇರ್ತಾರೆ, ಆದಮೇಲೆ ಇನ್ನೊಂದು ಥರ ಇರ್ತಾರೆ. ಈಗ ಪ್ರತಿಮಾ ಒಂದು ಒಳ್ಳೆ ದಿಟ್ಟ ಹೆಣ್ಣು ಅಂತಂದರೆ ನಾನೇನು ಮಾಡ್ತೀನಿ, ನಿಮ್ಮನ್ನು ಅಸ್ತ್ರವಾಗಿ ಇಟ್ಕೊಂಡು ಬಳಸ್ಕೊತಾ ಇರ್ತೀನಿ. ಸೊ ಈ ಥರ ಎಲ್ಲ ಮ್ಯಾನಿಪುಲೇಷನ್ನ ಇವಳು ನೋಡಿರ್ತಾಳೆ. ಆವಾಗ ಅವಳು ನನಗಿಷ್ಟ ಇಲ್ಲ ಅಂತ ಡಿಸೈಡ್ ಮಾಡ್ಕೋತಾಳೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಪದಗಳ ಬಳಕೆಯಲ್ಲಿ ಈ ದರಿದ್ರದವಳು ಬಂದಮೇಲೆ ನಮ್ಮನೆ ಹಿಂಗಾಗೋಯ್ತು ಅಂತ ಬಳಸ್ತಾರೆ. ಸೊಸೆನ ಆಕ್ಸೆಪ್ಟ್ ಇನ್ನೂ ಮಾಡ್ಕೋತಾ ಇಲ್ಲ, ಅಥವಾ ಸೊಸೆ ಈ ಮನೆಯಿಂದಲ್ಲಿ ಹೋಗುವಾಗ ತಾಯಿ ಮನೆಯಲ್ಲೇ ಅನೇಕ ನೋವುಗಳಿರುತ್ತೆ. ಆವಾಗ ಅವಳು ಅನುಮಾನದಿಂದ ಆ ಮನೆಯವ್ರನ್ನೆಲ್ಲ ನೋಡ್ತಾ ಇರ್ತಾಳೆ. ಹೀಗಾಗಿ ಹಳೇದನ್ನ ಬಿಟ್ಟು ಮುಂದಕ್ಕೆ ಹೋಗಲ್ಲ, ಮತ್ತು ಜೀವನನ ಎಂಜಾಯ್ ಮಾಡೋಕ್ಕೆ ಬರಲ್ಲ. ಒಂದು ಮಾರ್ನಿಂಗ್ ಸನ್ಸೆಟ್, ಮಾರ್ನಿಂಗ್ ಸನ್ರೈಸೋ, ಸೂರ್ಯೋದಯನೋ ಸೂರ್ಯಾಸ್ತನೋ ಅದನ್ನು ಹಿಡ್ಕೊಂಬಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೋದಲ್ವ? ಹಾಕಲ್ಲ. ಅವ್ರಿಗೆ ವೈಯಕ್ತಿಕ ಸ್ಟೋರಿಗಳನ್ನೇ ಹಾಕಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದು ಮಾನಸಿಕ ಅಸ್ವಸ್ಥತೆಗೂ ಕಾರಣ ಆಗುತ್ತೆ. ನಾನು ಹಾಕಲೇಬೇಕು ಅನ್ನೋ ಚಟಗಳಿದೆಯಲ್ಲ, ಯಾವುದೇ ಆಗಲಿ, ಅಭ್ಯಾಸ ಓಕೆ, ಚಟಗಳು ನಮಗೆ ತುಂಬ ಚಪಲ ಓಕೆ, ಕೆಲವು ಅಭ್ಯಾಸಗಳು ಓಕೆ, ಆದರೆ ಚಟಕ್ಕೆ ಬಿದ್ದಾಗ ತುಂಬ ಕಷ್ಟ ಆಗುತ್ತೆ. ಸೊ ಅಥವಾ ನನಗೆ ಇನ್ನೊಂದೇನೋ ಪೇಂಟಿಂಗ್ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ, ಟ್ಯಾಂಜೂರ್ ಪೇಂಟಿಂಗ್, ಆಯಿತಾ? ಆ ದೇವಿಗಳನ್ನೆಲ್ಲ ನಾನು ತುಂಬ ಚೆನ್ನಾಗಿ ಸುಂದರವಾಗಿ ಬಿಡಿಸ್ತೀನಿ. ಆದರೆ ನನ್ನ ದೈವತ್ವ ಇದೆ ಅಂದ್ಕೊಂಡ್ಬಿಡ್ತೀನಿ. ನಾನು ಒಳ್ಳೆ ಸಂಗೀತಗಾರ, ಸ್ಟೇಜ್ ಮೇಲೆ ಇರೋಲ್ಲಿ ದೈವತ್ವ, ಕೆಳಗಡೆ ಇಳಿದ್ಮೇಲೆ ನೀನು ಮನುಷ್ಯನೇ ಅಲ್ವಾ? ಚಲನಚಿತ್ರ ನಟರಿರ್ಬೋದು, ಯಾರೇ ಇರ್ಬೋದು, ಅವರಲ್ಲೊಂದು ವಿಶೇಷ ಪ್ರತಿಭೆ ಇದೆ ಅಂದರೆ ದೈವತ್ವ ಅಂದ್ಕೊಂಡ್ಬಿಡ್ತಾರೆ. ಎಲ್ಲರಲ್ಲೂ ಒಂದು ದೈವತ್ವ ಇದ್ದೇ ಇರುತ್ತೆ. ಈ ಒಂದು ಅಹಂಕಾರಕ್ಕೆ ಪೂರಕವಾಗುವಂಥ ವಿಚಾರಗಳಿದ್ದಾಗ ಅವರು ನಾವು ಹೆಂಗೆ ಹೋಗೋದು ಕೌನ್ಸಿಲಿಂಗ್ಗೆ ಅಂದ್ಕೊಂಡು ಬರಲ್ಲ. ಆದರೆ ಅವರಿಂದ ಮನೆಯವ್ರಿಗೆಲ್ಲರಿಗೂ ತೊಂದರೆ ಆಗ್ತಾ ಇರುತ್ತೆ. ಈ ಒಂದು ಸ್ಟಿಗ್ಮಟೈಸೇಷನ್ ಏನಿದೆ ತುಂಬ ಕಡಿಮೆ ಆಗ್ತಾ ಇದೆ. ಮತ್ತು ಒಂದು ಮಗು ಆಗಿದ ತಕ್ಷಣ ನೋಡಿ ಎಲ್ಲರೂ ನಾನು ಸೈಕಾಲಜಿಸ್ಟ್ ಅಂತ ಮಾತಾಡ್ತಾರೆ. ಎಲ್ರಿಗೂ ಅದೇನೋ ಒಂದು ಸುಲಭವಾಗಿ ಸಿಗುವಂಥ ಮನಸ್ಸು ಅನ್ನೋದು ಎಲ್ಲರಿಗೂ ಕೈಗೆಟ್ಕೋ ಅಂಥ ವಸ್ತು. ಆದರೆ ಕೈಂಡ್ನೆಸ್ ಇನ್ ಅನದರ್ಸ್ ಟ್ರಬಲ್, ಕರೇಜ್ ಇನ್ ಮೈ ಓನ್, ಅದು ನಿಜವಾದ ಸೈಕಾಲಜಿ. ಇನ್ನೊಬ್ಬರ ಒಂದು ಕಷ್ಟದ ಸಮಯದಲ್ಲಿ ನನಗೆ ಕರುಣೆ ಇರಬೇಕು, ನನ್ನ ವೈಯಕ್ತಿಕ ಜೀವನದಲ್ಲಿ ಬರೋ ಕಷ್ಟಕ್ಕೆ ನಾನೊಂದು ಧೈರ್ಯದಿಂದ ಒಂದು ಹೆಗಲು ಕೊಡಬೇಕು. ಅದೆರಡೂ ಇಲ್ಲ ಅಂದಮೇಲೆ ನಾವು ಯಾರೂ ಸೈಕಾಲಜಿಸ್ಟ್ ಅಲ್ಲ. ಇನ್ನೊಬ್ಬರ ಜೀವನದಲ್ಲಿ ಕರುಣೆ ಇಲ್ಲ ಅಂದಮೇಲೆ ನೀನು ಸೈಕಾಲಜಿಸ್ಟ್ ಅಲ್ಲ. ಅಥವಾ ನೀನು ತುಂಬ ಕತೆಗಳನ್ನೆಲ್ಲ ಕೇಳಿಬಿಟ್ಟು ನೀನು ಅಳಕ್ಕೆ ಶುರು ಮಾಡಿಬಿಡ್ತೀಯ, ನೀನೇ ಅಳ್ತೀಯ ಸಿನಿಮಾಕ್ಕೆ ಹೋಗಿ ಅಂದರೆ ಅದು ಎಂಪ್ಯಾಥಿಕ್ ಪರ್ಸನಾಲಿಟಿ. ಕ್ಲಿನಿಕಲ್ ಸ್ಟ್ಯಾಮಿನಾ ಇಲ್ಲದೆ ಇದ್ದರೂ ನೀವು ಸೈಕಾಲಜಿಸ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಕತೆ ಕೇಳಿದ ತಕ್ಷಣ ನೀವು ಜಡ್ಜ್ ಮಾಡ್ತೀರಾ, ಇದು ಹಿಂಗಿರ್ಬೋದು ಹಂಗಿರ್ಬೋದು, ಅದು ಸೈಕಾಲಜಿಸ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೈಕಾಲಜಿಸ್ಟ್ ಜಡ್ಜ್ ಮಾಡಿಬಿಡ್ತಾರೇನೋ, ಅಥವಾ ನಮಗೂ ಅರ್ಥ ಆಗುತ್ತಲ್ವ ಇದೆಲ್ಲ. ಸೆಕೆಂಡ್ರಿ ಗೇನ್ ಬಿಹೇವಿಯರೇ ಜಾಸ್ತಿ ಇರುತ್ತೆ. ಸೆಕೆಂಡ್ರಿ ಗೇನ್ ಅಂದರೆ ಹೊಟ್ಟೆ ನೋವು ಅಂತ ಮಗು ಸ್ಕೂಲಲ್ಲಿ ಕೂತಿರುತ್ತೆ, ಅದು ಸ್ಕೂಲ್ಗೆ ಹೋಗಲ್ಲ. 9 ಗಂಟೆ ಆದಮೇಲೆ ಆರಾಮ, ಹೊಟ್ಟೆ ನೋವು ಏನಿರೋದಿಲ್ಲ, ಏನೂ ಇರಲ್ಲ. ಹಾಗೆಯೇ ಅತ್ತೆ ಬರ್ತಾರೆ ಅಂದರೆ ನಂಗೆ ತಲೆನೋವು ಇರ್ಬೋದು, ಅತ್ತೆ ವಾಪಸ್ ಊರಿಗೆ ಮೊದಲೇ ಇವರು ಅಂದರೆ ಈ ಥರ ಅಂತ ನಾವು ಮೆಂಟಲಿ ಫಿಕ್ಸ್ ಆಗಿರ್ತೀವಿ ಅಂದಾಗ ಅಂಥವ್ರನ್ನ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಬಂದ್ರೆ ಅದು ವರ್ಕ್ ಆಗಲ್ಲ. ಈಗ ಕೆಲವ್ರು ಹೇಳ್ತಾರೆ, ಮೇಡಮ್ ನಾನು ತುಂಬ ಇನ್ವೆಸ್ಟ್ ಮಾಡಿಬಿಡ್ತೀನಿ, ಆ ಕಡೆಯಿಂದ ದುಡ್ಡು ಬರ್ತಾ ಇಲ್ಲ ಅಂತ. ಯಾವ ಮಣ್ಣಂಗಟ್ಟಿನೂ ಇವ್ರು ಮಾಡಿರಲ್ಲ, ಇವರು ಭ್ರಮೆನಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ. ಇಲ್ಯೂಷನರಿ ಹ್ಯಾಲ್ಯೂಸಿನೇಷನ್ ಇದು. ಈ ಡಿಸಾರ್ಡರ್ಗೆ ನಮ್ಮ ಭಾವನ ಕರ್ಕೊಂಬರಲ್ಲ ಮೇಡಮ್, ನಮ್ಮ ಮಗಳನ್ನ ಕರ್ಕೊಂಬಂದಾಗ ನೀವು ಸರಿ ಮಾಡಿಕೊಟ್ಟಿದ್ರಿ, ಏನು ಕತೆ ಅಂತ ಕೇಳ್ತೀನಿ. ಇಂಥ ಕತೆ ಆದರೆ ದಯವಿಟ್ಟು ಕರ್ಕೊಂಬರ್ಬೇಡಿ, ಅವ್ರಿಗೆ ಮೆಡಿಸನ್ ಅಗತ್ಯ ಇದೆ, ಆದರೆ ಅವ್ರು ಮೆಡಿಸನ್ ತೊಗೊಳಕ್ಕೆ ರೆಡಿ ಇಲ್ಲ. ನನಗೇನು ಆಗಿಲ್ಲ, ನಾನು ಇನ್ವೆಸ್ಟ್ ಮಾಡಿದ್ದೀನಿ, ದುಡ್ಡು ಕೊಡ್ತಾನೆ, ಕೊಟ್ಟ ಮೇಲೆ ನಾನು ಸಂಸಾರ ಕೊಡ್ತೀನಿ ಅಂತಲೇ ಬದುಕ್ಬಿಡ್ತಾರೆ. ಅಥವಾ ಇವನು ಯಾವುದೋ ಹುಡುಗಿನ ಇಟ್ಕೊಂಬಿಟ್ಟಿದ್ದಾನೆ ಗಂಡ ಅಂತ ಅನುಮಾನದ ಕಾಯಿಲೆ, ಅವಳು ಓಪನ್ ಮಾಡ್ತಾಳೆ, ಹೆಂಡತಿ ಗಂಡನಾದರೂ ಅನುಮಾನ ಪಡ್ಬೋದು, ಹೆಂಡತಿನಾದರೂ ಅನುಮಾನ ಪಡ್ಬೋದು. ಅವ್ರು ಒಪ್ಕೊಳಕ್ಕೆ ರೆಡಿ ಇರಲ್ಲ, ಡಿಸಾರ್ಡರ್ ಅಂತ.
ಅವಳು Okay. ಓಪನ್ ಮಾಡಿಬಿಟ್ಟು ಹಾಯ್ ಲೋಕೇಶ್ ಗುಡ್ ಈವ್ನಿಂಗ್ ಅಂತ ತಗೊಳ್ತಾಳೆ. ಈಗ ಕಾಲ್ಸ್ ಇರುತ್ತಲ್ವಾ, ಹಾ. ಮೀಟಿಂಗ್ ಕಾಲ್, ಇತನಾ ಬಿ ಕ್ಯಾ ಲೋಕೇಶ್ ಕರ್ಕೆ ಇತನಾ ಬಿ ಕ್ಯಾ ಅಂತ. ಎಷ್ಟು ಪೇಟ್ರಿಯಾರ್ಕಿ ಅದು. ಅವಳೊಂದು ಚೂರು ಅವಳ ಆಫೀಸಲ್ಲಿ ಒಂದು ಕೊಲೀಗ್ ಜೊತೆ ಖುಷಿಯಾಗಿ ಮಾತಾಡೋಕ್ಕಾಗಲ್ಲ. ಆಮೇಲೆ ಅವಳು ಹೇಳ್ತಾಳೆ ಹಾಲ್ನೋನು ಹೂನೋನು. ಅವಳಿಗೆ ಇಷ್ಟ ಮಾತಾಡೋಕ್ಕೆ. ಏನು ನೆನ್ನೆ ಲೇಟಾಗಿ ಬಂದ್ರಿ, ಮಳೇಲೂ ಬರ್ತಾ ಇದ್ದೀರಾ, ಹಾಲು ಕೊಡೋನ್ಗೆ ಕಾಫಿ ಕೊಡ್ಲಾ ಅಂತ ಕೇಳ್ತಾಳೆ, ಚಾಯ್ ಕೊಡ್ಲಾ. ಅವನಿಗೆಲ್ಲ ಏನು ಕೊಡೋದು, ಈ ತರ ನಿನ್ನ ಬಾಯ್ ಫ್ರೆಂಡ್. ಪ್ರತಿಯೊಂದನ್ನು ಅನುಮಾನದಿಂದ ನೋಡೋದು. ಮನೆ ಮಾಡಿಬಿಟ್ಟಿರುತ್ತೆ ಅಂದರೆ ಅವರು ಹಂಗೆ ಮುಖ ಕಣ್ಣು ಎಲ್ಲ ಬಿಡ್ತಾ ಇರ್ತಾರೆ ಹಂಗೆ. ಅದಕ್ಕೆ ಅಂಥ ಕಾಯಿಲೆ ಅಂದರೆ ನಾವು ಯಾರು ಅನುಮಾನ ಪಟ್ಕೊಂಡು ನೋವು ತಿಂತಾ ಇರ್ತಾರೋ ಅವ್ರಿಗೆ ಸಪೋರ್ಟ್ ಥೆರಪಿ ಕೊಡ್ಬೋದು. ಇವ್ರಿಗೆ ಸೈಕ್ಯಾಟ್ರಿ ಮೆಡಿಸನ್ನೇ ಕೊಡಿಸ್ಬೇಕು, ರಿಹ್ಯಾಬ್ ಮಾಡಬೇಕು. ಅಂದರೆ ಇದು ಯಾವುದು ವರ್ಕೌಟ್ ಆಗಲಿಲ್ಲ ಅಂದರೆ ಫೈನಲಿ ಡಿವೋರ್ಸ್ ಒಂದೇನಾ ಪರಿಹಾರ? ಕೆಲವ್ರಿಗೆ ಡೈವೋರ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಅಂದರೆ ಅವ್ಳು ನನ್ನ ಹೆಂಡತಿ ಹೀಗೆ, ನಾನು ಹಾಗೆ ಆಕ್ಸೆಪ್ಟ್ ಮಾಡ್ಕೊಂಡು ಇದ್ಬಿಡ್ತೀನಿ. ಅವಳು ಕಾಯಿಲೆ ಇದೆ ಅಂತಲೂ ಒಂದು 7-8 ವರ್ಷ ಗೊತ್ತೇ ಇರಲ್ವಲ್ಲ. ಇವಾಗ ನಾನು ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೀನಿ, ನೀವು ನನ್ನನ್ನು ಇಷ್ಟು ಟೈಮಿಗೆ ಬಾ ಅಂತೀರಾ, ನಾನು ಬರ್ತೀನಿ, ನೀವೇನೋ ಒಂದಷ್ಟು ಮಾತಾಡಿಸ್ತೀರಾ, ನಾನು ವಾಪಸ್ ಹೊಟ್ಟೋಗ್ತೀನಿ. ಇಲ್ಲಿ ನನಗೂ ನಿಮಗೂ ಏನು ಆಲ್ಟ್ರಿಕೇಷನು ಏನಿಲ್ಲ. ಸೊ ಇದಾದಮೇಲೆ ಕ್ಯಾಮ್ರಾಮನ್ ಹೊಟ್ಟೋಗ್ತಾರೆ, ಅವ್ರವ್ರದ್ದು ಮುಗ್ದೋಯ್ತು. ಇಟ್ಸ್ ಎ ಪ್ರೊಫೆಷ್ನಲ್ ರಿಲೇಷನ್ಶಿಪ್. ಮನೆ ಅಂದರೆ ಹಂಗಾಗಲ್ವಲ್ಲ. ನೀ ಎಲ್ಲೋಗಿದ್ದೆ, ಯಾತಕ್ಕೆ ಈ ಸೀರೆ ಉಟ್ಕೊಂಡು ಹೋಗಿದ್ದೆ, ನೀನು ಯಾಕೆ ಇಷ್ಟೊಂದು ಮೇಕಪ್ ಮಾಡ್ಕೊಂಡಿದ್ಯಾ, ಇದೆಲ್ಲ ಬರುತ್ತೆ. ಇನ್ನೊಂದು ನಾನು ಹೇಳಲೇಬೇಕು ಅನ್ನೋದು, ನಾವು ಆಬ್ಜೆಕ್ಟಿಫಿಕೇಶನ್, ವಿಮೆನ್ ಆಬ್ಜೆಕ್ಟಿಫೈ ದೆಮ್ಸೆಲ್ಸ್. ಅವಾಗೇನಾಗುತ್ತೆ, ನಾನು ಕ್ಲಿವೇಜ್ ತೋರಿಸೋದು, ಅಂದರೆ ಕ್ಯಾಮ್ರಾಮನ್ ಅಲ್ಲೇ ಫೋಕಸ್ ಮಾಡ್ತಾನೆ, ನೀವು ಅಲ್ಲಿ ಫೋಕಸ್ ಮಾಡಬೇಡಿ ಅಂತೆಲ್ಲ. ನನಗೆ ಅವಾಗ ನಮ್ಮ ಬ್ಯಾಂಗ್ಳೂರು ಒಂದು ಈ ಜಾಗ್ರಫಿಕ್ ತೊಗೊಂಡ್ರೆ ನಮ್ಗೆ ಯಾರಿಗೂ ಸ್ಲೀವ್ಲೆಸ್ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಈ ಚಳಿ ಪ್ರದೇಶ. ಬಾಂಬೆನಲ್ಲಿ ಸೆಕೆ, ಕಲ್ಕತ್ತಾದಲ್ಲಿ ಸೆಕೆ. ಸೊ ಅವರು ಸ್ವಲ್ಪ ಅಲ್ಲಿ ಹವಾಮಾನಕ್ಕೆ ಅಡ್ಜಸ್ಟ್ ಆಗೋ ಥರದ್ದು ಬಟ್ಟೆ ಅಂದರೆ ಹಾಕ್ಕೊತಾ ಇದ್ರು. ಹಾಂ, ಆದರೆ ಇವಾಗ ಎಲ್ಲರೂ ನಾನು ಅದೇ ಥರನೇ ಇರಬೇಕು, ಮೈ ಬಾಡಿ ಆದರೆ ನೋಡೋರ ಕಣ್ಣಲ್ಲಿನೂ ಪಕ್ವತೆ ಬಂದಿಲ್ವಲ್ಲ. ನೀನೇ ಮತ್ತೆ ಆ ದೃಷ್ಟಿಕೋನಕ್ಕೆ ಸಿಕ್ಕಾಕೊಂಡು ನೀನೇ ನರಳ್ತೀಯಲ್ವಾ. ಅಥವಾ ನಿಂಗೆ ವೈರಲ್ ಆಗಬೇಕು ಅಂತ ಆಸೆ ಇದ್ದರೆ ಓಕೆ, ಆದರೆ ನೋವು ಪಟ್ಕೊಳ್ತೀರ ಅಲ್ವಾ. ಕೆಲವು ಗಂಡಸ್ರು ಏನು ಮಾಡ್ತಾರೆ, ನೀನು ಈ ಥರ ಬಟ್ಟೆನೇ ಹಾಕ್ಕೋಬೇಕು ಅಂತ ಮಾಡರ್ನ್ ಕ್ಲೋತ್ಸೇ ಕೊಡಿಸ್ತಾರೆ. ಕೆಲವರು ಇವಳು ಇದನ್ನೆಲ್ಲ ಹಾಕೊಂತಾಳೆ ಅಂತ ಕೆಟ್ಟ ಪದದಿಂದ ಹೆಂಡತಿನ ಬೈತಾರೆ. ಸೊ ಇದರಿಂದ ಯಾವ್ದು ಸರಿ ಯಾವ್ದು ತಪ್ಪು ಅದಲ್ಲ. ನನ್ನ ವಾತಾವರಣದಲ್ಲಿ ನಮ್ಮ ಅಪ್ಪ ಅಮ್ಮ ಬಿಡ್ತಾರ, ಸಮಾಜ ಏನನ್ನತ್ತೆ ಅದು ಡಿಫ್ರೆಂಟ್ ಇಶ್ಯೂ. ಅದನ್ನೆಲ್ಲ ತಡ್ಕೊಳ್ಳೋ ಅಂಥ ಕ್ಲಿನಿಕಲ್ ಸ್ಟ್ಯಾಮಿನಾ, ಒಂದು ಸ್ಟ್ಯಾಮಿನಾ ಅಂದರೆ ಒಂದು ಮಾನಸಿಕ ದೃಢತೆ ಇರಬೇಕು, ದಾರ್ಢ್ಯ ಇರಬೇಕು. ಮನೋದಾರ್ಢ್ಯ ಯಾವಾಗಿರಲ್ಲ, ಪ್ರತಿಯೊಂದು ಒತ್ತಡ ಆಗ್ತಾ ಹೋಗುತ್ತೆ. ಆ ಒಂದು ಮನೋದಾರ್ಢ್ಯವನ್ನು ಬೆಳೆಸೋದೇ ಸೈಕಾಲಜಿಸ್ಟ್ ಕೆಲಸ. ಇಲ್ಲಿ ನೀನು ಗಂಡ ಹಿಂಗೆ ಅಂತಾನೆ, ನೀನು ಮದುವೆನಲ್ಲಿ ಇರೋಕ್ಕೆ ಇಷ್ಟಪಡ್ತೀಯಾ ಇಲ್ಲ ವಾಪಸ್ ಹೋಗ್ತೀಯಾ. ಮೇಡಮ್ ನನ್ನ ತಂಗಿಗೆ ಇನ್ನೂ ಮದುವೆ ಆಗಿಲ್ಲ, ನಾನು ಇವಾಗ ಡೈವೋರ್ಸ್ ಕೊಟ್ಬಿಟ್ರೆ ಅವಳನ್ನು ಯಾರೂ ಮದುವೆ ಮಾಡ್ಕೊಳ್ಳಲ್ಲ. ಆ ಪರಿಸ್ಥಿತಿನಲ್ಲೂ ಅಕ್ಕಂದರು ಮದುವೆನಲ್ಲಿ ಬದುಕ್ತಾರೆ. ಖಂಡಿತ. ಸೊ ಯಾವ್ಯಾವ ಸ್ಥಿತಿನಲ್ಲಿ ನೀವು ಆ ಮದುವೆನಲ್ಲಿ ಇರಬೇಕು ಅಂದ್ಕೊಂಡಿದ್ದೀರೋ ಆ ಮದುವೆನಲ್ಲಿ ನಿಮಗಿರೋ ಅಂಥ ಮನೋದಾರ್ಢ್ಯ ಇದೆಯಾ, ಯಾವುದನ್ನು ನೀವು ಟಾಲರೇಟ್ ಮಾಡ್ಕೊಳ್ತೀರಾ, ಅದು ನಿಮ್ಗೆ ಇಷ್ಟ ಆಗ್ತಾ ಇದೆಯಾ, ಇದು ಮುಖ್ಯ ಆಗುತ್ತೆ. ನೀವು ಬೀರಿಯೋಕ್ಕೆ ಕೊಡ್ತೀರಾ, ಅದಕ್ಕೆ ನಾನು ಕುಡಿತೀನಿ, ಅದು ತಪ್ಪು. ನೀವು ಹಸಿಯಾಗಿ ಯಾವುದೋ ಒಂದು ಎತ್ಬಿಡ್ತೀರಾ ಗ್ಲಾಸು ಅಂದರೆ ಆಗಲ್ಲ. ಒಬ್ಬ ವ್ಯಕ್ತಿ 3 ಗ್ಲಾಸ್ ಕುಡಿದ್ರು ಅವನು ಔಟ್ ಆಗದೆ ಇರ್ಬೋದು, ನಾನು ಅರ್ಧ ಗ್ಲಾಸ್ಗೆ ಔಟ್ ಆಗ್ಬೋದು. ಹಾಗಾಗಿ ಪ್ರತಿಯೊಂದು, ಹಾಗಾದರೆ ಆಲ್ಕೋಹಾಲ್ ಇವಾಗ ಬಂದಿದ್ದ ಇಲ್ಲ, ಯಾವಾಗಲೂ ನಮಗೆ ಕಳ್ಳು ಸಿಗ್ತಾಯಿತ್ತು, ಈಚಲ್ ಮರದ ಕೆಳಗಡೆ ಸಿಗ್ತಾಯಿತ್ತು, ದೇವತೆಗಳು ಕುಡಿತಾ ಇದ್ರು ಅಂತ ನಾವು ಕೇಳ್ತೀವಿ, ಸುರಾಪಾನ ಅಂತ ಹೇಳ್ತೀವಿ. ಹಾಗಾಗಿ ಒಂದು ಮಸ್ತಿ ಮಜಾ ಮಾಡೋವಂಥದ್ದು ಪ್ರತಿಯೊಂದು ಕಾಲಮಾನದಲ್ಲೂ ಇದೆ. ಯಾವಾಗ ಅದು ಅಗತ್ಯಕ್ಕಿಂತ ಜಾಸ್ತಿ ಆಯಿತು ಅಂದಾಗ ಮಾನಸಿಕ ಒತ್ತಡ ಆಗುತ್ತೆ. ಮಾನಸಿಕ ಒತ್ತಡ ಅಂದರೆ ಸ್ಟ್ರೆಸ್ ಆಗುತ್ತೆ, ಅದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ. ಆವಾಗ ನೀವು ಯೋಗ ಮಾಡಿ, ಅದು ಬಾಡಿ ಕಂಟಾರ್ಷನ್ ಹೊರತು ಹೀಗೆ ನಿಂತ್ಕೋತೀರಾ, ಫ್ಲೆಕ್ಸಿಬಿಲಿಟಿಯಿಂದ ಮೈಂಡ್ ಬರಲ್ವಲ್ಲ. ಖಂಡಿತ. ಹಾಗಾಗಿ ಇದು ಮನಸ್ಸಿಗೆ ಭ್ರಮೆ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಈಗ ಭ್ರಮೆ ಅಂದ ತಕ್ಷಣ ನನಗೆ ನೆನಪಾಯಿತು, ಈಗ
ನಾವು ತುಂಬಾ ರೀಲ್ಸ್ ಅಲ್ಲೂ ನೋಡಿರ್ತೀವಿ, ಇತ್ತೀಚೆಗೆ ಕೇಳಿರ್ತೀವಿ OCD ಅನ್ನುವಂಥದ್ದು. ತುಂಬಾ ಜನ ಏನೋ ನಾನು ತುಂಬಾ ಪರ್ಫೆಕ್ಟ್ ಆಗಿದ್ದೀನಿ ಅಂತ ಏನೋ ಮಾಡ್ತಾ ಇದ್ದಾನೆ ಅಂದ್ರೆ ಇವನಿಗೆ OCD ಅಂತ ಹೇಳೋದು. ಆಕ್ಚುಲಿ ಏನು OCD ಅಂದ್ರೆ ಏನು? ಆ ಪೇಷಂಟ್ ನಡವಳಿಕೆ ಯಾವ ತರ ಇರುತ್ತೆ? ಇದು ಕ್ಯೂರ್ ಮಾಡುವಂತಹ ಸಮಸ್ಯೆ ಅಂದ್ರೆ ಕ್ಯೂರ್ ಆಗುತ್ತೆ ಅಂತ ಹೇಳ್ಬಹುದಾ, ಅಥವಾ ಲೈಫ್ ಲಾಂಗ್ OCD ಮಾನಸಿಕ ರೋಗ ಅಂದ್ರೆ ಹಾಗೆ ಇರ್ಬೇಕಾ ಅಂತ ಇರುತ್ತಾ ಅಂತ? ಒಂದು ಉದಾಹರಣೆಯೊಂದಿಗೆ ನಾನು ಹೇಳ್ತೀನಿ. ಇವಾಗ ನನಗೆ ಮಗು 9 ತಿಂಗಳು, ಮನೆಯೆಲ್ಲ ಓಡಾಡ್ತಾ ಇದೆ. ನಮ್ಮ ಅತ್ತೆ ಏನು ಮಾಡ್ತಾರೆ, ಏನೋ ಸಿಪ್ಪೆ ತಗೊಳ್ತಾರೆ, ಸಿಪ್ಪೆನ ಕೆಳಗೆ ಹಾಕ್ಬಿಡ್ತಾರೆ. ಅವಳು ಆ ಕಡೆಯಿಂದ ಕಸ ಗುಡಿಸ್ಕೊಂಡ್ಬರ್ತಿರ್ತಾಳೆ. ನಮ್ಮ ಮನೆ ಸಹಾಯಕರು ಆ ಕಡೆಯಿಂದ ಹೆಂಗೋ ಎತ್ಕೋತಾಳಲ್ಲ ಅಂತ ಕೆಳಗಡೆ ಬಿಸಾಕ್ತಾರೆ. ಈ ಮಗು ಹರಿದಾಡ್ತಾ ಇರುತ್ತೆ. ಇವಳಿಗೆ ಅತ್ತೆಗೆ ಏನಾದ್ರು ಹೇಳಕ್ ಭಯ. ಅವ್ರು 1.5 ತಿಂಗಳಿಗೇನೋ ಬಂದಿರ್ತಾರೆ. ಅತ್ತೆ ಕೆಳಗಡೆ ಹಾಕಬೇಡಿ ಅಂತ ಹೇಳಕ್ ಸಂಕೋಚ. ಇವಳಿಗೆ ಏನಾಗುತ್ತೆ, ಅವಾಗ ಭಯ ಶುರುವಾಗುತ್ತೆ. ಅವಳು ಬಂದ್ಬಿಟ್ಟು ಅದನ್ನ ಎತ್ಕೊಂಡು ಕಸ ಗುಡಿಸೋದು, ಅಥವಾ ಇವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲಿ ಏನೇನು ಕಸ ಹಾಕ್ತಾ ಇದ್ದಾರೆ ಅಂತ ನೋಡೋದು. ಅದು ಓಕೆ, ಅವ್ರ ಹಿಂದೆ ಹೋಗಿ ಪೊಲೀಸ್ ಮ್ಯಾನ್ ಕೆಲಸನ ಜಾಗ್ರತೆ ಮಾಡಿದ್ರೆ ಏನು ತಪ್ಪಿಲ್ಲ. ಆದ್ರೆ ಟೆನ್ಷನ್ ಮಾಡ್ಕೊಂಡು ನೀವು ಮಾಡಿದ್ರೆ ಅದು ಒಬ್ಸೆಷನ್ ಆಗುತ್ತೆ. ಒಬ್ಸೆಷನ್ ಕಂಪಲ್ಷನ್ ಅಂದ್ರೆ ಮಾಡ್ಲೇಬೇಕು. ಇವಾಗ ನಿದ್ದೆ ಮಾಡ್ತಿರ್ತಾಳೆ 3 ಗಂಟೆಲಿ, ಸುಸ್ತಾಗಿರುತ್ತೆ ಬೆಳಗ್ಗೆಯಿಂದ ಕೆಲಸ ಮಾಡಿ. ಶೀಸ್ ಅ ನೈಸ್ ಲೇಡಿ. 3 ಗಂಟೆಲಿ ಅಮ್ಮ ಇವಾಗ ಎದ್ಬಿಟ್ಟಿದ್ದಾರೆ, ಮಗುನೂ ಎದ್ಬಿಟ್ಟಿದೆ ಅಂತ ಗೊತ್ತಾಗುತ್ತೆ. ಏನೋ ಸಡನ್ ಎಚ್ಚರ ಆಗುತ್ತೆ. ಟೆನ್ಷನ್ ಮಾಡಿಕೊಂಡು ದಬ ದಬ ಅಂತ ಅತ್ತೆ ಎಲ್ಲಿದ್ದಾರೆ, ಮಗು ಏನು ಮಾಡ್ತಿದೆ, ತಿಂದುಬಿಡ್ತಾ ಚೆಕ್ ಮಾಡೋದು, ಇವ್ರೇನು ತಿಂದರು, ಆ ಚೆಕಿಂಗ್ ಬಿಹೇವಿಯರು ಅದು ಕಂಪಲ್ಸರಿ ಮಾಡಲೇಬೇಕು. ಆವಾಗ ಅದನ್ನ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ಬೋದು. ಈಗ ಕ್ಲೆನ್ಲಿನೆಸ್ ಬಂದಾಗ, ಈಗ ನಮ್ಮ ಮನೆಯಲ್ಲಿ ಕತ್ರಿ ತಗೊಂಡು ಯೂಸ್ ಮಾಡಿಬಿಟ್ಟು ಬಿಸಾಕ್ಬಿಡ್ತೀವಿ. ಅದು ನೆಕ್ಸ್ಟ್ ಇನ್ಯಾರಿಗೋ ಬೇಕಾಗಿರುತ್ತೆ. ಅವಾಗ ಅವ್ರು ಏನು ಮಾಡಬೇಕು, ಅದಕ್ಕೆ ಎ ಪ್ಲೇಸ್ ಫಾರ್ ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್ ಅಂತ. ಎಲ್ಲರೂ ಒಂದು ಡಿಸಿಪ್ಲಿನ್ನ ರೂಢಿ ಮಾಡಿಕೊಂಡ್ರೆ ಎಲ್ಲದಕ್ಕೂ ಒಂದು ಜಾಗ ಮಾಡೋದು, ಆ ಜಾಗದಲ್ಲೇ ಆ ಸಾಮಾನ ಉಪಯೋಗಿಸಿದ್ಮೇಲೆ ಇಟ್ಬಿಡ್ಬೇಕು. ಆವಾಗ ಕತ್ಲೇಲೂ ನಮಗೆ ಎಲ್ಲ ಸಾಮಾನುಗಳು ಸಿಗುತ್ತೆ. ಅದನ್ನ ಇನ್ನೊಬ್ಬರ ಮೇಲೆ ನಾವು ಹೇರ್ತಾ ಇರ್ತೀವಿ, ಹೊಡೆಯೋದು, ಬಡಿಯೋದು. ಈಗ ಅವ್ರು ಅದು ಚಾಕು ತಗೊಂಡು ಎಲ್ಲೋ ಇಟ್ಬಿಡ್ತಾರೆ, ನಾವು ಅದನ್ನ ಕ್ವಶನ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಬಚ್ಚಿಟ್ಕೋಬೇಕಷ್ಟೆ. ಆದರೆ ಕೆಲವು ಮನೆಗಳಲ್ಲಿ ಏನಾಗುತ್ತೆ, ಈ ಥರ ವ್ಯಕ್ತಿಗಳಿರ್ತಾರಲ್ಲ, ಪರ್ಫೆಕ್ಷನಿಸಮು, ಅವರೆಲ್ಲ ಒಂದು ಜೋಡಿಸ್ಕೊಂಡಿರ್ತಾರೆ. ಆ ಜೋಡಣೆನ ಮುರಿಯೋಕ್ಕೇನೆ ಈಗ ಮಿಕ್ಸರ್ ಮುಚ್ಚಳ ಮುಚ್ಚಿಟ್ಬಿಡೋದು, ಆ ಥರ ಎಲ್ಲ ಮಾಡಿದ್ರೆ ಅವರು ಇವರ ಪರ್ಫೆಕ್ಷನಿಸಮ್ಗೆ ಮ್ಯಾನಿಪುಲೇಷನ್ ಮಾಡ್ತಾ ಇರ್ತಾರೆ. ಈ ಥರ ಎಲ್ಲ ಇನ್ನೂ ಮುಂದುವರ್ಕೊಂಡು ಬರುತ್ತೆ. ಯಾವುದನ್ನೇ ಪರ್ಫೆಕ್ಷನಿಸಮ್ ಆಗಲಿ, ಅದನ್ನ ನೀವು ಆಂಗ್ಸೈಟಿಯಿಂದ ಮಾಡಿದ್ರೆ, ಟೆನ್ಷನ್ ಮಾಡ್ಕೊಂಡು ಮಾಡಿದ್ರೆ, ಒತ್ತಡ ಮಾಡ್ಕೊಂಡು ಮಾಡಿದ್ರೆ ಅದು ಡಿಸಾರ್ಡರ್ ಅಂತ ಆಗುತ್ತೆ. ನೀವು ಎಷ್ಟೇ ಸತಿ ಯಾರೇ ಮನೆ ಗಲೀಜು ಕ್ಲೀನ್ ಮಾಡಿದ್ರು, ನಾನು ಮನೇಲೇ ಇರ್ತೀನಿ, ನಾನು ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ನೀವು ಇನ್ನೊಬ್ಬರ ಗಲೀಜನ್ನ, ಎಸ್ ಯು ಆರ್ ಎನ್ಕರೇಜಿಂಗ್ ಬ್ಯಾಡ್ ಬಿಹೇವಿಯರ್, ಯು ಆರ್ ನಾಟ್ ಟೀಚಿಂಗ್ ಎನಿ ಪ್ರಾಪರ್, ಅದು ಆಗುತ್ತೆ. ಇಲ್ಲ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತೀನಪ್ಪ, ಇಟ್ಸ್ ಓಕೆ. ಇದು ಹಣಕಾಸುಗೂ ಇರುತ್ತೆ ಒಬ್ಸೆಷನ್ಸ್. ಎಲ್ಲ ವರ್ತನೆಯಲ್ಲೂ ಒಬ್ಸೆಷನ್ನು ಕಂಪಲ್ಸಿವ್ ಆಗಿ, ಅಂದರೆ ಬೇರೆಯವರು ನಮ್ಮ ಜೊತೆ ಯಾರು ಇರ್ತಾರೆ ಅವರಿಂದ ಇದು ಜಾಸ್ತಿ ಆಗುತ್ತೆ ಅಂತ ಕನ್ಸಿಡರ್ ಮಾಡೋದ? ಹಾಗಾದ್ರೆ ಯಾರು ಇಲ್ದಲೆ ಒಬ್ಬರೇ ಇದ್ಕೊಂಡಿದ್ರೆ OCD ಜಾಸ್ತಿ ಆಗಲ್ಲ, ನಾರ್ಮಲ್ ಇದಾನೆ ಅಂತ ಕನ್ಸಿಡರ್ ಆಯ್ತು. ಇವಾಗ ನೀವು ಹುಡುಗ, ನೀವು ಹೋಗ್ಬಿಟ್ಟು ಹಿಂಗೆ ಸಿಂಕಲ್ಲಿ ತಲೆ ಬಚ್ಕೊಂತೀರಾ, ನೀರು ಹಾಕೊಂಡು ಏನೇನೋ ಮಾಡ್ಕೊಂತಾರಲ್ಲ ಹುಡುಗರು, ಕೂದಲೆಲ್ಲ ಸ್ವಲ್ಪ ಸಿಂಕಲ್ಲಿ ಬಿದ್ದಿರುತ್ತೆ. ಅವನು ಹಾಗೆ ಹೊರಟೋಗ್ತಾನೆ ಬ್ಯಾಡ್ಮಿಂಟನ್ ಆಡೋಕ್ಕೆ. ಇಷ್ಟು ದಿನ ಅವ್ರ ಅಮ್ಮ ಬಂದು ಕ್ಲೀನ್ ಮಾಡ್ತಿರ್ಲಿಲ್ವೋ, ಕಟ್ಕೋತಿತ್ತೋ, ಅದೇನಾಗ್ತಿತ್ತೋ. ಈಗ ಮದುವೆ ಆದಮೇಲೆ ಅದೆಲ್ಲ ಫೋಕಸ್ ಆಗುತ್ತಲ್ವಾ, ಆವಾಗ ಇವನು ಗಲೀಜು, ನಂಗದು OCD, ನನಗೆ ಕ್ಲೀನ್ ಆಗಿರಬೇಕು. ಇವ್ನಿಗೆ ಹೇಳಿ ಮ್ಯಾಮ್, ಟಾಯ್ಲೆಟ್ಗೆ ಹೋಗ್ತಾನೆ ಫ್ಲಶ್ ಮಾಡಲ್ಲ, ನಾನು ಯಾಕೆ ನಂಬರ್ 2 ಅವನದು ನೋಡಬೇಕು. ಅವನಿಗೆ ಅವ್ರ ಅಮ್ಮ ಇದು ಮಾಡಿ ಅವ್ರ ಅಮ್ಮಂಗೇನು OCD ಇಲ್ಲ, ಆದರೆ ಇವನು ಬಿಟ್ಟಿದ್ದ ಕೆಲಸ ಎಲ್ಲ ಅವ್ರ ಅಮ್ಮ ಮಾಡಿ ಅವನಿಗೆ ಅದ್ರ ಬಗ್ಗೆ ಗಮನನೇ ಇರಲ್ಲ. ಇವಳಿಗೆ ಒಬ್ಬಳೇ ಇರ್ತಾಳೆ, ಮನೆ ನೀಟಾಗಿ ಇಟ್ಕೊಂಡಿರ್ತಾಳೆ. ಅಂಥ ಟೈಮ್ನಲ್ಲಿ ಅಯ್ಯೋ ಮೂರ್ಛನೆ ಹೋಗ್ಬಿಡ್ತಾರೆ ಕೆಲವು ಗಂಡು ಮಕ್ಕಳು. ಒಂದು ದಾರ ಕಟ್ಟಬಿಟ್ಟು ಈ ಕಡೆಯಿಂದ ಆ ಕಡೆಗೆ ಹಗ್ಗದ ಮೇಲೆ ಎಲ್ಲ ಬಟ್ಟೆ ಹಾಕೊಂಡ್ಬಿಟ್ಟಿರ್ತಾರೆ, ರೂಮ್ ಎಲ್ಲ ಗಲೀಜಾಗಿ ಇಟ್ಕೊಂಡಿರ್ತಾರೆ. ಮದುವೆ ಆಗಿ ಬಂದಮೇಲೆ ಇದೇನಾ ಮನೆಗೆ ಬರಬೇಕಾ ಅಂತ ಮೂರ್ಛೆ ಹೋದವರು ಇದ್ದಾರೆ, ಆಸ್ಪತ್ರೆಗೆ ಅಡ್ಮಿಟ್ ಆಗಿದವರು. ಸೊ ಒಬ್ಸೆಷನ್ನ ಇವನನ್ನು ಹೆಂಗೆ ಬಗ್ಸೋದು, ನಾನು ಇಂಥ ಗಲೀಜ್ ಜಾಗದಲ್ಲಿ ನಾನು ಇರಬೇಕಾ ಅಂತ. ಸೊ ಇಲ್ಲಿ
ಇವಳನ್ನ ನಾವು ಅಂದರೆ ಅದಕ್ಕೆಲ್ಲ ಪ್ಯಾರಾಮೀಟರ್ಸ್ ಇದೆ. OCPD ಅಂತಲೂ ಇದೆ. ಒಬ್ಸೆಷನ್ ಬೇರೆ, ಒಬ್ಸೆಸಿವ್ ಕಂಪಲ್ಸಿವ್ ಬೇರೆ, ಡಿಸಾರ್ಡರ್ ಬೇರೆ. 3 ಲೆವೆಲಲ್ಲಿ ನೋಡಬೇಕು. ಯಾವಾಗ ಯಾವುದನ್ನ ಡಿಸಾರ್ಡರ್ ಅಂತೀವಿ, ಇದನ್ನ ಇವಾಗ 1 ನಿಮಿಷದಲ್ಲಿ ನನಗೆಲ್ಲ ಹೇಳ್ಬಿಡಿ ಅಂದರೆ ಇದೊಂದು ಹರಿಕತೆ. ನಾನೇನು ಕೇಳೋದು, ಇದೇನಾದ್ರು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದ್ರೆ ಏನಾಗುತ್ತೆ ಅಂತ. ಏನಾಗುತ್ತೆ ಅಂದರೆ ಸಫರ್ ಆಗುತ್ತಾರೆ ಅಲ್ವಾ. ಈಗ ಇಡೀ ದಿನ ನೀವು ಮನೆ ತೊಳಿತಾನೆ ಇದ್ರೆ, ಈಗ ನಾನು ಮಕ್ಕಳನ್ನ ಅಂಬೆಗಾಲಿಡಕ್ಕೂ ಬಿಟ್ಟಿಲ್ಲ, ಗಲೀಜಿರುತ್ತೆ ಅಂದ್ಬಿಟ್ಟು ಅತ್ತೆ ಎತ್ಕೊಂಡೇ ಇರ್ತಾರೆ. ಸೊಸೆಗೆ ಭಯ, ಅಬ್ನಾರ್ಮಲ್ ಅನ್ನೋ ತರ ಕಾಣಿಸುತ್ತೆ. ಮ್ಯಾಮ್ ಕೆಳಗಡೆನೆ ಬಿಡಲ್ಲ, ದಿಸ್ ಇಸ್ ನಾಟ್ ದ ವೇ ಐ ವಾಂಟೆಡ್ ಟು ಬ್ರಿಂಗ್ ಅಪ್ ಮೈ ಚಿಲ್ಡ್ರನ್ ಅಂತ ಅವಳು ಕುಯ್ಯೋ ಅಂತಿರ್ತಾಳೆ. ಆಮೇಲೆ ಮುಟ್ಟಾಗಿದ್ದ ಟೈಮಲ್ಲಿ ಅಕಸ್ಮಾತ್ ನಾನು ಬಂದು ನಿಮ್ಮ ಬೆಡ್ ಮೇಲೆ ಕುತ್ಕೊತೀನಿ ಅಂದ್ಕೊಳ್ಳಿ, ಬೆಡ್ಶೀಟ್ ಎಲ್ಲ ಒಗಿಸ್ತಾರೆ. ಸೊ ಇದೆಲ್ಲ ಕೆಲವೆಲ್ಲ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ 3 ನಾನು ನೋಡ್ತೀನಿ ಆಯಿತಾ. ಯಾವುದು ಒಬ್ಸೆಷನ್ ಲೆವೆಲಲ್ಲಿದೆ, ಯಾವುದು ಒಬ್ಸೆಸಿವ್ ಕಂಪಲ್ಸಿವ್ ಆಗೂ ಇದೆ. ಟೆನ್ಷನ್ ಮಾಡ್ಕೊಂಡು ಇದನ್ನು ಕಂಪಲ್ಸಿವ್ ಬಿಹೇವಿಯರ್ನ ಎಕ್ಸಿಕ್ಯೂಟ್ ಮಾಡಿದಾಗ ಮಾತ್ರ ನಾನು ಡಿಸಾರ್ಡರ್ ಅಂತ ಕರಿತೀನಿ. ಕೆಲವೆಲ್ಲ ಈಸಿಲಿ ನಿಮಗೆ ಗೊತ್ತಾಗುತ್ತೆ. ವ್ಯಕ್ತಿತ್ವನೇ ಆ ಥರ ಇದ್ದರೆ, OCPD ಅಂತ ಇದ್ದರೆ ಆವಾಗ ಇರೋರಿಗೆ ಸುತ್ತ ಇರೋರಿಗೆ ತೊಂದರೆ ಆಗುತ್ತೆ. ಅಂದರೆ ಇವಾಗ 12ನೇ ವರ್ಷದ ಮಗು ಕೇಕ್ ಕಟ್ ಮಾಡಬೇಕು, ಯಾರನ್ನೂ ಕರಿಬೇಡ, ಅವ್ರು ಎಲ್ಲೆಲ್ಲಿ ಮುಟ್ಕೊಂಡು ಒಳಗೆ ಬಂದಿರ್ತಾರೋ. ಸೊಸೆಗೆ ಏನು ಅನ್ಸುತ್ತೆ, ಈ ಅತ್ತೆ ಜೊತೆ ಇರೋಕ್ಕಾಗಲ್ಲ ಅನ್ಸುತ್ತೆ. ಕೆಟ್ಟೋರಲ್ಲ, ಒಳ್ಳೆಯವರೇ, ಆದರೆ ಸಣ್ಣ ಪುಟ್ಟ ವಿಚಾರಗಳೇ ಒಂಥರ ಕಾಂಪ್ಲಿಕೇಶನ್ ಆಗುತ್ತೆ ಖಂಡಿತ. ಮತ್ತೆ ಕ್ಲೆನ್ಲಿನೆಸ್ ಫ್ರೀಕ್ ಇರೋರಿಗೆ ಒಂದು ಅಂಡರ್ ಆರ್ಮ್ ಸ್ಮೆಲ್ ಬರ್ಬೋದು. ಆವಾಗ ದಾಂಪತ್ಯ ಜೀವನದಲ್ಲಿ ತೊಂದರೆ ಆಗುತ್ತೆ. ಯಾಕಂದರೆ ಅವಳು ಕ್ಲೀನ್ ಅಂತಿರ್ತಾಳಲ್ವಾ, ಅಥವಾ ಹೆಂಡತಿಗಿರ್ಬೋದು ಇಲ್ಲ ಗಂಡಂಗಿರ್ಬೋದು. ಸೊ ಅವ್ರಿಗೇನು ಅಲ್ಲದೆ ಇದ್ರು ಇವರಿಗೆ ಸಣ್ಣ ಪುಟ್ಟ ಈ ಥರದ ವಿಚಾರಗಳು ಇರಿಟೇಟ್ ಆಗೋದಕ್ಕೆ ಶುರುವಾದಾಗ ಅದೇ ಮುಂದೆ ದೊಡ್ಡ ಮಟ್ಟದಲ್ಲಿ ಬಾಡಿ ಸ್ಟಿಂಕ್ ಅಂತ ತುಂಬಾನೇ ಕೆಲವ್ರಿಗೆ ಓವರ್ ಥಿಂಕಿಂಗ್ ಮಾಡ್ತಾರಲ್ಲ, ಅವ್ರಿಗೆ ತುಂಬ ಬೆವರುತ್ತೆ, ಬೆವರಲ್ಲಿ ವಾಸನೆ ಇರುತ್ತೆ. ಬರೀ ಬೆವರಿದ್ರೆ ಓಕೆ, ನಾನ್ ಇದು ಸ್ಮೆಲ್ ಇಲ್ಲದೆ ಇರೋ ಆದರೆ ಪರವಾಗಿಲ್ಲ. ಕೆಲವ್ರಿಗೆ ತುಂಬ ಸ್ಮೆಲ್ ಬರುತ್ತೆ, ಬಾಡಿ ಸ್ಮೆಲ್ ಜಾಸ್ತಿ ಇರುತ್ತೆ. ಪಾಪ ಅವ್ರಿಗೆಲ್ಲ ಎಷ್ಟೊಂದು ಜನಕ್ಕೆ ಎಷ್ಟೋ ಥರ ಮನಸ್ಸು ಅಂದಮೇಲೆ ಅದೊಂದು ಉಗ್ರಾಣ, ಆಲೋಚನೆಗಳ ಉಗ್ರಾಣ. ಯಾವ ಒಂದು ಹೇಳಿದ್ರಲ್ಲ 20,000 ಆಲೋಚನೆ ಒಂದು ದಿನಕ್ಕೆ ಬಂದು ಹೋಗುತ್ತೆ ಅಂತ. ಯಾವುದನ್ನ ನಾನು ಹಿಡ್ಕೊಂಡು, ಅಂದರೆ ನನಗೆ ಕೂಲಾಗಿರೋಕ್ಕೆ ಬರಲ್ವಲ್ಲ. ಇವಾಗ ಕೆಲಸ ಹೋಯ್ತು ನಂದು, ಓಕೆ ಕೂಲ್, ನೋ ಪ್ರಾಬ್ಲಮ್ ಅನ್ನಲ್ಲ. ಕೆಲಸ ಹೊಡಿತು ಹೆಂಡತಿಗೆ ಹೇಳಲ್ಲ. ಮತ್ತು ಪಾರ್ಕಲ್ಲಿ ಹೋಗಿ ಕೂತ್ಕೊಂಡು ಬರೋದು, ಇದೆಲ್ಲ ಒಬ್ಸೆಷನ್ನೇ. ದಿನಾ ಬೆಳಗ್ಗೆ ಲಂಚ್ ತೊಗೊಂಡು ಲ್ಯಾಪ್ಟಾಪ್ ತೊಗೊಂಡು ಪಾರ್ಕಲ್ಲಿ ಕೂತ್ಕೊಂಡು, ಅವಳು 3 ತಿಂಗಳಾದ್ಮೇಲೆ ಗೊತ್ತಾಗುತ್ತೆ ಯಾಕಪ್ಪ ಹಂಗೆ ಮಾಡಿದೆ ಅಂದರೆ ನನಗೆ ಹೇಳ್ಕೊಳಕ್ಕಾಗಲಿಲ್ಲ. ಹೇಳಿದರೆ ನೀನು ಹೇಗೆ ರಿಯಾಕ್ಟ್ ಮಾಡ್ತೀವಿ. ಬರೀ ನಾವು ಹೆಣ್ಮಕ್ಳದ್ದೇ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಗಂಡು ಮಕ್ಳಿಗೂ ತುಂಬ ಮಾನಸಿಕ ತುಮುಲುಗಳು ಇರುತ್ತವೆ. ಯಾರೂ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಲ್ಲಿಸ್ಬಿಟ್ಟು ಬಾರಯ್ಯ ನಿಂದೇನು ಅಂತ ಯಾರೂ ಹೇಳಲ್ಲ. ಪ್ಲಸ್ ಗಂಡಸರಿಗೆ ನನಗೇನು ಆಗಿಲ್ಲ ಅನ್ನೋದಿರುತ್ತೆ. ಮತ್ತು ಮನೆಯಲ್ಲಿ ಜಗಳ ಆಗೋದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ರೀ ನೋಡಿ ಅಲ್ಲಿ ನೀರು ಬರ್ತಾ ಇಲ್ಲ ಅಂತ, 2nd ಫ್ಲೋರ್ ಟ್ಯಾಪ್ ಏನೋ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತವೆ. ನೆನ್ನೆ ನೋಡಿದೆ ಆಗ್ತಾಯಿತ್ತು, ಅದೇ ಹಾಗೆ ನಾನೇನು ಸುಳ್ಳು ಹೇಳ್ತಿದ್ದೀನ. ಈ ಥರ ಜಗಳಗಳು ಜಾಸ್ತಿ ಗೊತ್ತಾ. ಗಂಡಸರು ಹೆಂಡ್ತಿರ್ ಮಾತು ಏನು ಹೇಳಿದ್ರು ನಂಬಲ್ಲ, ಅಥವಾ ಹೆಂಡ್ತಿರು ಅಷ್ಟೇ ಏನಾದರೂ ಹೇಳಿದ್ರೆ ನಂಬಲ್ಲ. ನಿಮ್ಮಮ್ಮ ಹೇಳ್ಕೊಟ್ಟಿರ್ಬೇಕು ಅನ್ನೋದು. ಅವರು ವೈಯಕ್ತಿಕವಾಗಿ ಜಗಳ ಆಡಿದ್ದೇ ಕಡಿಮೆ, ಆಮೇಲೆ ನಗ್ತಾರೆ ಅವರು. ಮ್ಯಾಮ್ ನಾವು ಇನ್ಯಾರ್ದೋ ವಿಚಾರಕ್ಕೆ ನನಗೆ ಎಲ್ಲದಕ್ಕೂ ಪ್ರೂಫ್ ಇಟ್ಟಿರ್ಬೇಕು. ಇವ್ರಿಗೆ ಪ್ರೂಫ್ ಇಲ್ದಲೆ ಇವಾಗ ಡರ್ಟಿ ಮಾಡೋ ಹಂಗಿಲ್ಲ, ಅಬ್ಯೂಸಿವ್ ವರ್ಡ್ಸ್ ನಿಮ್ಮಮ್ಮ ಯೂಸ್ ಮಾಡ್ತಾರೆ ನನ್ನ ಮೇಲೆ ಅಂದರೆ ನಂಬದೇ ಇಲ್ಲ. ನಾನು ಅಂದೆ, ನೀನು ಯಾಕಮ್ಮ ಅವರಿಬ್ಬರು ಕಳ್ಳ ಪೊಲೀಸ್ ಥರ ಅವನಿಗೆ ಹೋಗಿ ಹೇಳ್ತೀಯ. ಈಗ ನನಗೆ ಅತ್ಯಂತ ಪ್ರಿಯವಾದ ವಸ್ತು ಅಂದರೆ ನನ್ನ ತಾಯಿ, ಕಳ್ಳ ಪೊಲೀಸ್ ಥರ ಅಲ್ವಾ. ಈ ಕಡೆ ಹಿಡ್ದಂಗೆ ಮಾಡ್ತಾರೆ, ಆ ಕಡೆ ಬೇಲ್ ಮೇಲೆ ಬಿಡ್ತಾರೆ. ಸೊ ಇವಾಗ ನಾನು ಹೋಗಿ ಹೇಳಿದ್ರೆ, ಅಮ್ಮ ನೀನು ಹಾಗೆಲ್ಲ ಹೇಳ್ಬೇಡ ಅಂತ ಹೇಳ್ತಾರೆ. ಅವರು ಸಪ್ರೆಸ್ ಮಾಡ್ಕೊಂಡಿರ್ತಾರಲ್ವಾ, ಕಲ್ಚರಲಿ, ರಿಲಿಜಿಯಸ್, ರಿಚುವಲ್ಸ್, ಸ್ಪಿರಿಚುವಲ್ ಎಲ್ಲ ಥರಲ್ಲೂ ನಾವು ಬೇರೆ ಬೇರೆ ಇರ್ತೀವಲ್ವ. ನಮ್ಮ ಕಾಲ ಘಟ್ಟನೇ ಬೇರೆ ಬೇರೆ ಇರುತ್ತಲ್ವ. ಹಾಗೆ ಅದಕ್ಕೆ ಶಿವರುದ್ರಪ್ಪನವ್ರು ಹೇಳೋದು, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೇ ಇದ್ದರೆ. ಅವ್ರು ಮಾಡ್ಕೊತಾರೆ ಕ್ಲೀನು, ಮಾಡ್ಕೊಳ್ಳಿ ಬಿಡಿ. ಡಿಸಿಪ್ಲಿನ್ ಇಲ್ಲ, ಕುಡಿದ ಲೋಟ ಅಲ್ಲೇ ಬಿದ್ದಿರುತ್ತೆ. ಈ ಹೆಣ್ಮಕ್ಳು ಅಷ್ಟೇ, ನಾವು ಎಷ್ಟು ಥರ ದುಪ್ಪಟಾಗಳು, ಟಾಪ್ಗಳು, ಸೀರೆಗಳು, ಸೀರೆಗೆ 2 ಬ್ಲೌಸು, ಅದಕ್ಕೆ ಎಂಬ್ರಾಯ್ಡ್ರಿ, ನೇಲ್ ಪಾಲಿಶು, ನೇಲ್ ಆರ್ಟು, ಲಿಪ್ಸ್ಗೆ, ಕಣ್ಗೆ, ನಾವು ಹೊರಗಡೆ ಶರೀರಕ್ಕೂ ಮೇಕಪ್, ಅಡಿಯಿಂದ ಮುಡಿ ತನಕ ಮೇಕಪ್ ಮಾಡ್ಕೊಳ್ಳೋ ಅಂತ ಹೇಳಲ್ಲ. ಆದರೆ ಅದಕ್ಕೆಲ್ಲ ದುಡ್ಡು ಯಾರು ತಂದ್ಕೊಡ್ತಾರೆ?
ಕಷ್ಟ. ಇವಳು ದುಡಿಯಲ್ಲ, ಅವನು ತಗೊಂಡ್ಬಾ ಅಂತ ಹೇಳ್ತಾಳೆ, ಇದಕ್ಕೆ ಬೇಕು ಅದಕ್ಕೆ ಬೇಕು ಅಂತ. ಸೊ ಅವಾಗ ನಮಗೆ ಆ ತಿಳಿಯಾಗಿರಲ್ಲ ಮನಸ್ಸು. ಅದೇ ಅಮೃತದ ರುಚಿ ಇದು ನಾಲಿಗೆಗೆ ಲಾಸ್ಟಿಗೆ ಬರುವಂಥದ್ದು, ಒಳಗಿನ ತಿಳಿಯನ್ನ ಕಲಕದೇ ಇದ್ರೆ ಅದು ಇನ್ನೊಬ್ರು ಕಲ್ಕನು ನಾವು ಅನ್ಕೊಂಡ್ಬಿಡ್ತೀವಿ. ನನ್ನಲ್ಲೇನೆ ಇರುತ್ತಲ್ಲ ಇದೆಲ್ಲ, ನಾನೇನೋ ಈ ಸೀರೆ ಉಟ್ಕೊಂಡ್ಬಿಡ್ತೀನಿ, ಅವರೆಲ್ಲ ಅದು ಉಟ್ಕೊಂಡ್ಬಿಡ್ತಾರೆ ಏನಂತ. ಇವಾಗ ಖಂಡಿತ ನಾನು ಇದೇ ಡ್ರೆಸ್ಸಲ್ಲಿ ಬೌಲಿಂಗ್ ಕ್ಲಬ್ಗೂ ಹೋಗ್ತೀನಿ ಬೇಕಾದ್ರೆ. ಅಂದರೆ ನಾನು ಒಂದು ಅಟೈರ್ನ ನಂದು ಅಂದ್ಕೊಂಡ್ಬಿಟ್ಮೇಲೆ ನಾನು ಯಾವ ಗ್ಲೌಸ್ನು ಒಂದು 5,000 ರೂಪಾಯಿ ಆ ಥರ ಕೊಟ್ಟು ಹೊಲಿಸೇ ಇಲ್ಲ. ಯಾವಾಗಲೂ ರೌಂಡ್ ನೆಕ್ ಸ್ಟ್ರೇಟ್, ಯಾಕಂದ್ರೆ ನಂಗೆ ಅಷ್ಟು ಟೈಮ್ ಇರಲ್ಲ. ನೀ ಹಿಂಗೆ ಹೊಲಿ, ಅದಕ್ಕೆ ಕಾಲರ್ ಇಡು, ಅದನ್ನ ಇಲ್ಲಿ ಡೀಪ್ ಮಾಡು, ಹಾಲ್ಟರ್ ನೆಕ್ ಮಾಡು, ಇದೆಲ್ಲ ಹೇಳಕ್ಕೆ ನಂಗೆ ಟೈಮೇ ಇರಲ್ಲ. ನಾನು ಓದ್ಕೊಳ್ಳ ಅಥವಾ ಬಂದವ್ರನ್ನ ನೋಡ್ಲಾ ಅಥವಾ ಅವ್ರಿಗೇನು ಆಗ್ತಾ ಇದೆ ಅಂತ ಸಮರಿ ಬರೀಲ್ಲ. ಎವ್ರಿ ಕೇಸ್ ಐ ಹ್ಯಾವ್ ಟು ಕೀಪ್ ಎ ಸಮರಿ ಅಲ್ವಾ. ಸೊ ಈ ಥರದ್ದೆಲ್ಲ ಇರುವಾಗ ನಾನು ಸಿಂಪಲ್ ಆಗಿರ್ತೀನಿ, ನಂಗೇನು ಬೇಡ ಅಂತ. ಇಟ್ಸ್ ನಾಟ್ ಅಬೌಟ್ ಫೈನಾನ್ಸಸ್, ನಂಗೆ ಟೈಮ್ ಇಲ್ಲ. ಸೊ ಅದನ್ನ ನೀನು ಜಡ್ಜ್ ಮಾಡ್ಬೋದು, ಅವಳೊಂದು ಗೂಬೆ ಥರ ಬರ್ತಾಳೆ, ಮಾಡ್ಕೊಳ್ಳಿ ಬಿಡು ಅಲ್ವಾ. ನಮ್ಗೆ ಯಾವ್ದು ಕಂಫರ್ಟೇಬಲು ನಾವು ಆ ಥರ ಇದ್ರೆ ಮುಗೀತು. ಆ ಥರ ಯಾವುದನ್ನು ಸೀರಿಯಸ್ ಆಗಿ ತಗೋಬೇಕು. ಆದ್ರೆ ಯಾವ್ದನ್ನ ತಗೋಬೇಕು ಅಂತ ಅದನ್ನು ನಾವೇ ಡಿಸೈಡ್ ಮಾಡಿರ್ಬೇಕು. ಯಾರೋ ಏನೋ, ನನ್ನ ಸ್ವಭಾವ ಹೆಂಗೆ ಅಂದ್ರೆ, ಅಲ್ಲಿ ಯಾರೋ ಏನೋ ಅಂತಾರೆ ಅಂದ್ರೆ ಅಲ್ಲೊಂದು ಉತ್ತರ ಕೊಡ್ಲೇಬೇಕು ನಾನು. ಈಗ ಸುಮ್ಮನೆ ನೀನೊಂದು ಸೆಲೆಬ್ರಿಟಿ ಅಂತ ಯಾರೋ ಕುಚೋದ್ಯ ಮಾಡಿದ್ರು, ನಾನು ಅಂದೆ ಐ ಮೇ ನಾಟ್ ಬಿ ಅ ಸೆಲೆಬ್ರಿಟಿ ಬಟ್ ಡೆಫಿನೆಟ್ಲಿ ಐ ಆಮ್ ಸೆಲೆಬ್ರೇಟೆಡ್ ಅಮಂಗ್ ಡಾಕ್ಟರ್ಸ್. ಪ್ರತಿಯೊಂದು ಡಾಕ್ಟರ್ಗೂ ನಾನು ಬೇಕು. ಶುಭ ನೋಡು ತಲೆನೋವಿದೆ, ಇದಕ್ಕೆ ನಾನು ಇದು ಗುಡ್ ಆಕ್ಚುಲಿ. ಅಂದ್ರೆ ಅವ್ರು ಏನೇ ಹೇಳಿದ್ರು ಅದನ್ನ ನಾವು ಪಾಸಿಟಿವ್ ತಗೊಂಡು ಅವ್ರಿಗೊಂದು ಟಾಂಟ್ ಕೊಡ್ತೀವಿ ಅಂತ ಅಂದ್ರೆ ನಮಗೆ ಇದು ಎಲಿಜಿಬಿಲಿಟಿ ಇದೆ ನಮಗೆ ಅಂತ. ಹೌದು, ನಾನು ಸಾಯೋದ್ರೊಳಗೆ ಎಲ್ಲರಿಗೂ ಉತ್ತರ ಕೊಡ್ಬೇಕು ಅಂತ ನಾನು ಯಾರಿಗೂ ಕೇರ್ ಮಾಡಲ್ಲ. ಬಟ್ ಹಂಗಿದ್ದಾಗ ಅವಳು ತುಂಬಾ ಜೋರು, ನಮ್ಮಷ್ಟಿಲ್ಲಪ್ಪ, ಹೇಗಿದ್ರು ಜಡ್ಜ್ ಮಾಡ್ತಾರೆ. ಆದ್ರಿಂದ ನಮ್ಮ ಬದುಕನ್ನ ನಾವು ಇನ್ನೊಬ್ರಿಗೆ, ಈಗ ನನ್ನ ವರ್ತನೆಯಿಂದ ನನ್ನ ಮಕ್ಕಳು ಗಂಡಂಗೆ ತೊಂದರೆ ಆಗ್ಬಾರ್ದು ಅಥವಾ ನಮ್ಮ ಮನೆಗೆ ಬಂದವ್ರಿಗೆ ತೊಂದರೆ ಆಗ್ಬಾರ್ದು. ನಾನು ಇನ್ನೊಬ್ರಿಂದ ತೊಂದರೆ ಆದಷ್ಟು ಅನುಭವಿಸಲ್ಲ ಅಂತ ಬೌಂಡ್ರಿ ಇಟ್ಕೊಂಡು ಬದುಕ್ತೀವಲ್ಲ, ಅದೇ ಶಕ್ತಿ. ಆ ಶಕ್ತಿಯನ್ನ ಕಿತ್ಕೊಳಕ್ ಯಾರಿಂದನೂ ಆಗಲ್ಲ. ಅದಕ್ಕೆ ಜನ ಹೆದರ್ಕೊಂಡು ನಮ್ಮ ಮೇಲೆ ಅಪಪ್ರಚಾರ ಮಾಡೋದು. ಅದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಬಾಕಿ ಲೌಕಿಕದ್ದೆಲ್ಲ ನಡೀತಾನೆ ಇರುತ್ತೆ. ನಮ್ಮ ಓಂಕಾರ್ ಅಂತ ಡಾಕ್ಟರ್ S.N. ಓಂಕಾರ್ ಯೋಗ ಗುರುಗಳು, ಅವ್ರನ್ನ ಕೇಳ್ತಾ ಇದ್ದೆ, ಮನುಷ್ಯನ್ಗೆ ಸೋಮಾರಿ ಅಂದ್ಬಿಟ್ರೆ ಯಾಕೆ ಕೋಪ ಬರುತ್ತೆ? ಅವ್ನು ಒಪ್ಕೊಳ್ಳೋದೇ ಇಲ್ಲ. ನನಗೆ ಯೋಗ ಕ್ಲಾಸ್ಗೆ ಹೋಗಿ ಯೋಗ ಮಾಡೋಕ್ಕಿಂತ ಅವರು ನೆನ್ನೆ ಯಾಕಮ್ಮ ಪ್ರತಿಮಾ ನೀನು ಬಂದಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ನೀವೇನೋ ಒಂದು ಉತ್ತರ ಕೊಡ್ತೀರಾ, ಬರಲಿಲ್ಲ ಸರ್ ಅಂತೀರಾ. ಅಂದರೆ ಅವ್ರಿಗದು ಕ್ಯಾಶುಯಲ್. ಯೋಗದಲ್ಲಿ ಏನು ಟರ್ನ್ ಅಪ್ ಆನ್ ದ ಮ್ಯಾಟ್, ಅಟ್ಲೀಸ್ಟ್ ತಪ್ಪಿಸ್ಕೊಳ್ಬಾರ್ದು ಅಂತ. ಸೊ ಯಾಕೆ ನಮಗೊಂದು ಡಿಸಿಪ್ಲಿನ್ ಬರಲ್ಲ? ನಾನು ದಿನ 5:30 ಅದಕ್ಕೆ ಯೋಗ ಮಾಡಿ ಅನ್ನೋದು. ಆ ಯೋಗದಲ್ಲಿ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಉತ್ಪಾದನೆ ಆಗುವಂಥ ಟಾಕ್ಸಿಕ್ ಎಲಿಮೆಂಟ್, ವಿಷಪೂರಿತ ರಾಸಾಯನಿಕಗಳು ನಮ್ಮ ಶರೀರದಲ್ಲೇ ಇದೆ. ಅದಕ್ಕೆ ಕಾಯಿಲೆ ಬರೋ ಅಶಕ್ತತೆ ಮನುಷ್ಯನಲ್ಲೇ ಇದೆ ಅಂತ ಹೋಮಿಯೋಪತಿ ಹೇಳುತ್ತೆ. ಆದರೆ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಈ ಪ್ರತಿಮೆಯಿಂದ ನನಗೆ ಟಾಕ್ಸಿಸಿಟಿ ಬಂತು. ಅದಕ್ಕೇನೆ ನಮ್ಮ ಅಧ್ಯಾತ್ಮದಲ್ಲಿ ಹೇಳೋದು ಸ್ವಾಧ್ಯಾಯಾಭ್ಯಸನಂ ಚೈವ ವಾಗ್ಮಯಂ ತಪ ಉಚ್ಯತೆ. ಸ್ವಾಧ್ಯಾಯ ಮಾಡಿ ಅಂತ ಭಗವದ್ಗೀತೆ ಹೇಳುತ್ತೆ. ಯಾರೂ ಇನ್ನೊಬ್ರ ಮೇಲೆ ನೀವು ಫೋಕಸ್ ಮಾಡಿ ಅಂತ ಹೇಳೋದೇ ಇಲ್ಲ. ಸೊ ನನ್ನನ್ನು ನಾನು ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳಿ, ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು, ಇನ್ನೊಬ್ಬರು ನನಗೆ ತೊಂದರೆ ಮಾಡಿದ್ರೆ ನಾನು ಅದಕ್ಕೂ ಬಿಡಲ್ಲ. ಸೊ ಇದಕ್ಕೆ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಮಕ್ಕಳಲ್ಲೇ ಭಗವದ್ಗೀತೆ ಯೋಗ ಕಲಿಸಿದ್ರೆ ಚಿಂತನೆಗೆ ಅದು ಹಚ್ಚತ್ತೆ. ಯಾವುದೂ ಒಬ್ಸೆಷನ್ನು ಆಗಬಾರ್ದು. ನಮ್ಮ ಗೈಡ್ಲೈನ್ಸ್ ಬೇಕು, ನನಗೇನೋ ಗೊತ್ತಾಗ್ತಾ ಇಲ್ಲ ಅಂತಂದಾಗ ಅದು ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯತ್ ಅಂತ. ಅನುದ್ವೇಗಕರ, ಯಾರಿಗೂ ನೀವು ತೊಂದರೆ ಕೊಡಬೇಡಿ, ಅವ್ರಿಗೆ ಉದ್ವೇಗ ಆಗೋ ಹಾಗೆ ಮಾತಾಡಬೇಡಿ, ಸತ್ಯ ಪ್ರೊವೋಕ್ ಮಾಡಬೇಕು. ಎಕ್ಸಾಕ್ಟ್ಲಿ, ಸತ್ಯ ಹೇಳಿ. ಆದರೆ ತುಂಬ ಅವ್ರಿಗೆ ನೋವಾಗುವಂಥ ಸತ್ಯನ ಹೇಳಬೇಡಿ. ಈಗ ನಿಮ್ಗೆ ಕ್ಯಾನ್ಸರ್ ಇದೆ ರೀ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಅಪ್ರಿಯವಾದ ಸತ್ಯವನ್ನು ಕೂಡ ಸ್ವಲ್ಪವಾಗಿ ಹೇಳಬೇಕು. ಸೊ ಆ ವಾಗ್ಮಯ, ಆ ವಾಗ್ದೇವಿಯ ಹಿಡಿತ ನಮಗೆ ಬಂದರೆ, ಆವಾಗ ಭಾಷೆಯ ಹಿಡಿತ ಬಂದರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಯಾಕಪ್ಪ ಹಿಂಗೆ ಹೇಳಿದ್ರಿ, ಇನ್ಮೇಲೆ ಫ್ಲೋನಲ್ಲಿ ಬಂದ್ಬಿಡ್ತು ಮೇಡಮ್ ಆ ಮಾತು. ಹಾಗೆ ನಾನು ಅಂದೆ, ಮೇಡಮ್ ಈ ಕಾರ್ಯಕ್ರಮಕ್ಕೆ ಹೋಗಿ ನಿಮ್ಗೊಂದು 5,000 ರೂಪಾಯಿ ಕೊಡೋಕ್ಕೆ ಹೇಳಿ, ಒಂದು 5 ಕೊಡೋಕ್ಕೆ ಹೇಳಿದ್ದೀನಿ. ಸರ್ ನನ್ನನ್ನು ಕೇಳಲೇ ಇಲ್ಲ ನೀವು.
ನೀವೇ ಡಿಸೈಡ್ ಮಾಡಿ ನೀವೇ ಡಿಸೈಡ್ ಮಾಡಿದ್ರಿ. ಆಮೇಲೆ ನಾನು ಫ್ರೀಯಾಗೆ ಹೋಗೋಣ ಅನ್ಕೊಂಡಿದ್ದೆ. ಮಹಿಳಾ ಕಾರ್ಯಕ್ರಮ ಅವ್ರು ಯಾರಿಗೋ ಕೊಡೋಕ್ಕಾಗುತ್ತೋ ಇಲ್ವೋ, ನಾನೇ ಫ್ರೀಯಾಗಿ ಹೋಗೋಣ ಅನ್ಕೊಂಡಿದ್ದೆ. ಅದೇನದು ಭಿಕ್ಷಾ ಹಾಕಿದಂಗೆ 5,000 ಕೊಡೋಕೆ ಹೇಳಿದ್ದೀನಿ. ಹಂಗೆ ಮಾತಾಡಬಾರ್ದು ಸರ್ ನೀವು. ಅಯ್ಯೋ ಮೇಡಮ್ ನಾವು ಹಳ್ಳಿಯವರು, ನೋಡಿ ನಾನು ಮಹಿಳೆ ಅನ್ನೋ ವಿಕ್ಟಿಮ್ ಕಾರ್ಡ್ ಬಿಡಿ. ನೀವು ಪಟ್ನಕ್ಕೆ ಬಂದು 25 ವರ್ಷ ಆಯಿತು. ಆ ವಿಕ್ಟಿಮ್ ಕಾರ್ಡ್ ಬಿಡಿ, ಎಲ್ಲ ವಿಕ್ಟಿಮ್ ಕಾರ್ಡ್ ಮೇಲೆ ಚಲಾವಣೆ ಬಚಾವ್ ಆಗಕ್ಕೆ ಸಿಗೋದು ಅದೊಂದು ಈಸಿ ವೇ. ನಾನು ಅಂದೆ, ನೀವು ಐದರ್ ನಾನೇನಾದರೂ ದುಡ್ಡು ತಗೊಳ್ತೀನಾ, ತಗೊಳ್ಬೇಕಾ, ಅವ್ರಿಗೆ ಎಷ್ಟು ಕೆಪಾಸಿಟಿ ಇದೆ ಮೇಡಮ್, ಹಿಂಗಾದರೆ ಓಕೆನಾ ಅಂತ ನೀವು ಕೇಳಿ. ಇಲ್ಲ ನೀವೇ ಡಿಸೈಡ್ ಮಾಡಿಬಿಟ್ಟು ಒಂದು 5 ಬಿಸಾಕಕ್ಕೆ ಹೇಳಿದ್ದೀನಿ ಅಂದರೆ ದಟ್ ಆ್ಯಟಿಟ್ಯೂಡ್ ಐ ವಿಲ್ ನಾಟ್ ಟಾಲರೇಟ್. ನಾನು ಹೋಗಲ್ಲ ಸರ್. ಬೇಕಾದರೆ ನನಗೆ ನಮ್ಮ ಮನೆಯಲ್ಲೇ ಪೇಷಂಟ್ ಬರ್ತಾರೆ, ನನ್ನ ಮೇಲ್ಗಡೆ ಕ್ಲಿನಿಕ್ ಮಾಡ್ಕೊಂಡಿದ್ದೀನಿ, ನಾನು ಯಾತಕ್ಕೆ ಎಲ್ಲೋ ಹೋಗಲಿ, ನನಗೆ ಯಾವ ಪಬ್ಲಿಸಿಟಿನೂ ಹುಚ್ಚಿಲ್ಲ. ಮೇಡಮ್ ಇವತ್ತು ಎಷ್ಟು ಬೈದಿದ್ದೀರಾ ನೋಡಿ, ನನ್ನ ಹೆಸರು ಶುಭಾ ಮಧುಸೂದನ್, ಎಲ್ಲರೂ ಮಧು ಅಂದರೆ ಹುಡುಗಿ ಅನ್ಕೊಂಡ್ಬಿಡ್ತಾರೆ. ಕರೆಕ್ಟಾಗಿ ಬರ್ಕೊಳ್ಳಿ, ಇವತ್ತಿನ ಲೆಸನ್ ಕಲ್ತಿದ್ದೀನಿ. ಹಾಗೆ ನಾನು ಸ್ವಲ್ಪ ಜೋರಾಗಿ ಮೆಂಟಲ್ ಕ್ಲಾರಿಟಿ, ಯಾರಿಗೆ ಮಾನಸಿಕ ಸ್ಪಷ್ಟತೆ ಇರುತ್ತೆ ಅವರಿಗೆ ಮಾನಸಿಕ ಒತ್ತಡ ಆಗಲ್ಲ. ಮಾನಸಿಕ ಒತ್ತಡ ಆಗದೆ ಇದ್ದರೆ ನಮಗೆ ಮಾನಸಿಕ ದೃಢತೆ ಇರುತ್ತೆ, ಆರೋಗ್ಯ ಇರುತ್ತೆ. ಅನಾರೋಗ್ಯದ ವಿಚಾರವಾಗಿ ನಾವು ಮಾತಾಡ್ತೀವಿ. ಆರೋಗ್ಯದಿಂದ ಹೆಂಗಿರಬೇಕು, ಆರೋಗ್ಯಕರ ಮನಸ್ಸನ್ನು ನಾವು ಬೈತೀವಿ ನೋಡಿ. ಖಂಡಿತ. ಅನಾರೋಗ್ಯ ಇದೆ ಅವರಿಗೆ ಅಂದರೆ ಖುಷಿಯಾಗಿ ಗಾಸಿಪ್ ಮಾಡ್ತೀವಿ. ಸೊ ಹಾಗಾಗಿ ಆರೋಗ್ಯಕರ ಮನಸ್ಸು ಅಂದರೆ ಯಾವುದು, ಅದನ್ನು ಅನುಕರಣೆ ಮಾಡೋಕ್ಕೆ ಸಾಧ್ಯನಾ, ಇದನ್ನು ನಾವು ಇವತ್ತಿನ ಮಟ್ಟಕ್ಕೆ ಯೋಚನೆ ಮಾಡಿದರೆ ಮಾತ್ರ. ಇಲ್ಲಾಂದರೆ 25 ವರ್ಷ ಆದರೂ ಇದೇ ಗಂಡನ ಪಕ್ಕ ಇದೇ ಹೇಳ್ಬೇಕಪ್ಪ ಅಂದ್ಕೊಂಡ್ರೆ, ಬೋರು ಅನಿಸ್ಬಿಟ್ರೆ ಖಂಡಿತ ಕಷ್ಟ ಅಲ್ವಾ. ಎಂತ ಮಾತು ಹೇಳಿದ್ರಿ. ಆ್ಯಂಡ್ ಇದ್ರ ಬಗ್ಗೆ ಇಷ್ಟು ಬೇಗ ಎಲ್ಲವೂ ಮುಗಿಯೋದಿಲ್ಲ. ಈ ಮಾನಸಿಕ ಆರೋಗ್ಯ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಸಮಾಜ ಅಂತ ಬಂದಾಗ ಇಷ್ಟು ಬೇಗ ಮುಗಿಯಲ್ಲ. ಬಟ್ ಇರೋ ಅಂಥ ಇಷ್ಟು ಟೈಮಲ್ಲೇ ತುಂಬ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ, ಎಕ್ಸಾಂಪಲ್ ಕೊಟ್ಟು ಎಲ್ಲನೂ ಅರ್ಥ ಮಾಡಿಸೋ ರೀತಿಯಲ್ಲಿ ನೀವು ಒಂದಷ್ಟು ಮಾತಾಡಿದ್ದೀರಾ. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಮತ್ತೆ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಮತ್ತೆ ಸಿಗೋಣ ನಿಮ್ಮ ಜೊತೆ. ಥ್ಯಾಂಕ್ ಯು ಸೋ ಮಚ್. ನೀವು ಚೆನ್ನಾಗಿ ನನಗೆ ಉತ್ತೇಜನ ಕೊಟ್ರಿ. ನೀವು ನನಗೆ ನನ್ನ ಮಾತು ಕೇಳಿಸ್ಕೊಂಡಿದ್ದೀರ ಅಂದರೆ ನೀವೇ ಕೌನ್ಸಿಲರು. ಇಲ್ಲ, ನಿಮ್ಮಿಂದ ಒಂದಷ್ಟು ಕಲಿಯೋ ಅವಕಾಶ ಸಿಕ್ತು ಅಂತ ಅನಿಸುತ್ತೆ ನನಗೆ. ಒಂದಷ್ಟು ಸಿಂಪಲ್ ವಿಷಯಗಳು ನೀವು ಹೇಳ್ದಂಗೆ, ಇಲ್ಲಿ ಒಂದು ಜಾಗದಲ್ಲಿ ಕೂತಿದ್ದೀವಿ ಅಂದರೆ ನಾವೇ ಎಲ್ಲದನ್ನೂ ತಿಳ್ಕೊಂಡಿದ್ದೀವಿ ಅಂತಲ್ಲ, ಒಂದಷ್ಟು ವಿಚಾರ ನಿಮ್ಮಿಂದ ಗೊತ್ತಾಗ್ತಾ ಹೋದ. ಈಗ ರಾಹುಲ್ ದ್ರಾವಿಡ್ ಅಳವಡಿಸ್ಕೋಬೇಕು ಅಂತ ಅನ್ಸುತ್ತೆ. ಹೋಗುವಾಗ ರಾಹುಲ್ ದ್ರಾವಿಡ್ ಅವರು ಮಾತನ್ನ ಜ್ಞಾಪಕ ಇಟ್ಕೋಬೇಕು. ನಾನು ಎಷ್ಟೇ ಮ್ಯಾಚ್ ಆಡಿದ್ರು ಇವತ್ತು ಹೊಸ ಮ್ಯಾಚ್ ಅಂತಾರೆ. ಎಕ್ಸಾಕ್ಟ್ಲಿ. ಹಾಗೆ ನಾನು ಎಷ್ಟೇ ಕ್ಲೈಂಟ್ಗಳನ್ನ ನೋಡಿದ್ರು ಇನ್ಯಾರೋ ಒಬ್ರು ನಂಗೆ ಅರ್ಥ ಆಗದೆ ಇರ್ಬೋದು. ಯಾಕಂದ್ರೆ ಅವರು ಬೆಳೆದ ಕಾಲಮಾನ, ಅವರ ಸಾಮಾಜಿಕ ವಾತಾವರಣ, ಅವರ ಕೌಟುಂಬಿಕ ಒಂದು ಸನ್ನಿವೇಶ ಏನಿದೆ, ಮೊದಲನೇದ ಮಗು, ಎರಡನೇದ, ಮೂರನೇದ, ಹೀಗೆಲ್ಲ, ಅಥವಾ ಅವಳಿ ಜವಳಿನ, ಇದನ್ನೆಲ್ಲ ನಾವು ನೋಡುವಾಗ ಯಾವುದನ್ನು, ಯಾರ ನೋವನ್ನು ನಾನು ನೋಡಲ್ಲ, ಅವರಲ್ಲಿರೋ ಅಂಥ ಶಕ್ತಿಯನ್ನು ನೋಡ್ತಾ ಹೋಗ್ತೀನಿ. ಆವಾಗ ನಮಗೆ ಒಬ್ಬರ ಜೊತೆ ಒಬ್ಬರು ಬದುಕಕ್ಕೆ ಸುಲಭ ಆಗೋಗುತ್ತೆ. ಓ, ನನ್ನ ಮಗುಗೆ ಈ ಶಕ್ತಿ ಇದೆ, ಇವ್ರಿಗೆ ಈ ಟ್ಯಾಲೆಂಟ್ ಇದೆ. ಪ್ರತಿಮಾ ಎಷ್ಟು ಚೆನ್ನಾಗಿ ಸ್ಮೈಲ್ ಕೊಡ್ತಾರೆ. ಪ್ರತಿಯೊಬ್ಬರಲ್ಲೂ ಕ್ಯಾಮ್ರಾಮನ್ಗೊಂದು ತಾಳ್ಮೆ ಇರುತ್ತೆ, ಲೈಟಿಂಗ್ನವ್ರಿಗೂ ಇದನ್ನೊಂದಿರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ದರೆ ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ಅದ್ರ ಮೇಲೆ ನಾವು ಫೋಕಸ್ ಮಾಡ್ತೀವಲ್ಲ, ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಇವೆಲ್ಲವೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ನ ನಾವು ನೋಡಿದಾಗ ನಮಗೂ ಕೂಡ ಸರಿ ಮಾಡ್ಕೊಳ್ಳೋದು. ಎಲ್ಲರಲ್ಲೂ ದೇವರು ಒಂದು ಕಲೆ ಅನ್ನೋದು ಇಟ್ಟಿದ್ದಾನಲ್ವಾ. ಹೌದು. ಸೊ ಹಾಗಾಗಿ ಹೂವಿನ ಬಾಣದಂತೆ ಹುಡುಗಿ ಕೂಡ ನನ್ಗೆ ಖುಷಿ ಆಗ್ತಾ ಇತ್ತು. ಅವಳ ಆತ್ಮವಿಶ್ವಾಸ ನನ್ಗೆ ಇಷ್ಟ ಆಯ್ತು. ನಾನು ಆ ಗ್ರಾಮರ್ ಪಾರ್ಟ್ ಬಿಟ್ಬಿಡಿ, ಶ್ರುತಿಗೆ ಹಾಡಿಲ್ಲ, ತಾಳಕ್ಕೆ ಹಾಡಿಲ್ಲ ಅಂದ್ರಲ್ಲ, ನಾನು ಹಾಡು ಅಂದ್ರು, ಹಾಡು ಅದು ನೋಡಿ ವೈರಲ್ ಆಗಿ ಹಂಗೆ ಕರಿಮಣಿ ಮಾಲೀಕ ನಾನಲ್ಲ ಅದೇನೋ. ನನ್ಗೆ ಅದನ್ನೆಲ್ಲ ನಾನು ಗಮನಿಸ್ಕೊಳ್ತೀನಿ, ಯಾವ್ದು ವೈರಲ್ ಆಗ್ತಾ ಇದೆ, ಯಾವ ಟ್ರೆಂಡಲ್ಲಿದೆ, ಅದಕ್ಕೆ ಏನು ಕಾರಣ. ಹೌದಲ್ವಾ, ನನಗೊಂದು ಅಫೇರ್ ಇದ್ರೆ ಕರಿಮಣಿ ಮಾಲೀಕ ಯಾರು ಎಲ್ಲ ಒಂಥರ ಕ್ರಿಯೇಟಿವಿಟಿ ಕೆಲವರಿಗೆ ಯಾವ ಯಾವ ತರ ದಾರಿ ಮಾಡ್ಕೊಡುತ್ತೆ ನೋಡಿ ಆ ಥರ. ಖಂಡಿತ. ಓಕೆ, ಸಿಗೋಣ ಮತ್ತೆ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಪ್ರತಿಮಾ. Subscribe to One India and never miss an update. Download the One India app now.